Thank you, wonderful of the Lord. Hallelujah. ಈಗ ನಾವು ವಾಕ್ಯಕ್ಕೆ ಹೊರಟೋಗೋಣ. ಇವತ್ತು ನಾವು ದೇವರು ನಮ್ಮ ಮಧ್ಯದಲ್ಲಿ ಆಮೇನ್ 1,44,000 ಮಂದಿ ಯಾರು, 12 ಮಂದಿ ಹಿರಿಯರು ಯಾರು, 2 ವಿಷಯ ಮಿಕ್ಸ್ ಆಗಿ ನೋಡೋಣ. ಒಂದಾದ್ಮೇಲೆ ಒಂದು ನೋಡೋಣ. ಮಿಕ್ಸ್ ಅಂದ್ರೆ ಮಿಕ್ಸ್ ಅಲ್ಲ. ಇವತ್ತು ಮೆಸೇಜ್ ಅಲ್ಲಿ 2 ಮ್ಯಾಟರ್ ಇರ್ತದೆ. ಒಂದು 1,44,000 ಮಂದಿ ಯಾರು, ಈ ಸತ್ಯವೇದ ಹೇಳು ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ ಹೇಳು 1,44,000 ಯಾರು ಇವರು. ಅಲ್ಲೆಲ್ಲೂಯಾ. ಆಮೇಲೆ 24 ಮಂದಿ ಹಿರಿಯರು ಯಾರು, 2 ವಿಷಯವನ್ನ ಒಂದೇ ಮೆಸೇಜ್ ಅಲ್ಲಿ ಕೇಳೋಣ. ಥ್ಯಾಂಕ್ ಯು ಲಾರ್ಡ್. ಮೊದಲನೇದಾಗಿ ನಾವು 24 ಮಂದಿ ಹಿರಿಯರು ಯಾರು, ಯಾಕಂದ್ರೆ ಅವ್ರು ಇರಬೇಕು. ನಾರ್ಮಲ್ ಜನ ಜೊತೆಲಿ ಇರ್ಬೋದಲ್ಲ, ಅವ್ರು ಎಲ್ಲಿರ್ತಾರೆ, ಅವ್ರ ವಿಶೇಷತೆ ಏನು, ಅವ್ರು ಯಾರು ಇರ್ಬೋದು, ಯಾರನ್ನ ಕುರಿತು ಯಾಕೆ ಆ ತರ ಹೇಳಿದ್ರು, ನಾವು ಒಂದೊಂದನ್ನ ವಿವರವಾಗಿ ನೋಡೋಣ. ಬನ್ನಿ, ನಿಮ್ಮ ಸತ್ಯವೇದವನ್ನು ತೆರೀರಿ. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 4ನೇ ವಚನ. ಅಲ್ಲಿ 24 ಮಂದಿ ಹಿರಿಯರು ಬರ್ತಾರೆ. ಇದಲ್ಲದೆ ರೆವಲ್ಯೂಷನ್ ಚಾಪ್ಟರ್ 4:4 ಪ್ರಕಟಣೆ ಗ್ರಂಥ 4:4 ಇದಲ್ಲದೆ ಸಿಂಹಾಸನದ ಸುತ್ತಲೂ 24 ಮಂದಿ ಸಿಂಹಾಸನಗಳಿದ್ದವು. ಆ ಸಿಂಹಾಸನಗಳು ಯಾವ? ಸಿಂಹಾಸನಗಳ ಮೇಲೆ ಶುಭ ವಸ್ತ್ರ. ವಾವ್, ಶುಭ ವಸ್ತ್ರ. ಆಮೇನ್. ಶುಭ, ಹೋಲಿನೆಸ್. ಶುಭ ಅಂದ್ರೆ ಆಶೀರ್ವಾದ. ಇನ್ನ ಒಂದು ಮಾತು, ಕ್ಲೀನ್. ಏನು ಸ್ವಲ್ಪನೂ ಗಲೀಜಿಲ್ಲ ಅಲ್ಲಿ, ಸ್ವಲ್ಪ ಆದ್ರೂ ಅವರಲ್ಲಿ ಮಲಿನ ಇಲ್ಲ. ಮಲಿನ ಅಂದ್ರೆ ಅನ್ಕ್ಲೀನ್. ಹಲ್ಲೆಲೂಯಾ. ಮಲಿನ ಅಂದ್ರೆ ಅಶುದ್ಧ, ಅನ್ಕ್ಲೀನ್. ಅವರ ಹತ್ರ ಸ್ವಲ್ಪನೂ ಇಲ್ಲ. ಶುಭ ವಸ್ತ್ರವನ್ನ ಹಾಕೊಂಡಿದ್ದಾರೆ ಇವ್ರು. 24 ಮಂದಿ ಇದ್ದಾರೆ. ಎಲ್ಲಿದ್ದಾರೆ ಇವರು? ಸಿಂಹಾಸನ ಹತ್ರ. ಸಿಂಹಾಸನದಲ್ಲಿ ಯಾರು ಇರ್ತಾರೆ? ಒಂದೊಂದು ಪಾಯಿಂಟ್ ಕೂಡ ಬ್ಯೂಟಿಫುಲ್ ಆಗಿರ್ತದೆ. ಜೀಸಸ್ ಹತ್ರ ಇರ್ತಾರೆ. ಇಲ್ಲಿ ಜೀಸಸ್ ಅಲ್ಲ, ಅವ್ರು ಇದ್ದಾರೆ, ಹಿಂಗೆ ಇರ್ತಾರೆ ಸುತ್ತಲೂ. ಅವ್ರಿಗೊಂದೊಂದು ಕಿರೀಟ. ಅವ್ರ ಕೆಲಸ ಏನ್ ಗೊತ್ತಾ? ಆಮೇನ್. 24 ಮಂದಿ, 24 ಎಲ್ಡರ್ಸ್ ಅಂಡ್ 1,44,000 ಪೀಪಲ್ ಯಾರಂತ ನಾವು ಇವತ್ತು ನೋಡ್ತಾ ಇದ್ದೀರಲ್ಲ. ಮೊದಲನೇದಾಗಿ 24 ಎಲ್ಡರ್ಸ್ ನಾವು ನೋಡೋಣ. 24 ಮಂದಿ ಹಿರಿಯರನ್ನ. ಎಲ್ಡರ್ಸ್ ಹೇಗಿದ್ದಾರೆ, ಯಾರು ಹೆಸರು ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆಮೇನ್. ಇಲ್ಲಿ ದೇವರು ಹೇಳಿಲ್ಲ 24 ಮಂದಿ ಯಾರು ಗೊತ್ತಿಲ್ಲ, ಯಾಕಂದ್ರೆ ಇನ್ನು ಸಮಾಪ್ತಿ ಆಗಲ್ಲ. ಆಮೇನ್. ಇನ್ನು ಕೃಪಾಯುಗನೇ ಮುಗ್ದಿಲ್ಲ. ಕೇಳಿ ತಲೆ ಎತ್ತಿ ಕೇಳಿ, ಇಂಟ್ರೆಸ್ಟೆಡ್ ಆಗಿ ಕೇಳಿ. ಯಾಕೆ ಅದನ್ನ ಕೊಟ್ಟಿಲ್ಲ ಅಂದ್ರೆ, ಅದು ಸಿಗೋದೇ ನಮ್ಮ ಪಿಕ್ಚರು ಇನ್ ಫ್ಯೂಚರ್. ಆರ್ಮೆಗೋದನ್ನು ಯುದ್ಧ ಆಗೋಗ್ಬೇಕು, 1000 ವರ್ಷ ಆಳ್ವಿಕೆ ಆಗ್ಬಿಡ್ಬೇಕು. ಯೇಸು ಕ್ರಿಸ್ತಂದು ಭೂಲೋಕದಲ್ಲಿ ಪರಿಶುದ್ಧರೊಂದಿಗೆ ಗೋಗ್ಮಗೋಗ್ ಯುದ್ಧ ನಡಿಬೇಕು. ಸೈತಾನಿಗೆ ಬಿಡುಗಡೆ ಆಗ್ಬೇಕು. ಅವನು ಯುದ್ಧ ಮಾಡ್ತಾನೆ, ಅವನ ಎತ್ತಿ ನರಕದಲ್ಲಿ ಆಗ್ತಾನೆ. ಬಿಳಿ ಸಿಂಹಾಸನ ನ್ಯಾಯ ತೀರ್ಪು ಆಗ್ತದೆ. ಶಿಕ್ಷೆಯನ್ನು ಆದ್ಮೇಲೆ ಈ 24 ಮಂದಿ ಯಾರಂತ ಗೊತ್ತಾಗುತ್ತೆ. ಅಲ್ಲಿ ತನಕ ಗೊತ್ತಾಗಲ್ಲ. ಎಲ್ಲಿ ಗೊತ್ತಾಗ್ತದೆ? ಅರ್ಮೆಗೋದನ್ನು ಯುದ್ಧ ಹತ್ರಕ್ಕೂ ಒಂದು ರೀತಿ ಪಿಕ್ಚರ್ ಸಿಗ್ತದೆ. ಆದ್ರೆ ಅಲ್ಲಿಗೆ ಯಾರು ಪರಲೋಕಕ್ಕೆ ಇನ್ನೂ ಹೋಗಿರಲ್ಲ, ಭೂಲೋಕದಲ್ಲಿ ಇರ್ತಾರೆ ಪರಿಶುದ್ಧರೆಲ್ಲ. ಪರಲೋಕ ಅಲ್ಲಿ ಇನ್ನೂ ಯಾರು ಎಂಟ್ರಿ ಇಲ್ಲ, ಭೂಲೋಕದಲ್ಲಿ ಇರ್ತಾರೆ. ಯೇಸು ಕ್ರಿಸ್ತನು ಕೂಡ ಇಲ್ಲೇ ಇರ್ತಾನೆ. ಪರಿಶುದ್ಧ ಆತ್ಮನು ಎಲ್ಲಿರ್ತಾನೋ ಗೊತ್ತಿಲ್ಲ. ನಮ್ ಜೊತೆಲಿ ಇರ್ತಾನೋ, ಪರಲೋಕದಲ್ಲಿ ಇರ್ತಾನೋ, ತಂದೆ ದೇವ್ರ ಜೊತೆಯಲ್ಲಿ ಗೊತ್ತಿಲ್ಲ. ಆಮೇನ್. ಯೇಸು ಕ್ರಿಸ್ತನು ಪರಿಶುದ್ಧರು. ಯೇಸು ಕ್ರಿಸ್ತನ ಜೊತೆ 1000 ವರ್ಷ ಇಲ್ಲಿರ್ತಾರೆ. ಇಲ್ಲಿ ಎಲ್ಲಿದ್ದಾರೆ ಇವರು? 4:4 ಏನ್ ಹೇಳ್ತೈತೆ? 4:4 ಏನ್ ಹೇಳ್ತೈತೆ? ಸಿಂಹಾಸನದ ಹತ್ರ ಇದ್ದಾರೆ, ನಿಯರೆಸ್ಟ್. ಈಗ ಜಬದಾಯಿನ ತಾಯಿ ಬರ್ತಾರೆ. ಆಮೇನ್. ಯೋಹಾನನ ಮತ್ತು ಯಾಕೋಬ, ಜೇಮ್ಸ್ ಅಂಡ್ ಜಾಕೋಬ್, ಇವ್ರ ತಾಯಿ ಬಂದ್ರು. ಜಾನ್ ಅಂಡ್ ಜಾಕೋಬ್, ಇವ್ರ ತಾಯಿ ಬಂದು ಕೇಳ್ತಾರೆ, ಯೋಹಾನ ಮತ್ತು ಯಾಕೋಬನ್ ತಾಯಿ, ನಿನ್ನ ರಾಜ್ಯವನ್ನ ಪಡ್ಕೊಂಡು ಮಹಿಮೆಯ ಸಿಂಹಾಸನದಲ್ಲಿ ಬರ್ತೀಯಲ್ಲ, ಆಮೇನ್, ನಿನಗೆ ಮಹಿಮೆಯ ಪದವಿ ಸಿಗ್ತೈತೆ. ಏನದಂದ್ರೆ ರಾಜಾದಿರಾಜನು, ದೇವಾದಿ ದೇವನು, ಕರ್ತಾದಿ ಕರ್ತನು, ಲಾರ್ಡ್ ಆಫ್ ದಿ ಲಾರ್ಡ್, ಕಿಂಗ್ ಆಫ್ ದಿ ಕಿಂಗ್, ಗಾಡ್ ಆಫ್ ದಿ ಗಾಡ್ ನಿನಗೆ ಸಿಗ್ತೈತಲ್ಲ. ಮರಣಾಧಿಕಾರಿ ಕೂಡ ನಿನಗೆ ಅಧೀನ ಆಗ್ತಾನೆ. ಈ ಪ್ರಪಂಚಕ್ಕೆ ನೀನೇ ಒಡೆಯ ಆಗ್ತೀಯಲ್ಲ. ಆವಾಗ ನನ್ನ ಒಂದು ಮಗನ್ನ ನಿನ್ನ ಬಲಗಡೆಯಲ್ಲಿ, ಒಂದು ಮಗನ ಎಡಗಡೆಯಲ್ಲಿ ಕೂರಿಸ್ಕೊಬೇಕು. ಇದು ನಾನು ಕೇಳ್ತಾ ಇರೋದು.
ನಿನ್ ರಿಕ್ವೆಸ್ಟ್ ಏನಂದ್ರೆ ಒಂದು ಮಗನ ಬಲಗಡೆಯಲ್ಲಿ ಒಂದು ಮಗನ ಎಡಗಡೆಯಲ್ಲಿ. ಕರೆಕ್ಟ್, ನೀನ್ ಹೇಳ್ತಾ ಇರೋದು. ನನ್ನ ಎಡಗಡೆ ಬಲಗಡೆ ಒಬ್ಬೊಬ್ರು ಇರ್ತಾರೆ, ಅದು ಯಾರಂತ ಗೊತ್ತಿಲ್ಲ. ಆಮೇನ್. ಅದು ಈಗಲೇ ಹೇಳಕ್ ಆಗಲ್ಲ. ಅದು ಯಾರಿಗಂತಿದೆಯಾ ಅವ್ರಿಗೆ ಸಿಗುತ್ತೆ. ಅವ್ರಿಗೆ ವಾಗ್ದಾನ ಕೊಡ್ತಾ ಇಲ್ಲ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಈ ಯೋಹಾನ ಜಾನ್ ಅವ್ರ ಅಣ್ಣ ಸತ್ತಿದ್ದು, ಅವನನ್ನ ಕೊಂದು ಸಾಯಿಸಿದ್ರು. ಅಪೊಸ್ತಲರಲ್ಲಿ ಅವನೇ ಬೇಗ ಸತ್ತಿದ್ದು. ಆಮೇನ್. ಪ್ರೈಸ್ ದ ಲಾರ್ಡ್. ಯೋಹಾನ ವಯಸ್ಸಾಗಿ ಪ್ರಕಟಣೆ ಗ್ರಂಥ ಬರೆದು ಹಣ್ಣು ಮುದುಕನಾಗಿ ಎಲ್ಲ ಸೆಟಪ್ ಮಾಡಿ ದೇವ್ರ ಚಿತ್ತನ ಪೂರ್ತಿ ನೆರವೇರಿಸಿ ನಾರ್ಮಲ್ ಸಾವನ್ನ ಕಂಡ. ಹಲ್ಲೆಲೂಯಾ. 24 ಮಂದಿ ಹಿರಿಯರ ಬಗ್ಗೆ ಬೇರೆ ಎಲ್ಲಾದ್ರೂ ಹೇಳ್ತೈತಾ? ಬೇರೆ ಎಲ್ಲಾದ್ರೂ ಇದೆಯಾ ಬೈಬಲ್ ಅಲ್ಲಿ? ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಏನಾದ್ರೂ ಸಂಬಂಧ ಇದೆಯಾ? ಓಲ್ಡ್ ಟೆಸ್ಟಿಮೆಂಟ್ ನ್ಯೂ ಟೆಸ್ಟಿಮೆಂಟ್ ಏನಾನ ಕಾಂಬಿನೇಷನ್ ಕೊಡ್ತೈತಾ? ಪ್ರೈಸ್ ದಿ ಲಾರ್ಡ್. ನೋಡೋಣ. ಎಸ್, ಸ್ಪಿರಿಟ್ ಆಫ್ ಗಾಡ್. ಫಸ್ಟ್ ಕ್ರೋನಿಕಲ್ಸ್ ಚಾಪ್ಟರ್ 25, ಒಂದು ಪೂರ್ವಕಾಲ ವೃತ್ತಾಂತ 25ನೇ ಅಧ್ಯಾಯ 1 ರಿಂದ 31. 1 to 31st 1. ಒಂದು ಪೂರ್ವಕಾಲ ವೃತ್ತಾಂತ 25 1 ರಿಂದ 31. ಆಮೇಲೆ ದಾವೀದನು ಆರಾಧನಾ ಏನಂತೆ ಬ್ರದರ್? ಆರಾಧನಾ ಮಂಡಳಿ. ಇವತ್ತು ಏನಂತೆ ನಾವು ಇದನ್ನ ಹೇಳಿ ಚರ್ಚೆಯಲ್ಲಿ? ಕೋ ಟೀಮು ಒಂದು ಸೈಡ್ ಇದ್ದಿರ್ತದೆ. ಬಹಳ ಒಳ್ಳೆ ಸಭೆಗಳವರು ಇಟ್ಟಿರ್ತಾರೆ. ಆಮೇನ್. ಆರಾಧನಾ ಮಂಡಳಿಯವರು. ಹಲ್ಲೆಲೂಯಾ. ಹೌದಮ್ಮ. ಪ್ರಧಾನರು, ಕಿನ್ನರಿ ಸ್ವರಮಂಡಲ, ತಾಳ ಇವುಗಳನ್ನು ಬಾರಿಸುತ್ತಾ ಪರವಶರಾಗಿ ಗಾಯನ ಸೇವೆ ಮಾಡುವುದಕ್ಕೋಸ್ಕರ ಅಸಾಪ್ಯರನ್ನು, ಏಮಾನ್ಯರನ್ನು, ಯದೂದ್ಯರನ್ನು ಫಾಸ್ಟ್ ಹೋಗ್ಬಿಡಮ್ಮ. ಇವ್ರು ಯಾರು ಕೊಡ್ತಾ ಇರೋದು ಕೆಲಸ ಹೇಳಿ? ದಾವೀದ ರಾಜ. ಈ ಸೆಟಪ್ ಮಾಡ್ತಾ ಇರೋದು ಯಾರು? ಈ ಟೀಮ್ ಅನ್ನ ಏರ್ಪಡಿಸೋದೇ ಯಾರು? ದಾವೀದ. ಈಗ ರಾಜ ಇದ್ರೆ ಮಂತ್ರಿ ಇರ್ತಾನೆ. ಮಂತ್ರಿ ಆದ್ಮೇಲೆ ಈ ಕಡೆ ಒಂದಷ್ಟು ಜನ, ಈ ಕಡೆ ಒಂದಷ್ಟು ಜನ ಕೂತಿರ್ತಾರೆ. ನೋಡಿದ್ರಾ? ತಲೆ ಎತ್ತು ಕೇಳಿ, ನನ್ನ ಮಾತುಗಳು ಕೇಳಿ. ಇದು ನಿಮ್ಗೆ ಇಲ್ಲಂದ್ರೆ ಅರ್ಥ ಆಗಲ್ಲ. ಸಿಸ್ಟರ್ ಇನ್ನೊಂದು ತಲೆ ಎತ್ತು ಕೇಳಿ. ಕಣ್ಣು ಬಸ್ನ್ ಕದಾ? ಥ್ಯಾಂಕ್ ಯು. ಹಲ್ಲೆಲೂಯಾ. ರಾಜ ಸಿಂಹಾಸನ ನೋಡಿದಿರಾ? ರಾಜ ಇಲ್ಲಿ ಕೂತಿರ್ತಾನೆ, ಈ ಕಡೆ ಮಂತ್ರಿ, ಆ ಕಡೆ ಒಂದು ಅಲ್ಲಿ ಇಲ್ಲಿ ಜನಗಳಿರ್ತಾರೆ. ಅವ್ರಿಗೂ ಪೊಸಿಷನ್ ಇರ್ತದೆ. ಅವರು ಕೂಡ ಒಂದೊಂದು ಲೀಡರ್ಗಳು ಕೂತಿರ್ತಾರೆ. ಅವರು ಒಂದು ದೇವ್ರು ಬಿಟ್ರೆ ನೆಕ್ಸ್ಟ್, ರಾಜ ಬಿಟ್ರೆ ನೆಕ್ಸ್ಟ್ ಅವ್ರ ಮಾತುಗಳೇ ನಡೆಯೋದು. ಕೂತಿರ್ತಾರೆ. ಅದೇ ತರನೇ ಇವತ್ತು ನಾವು ಒಂದು ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ ಅಂದ್ರೆ ಯಾರು ಫಸ್ಟ್ ಇರ್ತಾರೆ? ಮುಖ್ಯಮಂತ್ರಿ ಅಂತೇಳಿ, ಚೀಫ್ ಮಿನಿಸ್ಟರ್, ಆಮೇಲೆ ಡೆಪ್ಟಿ ಕಮಿಷನರ್, ಆಮೇಲೆ ಅದಾದ್ಮೇಲೆ ಎಮ್ ಎಲ್ ಸಿಗಳಿರ್ತಾರೆ. ವಿಧಾನಸೌಧ ಇದೆಲ್ಲ, ಅಲ್ಲಿ ಎಲ್ಲಾರ್ಗು ಒಂದು ಸೀಟ್ ಇರ್ತೈತೆ. ಅಲ್ಲಿ ನೀವು ನೋಡಿದ್ರೆ ಅಲ್ಲಿ ಹಿಂಗಿರ್ತೈತೆ ಫುಲ್ ಟೀಮ್. ಅಲ್ಲಿ ಸಭಾಧ್ಯಕ್ಷರಿರ್ತಾರೆ, ಆಮೇಲೆ ರಾಜ್ಯಪಾಲರು ಇರ್ತಾರೆ. ಮೇನ್ ಒಂದೊಂದು ರಾಜ್ಯಕ್ಕೆ ಒಂದೊಂದು ರಾಜ್ಯಪಾಲರು ಇರ್ತಾರೆ, ಗೊತ್ತು ತಾನೆ? ರಾಜ್ಯಪಾಲರು ಇರ್ತಾರೆ. ಇಷ್ಟನ್ನ ಸೇರಿ ಗೌರ್ಮೆಂಟ್ ಅಂತ ಅರ್ಥ ಆಯ್ತಾ? ಹಾಗೆ ಪಾರ್ಲಿಮೆಂಟ್ ಹೋದ್ರೆ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಆಮೇನ್ ಎಂಪಿಗಳು, ಆಮೇನ್ ಮೇಲ್ಮನೆ, ಕೆಳಗಡೆ ಮನೆ, ಲೋಕಸಭೆ, ವಿಧಾನಸಭೆ. ಕೇಳಿದಿರಾ? ಪಾರ್ಲಿಮೆಂಟ್ ಹಂಗೆ ಹೆಂಗೆ ಸೆಟಪ್ ಇದೆ, ಹಂಗೆ ಪರಲೋಕದಲ್ಲಿ ಕೂಡ ಒಂದು ಗೌರ್ಮೆಂಟ್, ರೂಲಿಂಗ್ ಗೌರ್ಮೆಂಟ್ ಅದು. ಆಳ್ವಿಕೆ ಅಂತ ಬರ್ದಿದೆ, ರೂಲಿಂಗ್ ಅಂತ ಬರ್ದಿದೆ ಇಂಗ್ಲಿಷಲ್ಲಿ. ಕನ್ನಡದಲ್ಲಿ ಆಳ್ವಿಕೆ ಅಂತ ಬರ್ದಿದೆ. ಒಂದು ಟೀಮ್ ಅಲ್ಲಿ 24 ಮಂದಿ, 4 ಜೀವಿಗಳು, ಕೋಟ್ಯಾನುಕೋಟಿ ದೇವದೂತರು, ಕೆರೋಬಿಗಳು, ವಿಶ್ವಾಸಿ ಒಂದು ಕೂಟ, ಹೊಸ ಒಡಂಬಡಿಕೆಯರು, ಹಳೆ ಒಂದು ಸೆಟಪ್. ಹಲ್ಲೆಲೂಯಾ. ಇವತ್ತಿನ ಮೆಸೇಜ್ ಯಾಕೆ ಇವರು ಜಾಯಿಂಟ್ ಆಗಿ ತಗೊಂತಾ ಇದ್ದೀನಿ ಅಂದ್ರೆ, ಸಪ್ರೇಟ್ ಆಗಿ ಕೊಡ್ತೀನಿ.
24 ಎಲ್ಡರ್ಸ್ ಇರಲಿ, 1,44 ಪೀಪಲ್ ಇರಲಿ, ಸಪ್ರೇಟ್ ಆಗಿ ಮೆಸೇಜ್ ಕೊಡ್ತೀನಿ. ಈಗ ನಾನು ಹೇಳ್ತಾ ಇರೋ ಮೆಸೇಜ್ ಎರಡಕ್ಕೂ ಜಾಯಿನ್ ಆಗುತ್ತೆ. ಹಲ್ಲೆಲೂಯಾ. ಇದನ್ನ ಒಂದು ಗೌರ್ಮೆಂಟ್ ಅಂತ ಹೇಳ್ಬೋದು, ಒಂದು ರಾಜ್ಯ. ಯಾವ್ದು ಈ ರಾಜ್ಯ? ನೀವ್ ಹೇಳಿ ಇವಾಗ ನೋಡೋಣ. ಈಗ ನರೇಂದ್ರ ಮೋದಿ ಗೌರ್ಮೆಂಟ್, ನಮ್ಮ ಪ್ರಧಾನಮಂತ್ರಿ ಹೆಸರು ನರೇಂದ್ರ ಮೋದಿ. ಈ ಗೌರ್ಮೆಂಟ್ ಏನಂತಾರೆ? ನರೇಂದ್ರ ಮೋದಿ ಗೌರ್ಮೆಂಟ್. ಫಸ್ಟ್ ಇದ್ದಿದ್ದು ಯಾರು ಪ್ರೈಮ್ ಮಿನಿಸ್ಟರು? ಮನಮೋಹನ್ ಸಿಂಗ್ ಗೌರ್ಮೆಂಟ್. ಈ ತರ ಅದಕ್ಕಿಂತ ಮುಂಚೆ ವಾಜಪೇಯಿ ಗೌರ್ಮೆಂಟ್. ಹಂಗೆ ನಮ್ಮ ದೇವರ ರಾಜ್ಯ, ನಮ್ಮ ಕರ್ತನ ಯಜ್ಞದ ಕುರಿಮರಿಯಾದ ಆತನ ರಾಜ್ಯ, ಹಂಗೆ ಸೇಮ್ ಒಂದು ಸೆಟಪ್ ಮೇಲ್ಗಡೆ ಇರ್ತದೆ. ಅದೊಂದು ಆಳ್ವಿಕೆ, ರೂಲಿಂಗು. ಇದು ಮರಿಬೇಡಿ, ಇದು ವೆರಿ ಇಂಪಾರ್ಟೆಂಟ್. ಆಮೇನ್. ಆತನ ರಾಜ್ಯದಲ್ಲಿ ನೀವು ಕೂಡ ಯಾಜಕ ಉದ್ಯೋಗ ಮಾಡಿ. ಆಮೇನ್. ಹಳೆ ಒಡಂಬಡಿಕೆಯವರಿಗಿಂತ ಮುಂಚೆ ನೀವು ಪರಲೋಕ ಒಳಕ್ಕೆ ಹೋಗ್ತೀರ. ನೀವು ಹೋದ್ಮೇಲೆ ಅವ್ರು ಬರ್ತಾರೆ. ಒಂದೊಂದರಲ್ಲಿ ಕೂಡ ಬಹಳ ಮೀನಿಂಗ್. ಎಲ್ಲರೂ ಕೇಳ್ಬೇಕು, ಚೆನ್ನಾಗಿ ಕೇಳ್ಬೇಕು. ಪ್ರೈಸ್ ದ ಲಾರ್ಡ್. ಆಮೇಲೆ ಯಾಕೆ ನಿಮ್ಗೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದ್ರೆ, ಈ 24 ಮಂದಿ ಹಿರಿಯರು 1,44 ಯಾಕೆ, ಏನು ಅಂತ ಒಂದೇ ಕನ್ಫ್ಯೂಷನ್ ಜನಗಳಿಗೆ. ಹಂಗೆ ಇರ್ಬೋದಲ್ಲ, ಎಲ್ಲೋ ಒಂದ್ರೆ ಪರಲೋಕ ತಾನೇ ಅಲ್ಲ. ದೇವರೊಂದು ಸಿಸ್ಟಮ್ ಇರ್ತದೆ, ದೇವರೊಂದು ನಿಯಮ ಇರ್ತದೆ, ತನಗಾಗಿ ಕೆಲಸ ಮಾಡಿರೋ ಇರ್ತಾರೆ. ಎಲ್ಲಾರ್ಗು ಒಂದೇ ಪೇಮೆಂಟ್ ಹೊಂದಿರ್ಬೋದು, ದೇವ್ರ ರಾಜ್ಯ ಕೊಡ್ತಾನೆ, ಆದ್ರೆ ಅವ್ರಿಗೆ ಪೊಸಿಷನ್ಗಳು ಬೇರೆ ಬೇರೆ ಇರ್ತದೆ. ಈಗ ಚೀಫ್ ಮಿನಿಸ್ಟರ್ ಬಿಟ್ಟರೆ ನೆಕ್ಸ್ಟ್ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ನೆಕ್ಸ್ಟ್ ಪೊಸಿಷನ್ ಯಾವ್ದಂದ್ರೆ ಹೋಮ್ ಮಿನಿಸ್ಟರ್. ಯಾವ್ದು? ಕನ್ನಡದಲ್ಲಿ ಏನಂತಾರೆ ಅದನ್ನ? ಗೃಹ ಸಚಿವ. ಸೇಮ್ ಅದೇ ತರನೇ ಒಂದು ಅಳಿದೋಗೋ ಸರ್ಕಾರನೇ, ಅಳಿದೋಗೋ ಇಲ್ದಿರ ಹೋಗ್ಬಿಡೋ ಈ ಗೌರ್ಮೆಂಟೇ ಇಷ್ಟಿದೆ ಅಂದ್ರೆ, ನಿರಂತರವಾಗಿರೋ ರಾಜ್ಯ ಗೌರ್ಮೆಂಟ್ ಹೆಂಗಿರ್ತದೆ? ನಮ್ಮ ಯೇಸು ಕ್ರಿಸ್ತನಿಗೆ ಒಂದು ಹೆಸರಿದೆ ಪರಲೋಕದಲ್ಲಿ, ಸೈನ್ಯಗಳ ಕರ್ತನು. ನಾವು ಸೈನ್ಯ, ಆತನು ಸೈನ್ಯಾಧಿಪತಿ. ಅರ್ಥ ಆಗ್ತಾ ಇದೆ? ಒಬ್ಬೊಬ್ಬರು ಕೂಡ ಸೈನ್ಯಗಳ ಕರ್ತನು. ಆತ ನಮ್ಮ ಮುಂದ್ಗಡೆ ಇದೆ, ನಾವು ಆತನ ಹಿಂದ್ಗಡೆ ಇರ್ತೀವಿ. ಹಲ್ಲೆಲೂಯಾ. ನೋಡಿ, ಒಂದು ಚೀಫ್ ಮಿನಿಸ್ಟರ್ ಹೋಗ್ತಾ ಇದ್ರೆ, ಒಂದು ಪ್ರೈಮ್ ಮಿನಿಸ್ಟರ್ ಹೋಗ್ತಾ ಇದ್ರೆ, ಆ ಟೀಮ್ ಎಲ್ಲ ಹಿಂದ್ಗಡೆ ಇರ್ತೈತೆ. ಆಮೇಲೆ ಪ್ರತಿಯೊಬ್ಬರಿಗೆ ಅರ್ಥ ಆಗ್ತಾ ಇದೆಯಲ್ಲ. ಇನ್ನೂ ಒಂದು ಇದರಲ್ಲಿ ನಿಮ್ಗೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಈ ದಾವಿದ ಇಲ್ಲಿ ಮಾತಾಡ್ತಾ ಇರೋದು, ದಾವಿದ ಈ ಟೀಮ್ ಅನ್ನ ಸೆಟ್ ಮಾಡ್ತಾ ಇರೋದು. ಇವ್ರ ಕೆಲಸ ಏನಂದ್ರೆ, ಇವ್ರು ಪೇಮೆಂಟ್ ಕೊಡ್ತಾರೆ, ಊಟ ಕೊಡ್ತಾರೆ, ಮನೆ ಕೊಡ್ತಾರೆ. ಹೆಂಗೆ ಈ ಗೌರ್ಮೆಂಟ್ ಅಲ್ಲಿ ಪ್ರತಿ ಎಂಪಿಗೂ ಒಂದೊಂದು ಮನೆ, ಅವ್ರಿಗೊಂದು ಪೇಮೆಂಟ್, ಆಫೀಸ್ ಮೇಂಟೈನ್, ಮೆಡಿಕಲ್, ಕಾರು, ಒಂದು ಬಂಗ್ಲೆ ಎಲ್ಲ ಕೊಡ್ತಾರೆ ಅವ್ರಿಗೆ. ಡೆಲ್ಲಿಯಲ್ಲಿ ಮನೆ ಕೊಡೋದು. ಅದು ಎಲ್ಲಿ? ಡೆಲ್ಲಿಯಲ್ಲಿ, ನ್ಯೂ ಡೆಲ್ಲಿಯಲ್ಲಿ ಅವ್ರಿಗೆ ಮನೆ, ಮೆಡಿಸಿನ್. ಸುಮಾರು ಒಂದು ಪ್ರೈಮ್ ಮಿನಿಸ್ಟರ್ಗೆ, ಒಂದು ಎಂಪಿಗೆ ತಿಂಗಳಿಗೆ ಎಷ್ಟೋ ಲಕ್ಷಗಳು ಖರ್ಚು ಬರ್ತಾರೆ. ಅದೇ ಎಷ್ಟೋ ಕೋಟಿಗಳಾಗುತ್ತೆ ಗೌರ್ಮೆಂಟಲ್ಲಿ. ಅದೇ ಥರನೇ ಈ ದಾವಿದ ನಿಮ್ಗೆ ಊಟ ಬೇರೆ ಎಲ್ಲಿ ನೀವು ಕೆಲ್ಸಕ್ಕೆ ಹೋಗ್ಬಾರ್ದು. ನಿಮ್ ಕೆಲಸನೇ ಇಷ್ಟೇ, ಆಡ್ಕೊಂಡು ಈ ಗುಡಾರದಲ್ಲಿ. ಇನ್ನೂ ಆಲಯ ಕಟ್ಟಿರ್ಲಿಲ್ಲ, ಇನ್ನೂ ಆಲಯ ಸೊಲೊಮನ್ ಟೆಂಪಲ್ ಇನ್ನೂ ಬಿಲ್ಟಪ್ ಆಗಿರ್ಲಿಲ್ಲ. ಅದಕ್ಕಿಂತ ಮುಂಚೆನೆ ಆ ಗುಡಾರ ಇತ್ತು. ಆ ಗುಡಾರದಲ್ಲಿ ನೀವು ಆಡ್ಕೊಂಡಿರ್ಬೇಕು ಆಚೆ ಕಡೆ. ಅಷ್ಟೇ ನಿಮ್ ಕೆಲಸ. ನಿಮ್ಗೆ ಊಟ ಕೊಡ್ತೀನಿ, ಪೇಮೆಂಟ್ ಕೊಡ್ತೀನಿ, ಮನೆ ಕೊಡ್ತೀನಿ. ಹಾಡುಗಳು ಬರಿಬೇಕು, ಆಡ್ಬೇಕು. ನಾದ, ಸ್ವರ, ತಂತಿ, ಜಲ್ಲರಿ, ವೀಣೆ, ತಂಬೂರ, ವಾಲಗ ಎಲ್ಲ ಬಳಸ್ಕೊಂಡು. ಅವತ್ತು ಈ ತರ ಕೀಬೋರ್ಡ್ ಎಲ್ಲ ಇರ್ಲಿಲ್ಲ, ಎಲ್ಲ ಚರ್ಮದಲ್ಲಿ ಮಾಡೋದು. ಈ ತರ ಗಿಟಾರ್, ಕಿನ್ನರಿ ಅದೇ ತರನೇ ಇತ್ತು. ಈ ತರದ್ರಲ್ಲಿ ಕರೆಂಟ್ ಕೂಡ ಇಲ್ಲ, ಮೈಕ್ ಕೂಡ ಇಲ್ಲ, ಸ್ಪೀಕರ್ ಇಲ್ಲ. ಆಮೇನ್. ಇವತ್ತೆಲ್ಲ ಇದ್ರೆ ಕೂಡ ಒಳ್ಳೆ ಆರಾಧನೆ ಇಲ್ಲ. ಆಮೇನ್. ಬಹಳ ಮಂದಿ ಚರ್ಚ್ಗಳಿಗೆ ಹೋಗ್ತಾರೆ. ಏನಕ್ಕೆ ಹೋಗ್ತಾರೆ ಅಂದ್ರೆ, ಅಲ್ಲಿ ಆರಾಧನೆ ಚೆನ್ನಾಗಿದೆ ಅಂತ ಹೋಗ್ತಾರೆ. ಏನೋ ಆರಾಧನೆಯಲ್ಲಿ ಮೈಯೋ ತರ ಆಗ್ಬಿಡ್ತೈತೆ, ಎಲ್ಲಾರ್ಗು ಆಗುತ್ತೆ ಮ್ಯೂಸಿಕ್ ಕೇಳಿ. ಆಮೇನ್. ವಾಕ್ಯ, ಅದಾದ್ಮೇಲೆ ವಾಕ್ಯ ಬರ್ತೈತಲ್ಲ, ವಾಕ್ಯ ನಿನ್ನನ್ನ ಮೈಯಾಗಿ ಮಾಡ್ಬೇಕು, ನಿನ್ನ ಅಟ್ರಾಕ್ಟ್ ಮಾಡ್ಬೇಕಾಗಿರೋದು ವಾಕ್ಯ. ಲೈಟ್ಗಳಲ್ಲ, ಕಲರ್ ಅಲ್ಲ, ಹೊಗೆ ಅಲ್ಲ, ಆಮೇನ್, ಡ್ಯಾನ್ಸ್ ಅಲ್ಲ, ಸ್ಟೆಪ್ ಅಲ್ಲ, ವಾಕ್ಯ ವೆರಿ ಇಂಪಾರ್ಟೆಂಟ್. ಮೇನ್ ಅದು ಇನ್ನೊಂದಿನ ಮಾತಾಡ್ತಾರೆ. ದೇವರು ಪರಿಶುದ್ಧಾತ್ಮನು ಈ ವಿಷಯಕ್ಕೆ ಬರೋಣ. ಇಲ್ಲಿ ದಾವಿದ ಏನ್ ಮಾಡ್ತಾ ಇದ್ದಾನೆ? ದಾವಿದ ಅಂದ್ರೆ ನೀತಿಯ ರಾಜ. ಬರ್ಕೊಳ್ಳಿ, ದಾವಿದ ಅಂದ್ರೆ ನೀತಿಯ ರಾಜ. ಸೊಲೊಮೋನ್ ಅಂದ್ರೆ ಸಮಾಧಾನ ರಾಜ. ಇವೆರಡು ಇರೋದು ಯೇಸು ಕ್ರಿಸ್ತನು. ಇಲ್ಲಿ ಕೇಳಿ, ಬರ್ಕೊಳ್ಳಿ, ಹಾಗೆ ಕಿವಿಯಲ್ಲಿ ಕೇಳಿಸ್ಕೊಳ್ಳಿ. ದಾವಿದ ಅಂದ್ರೆ ನೀತಿಯ ರಾಜ,
ಸೊಲೊಮೋನ ಅಂದ್ರೆ ಸಮಾಧಾನ ರಾಜ, ಸಾಲೇಮಿನ ರಾಜ. ಕೇಳಿದಿರಲ್ಲ, ಯಾರಿಗಿರೋದು ಈ ಸಾಲೇಮಿನ ರಾಜ ಅಂತ ಹೆಸರು? ಆದಿಕಾಂಡದಲ್ಲಿ ಜೆನೆಸಿಸ್ ಚಾಪ್ಟರ್ ಅಲ್ಲಿ ಮೆಲ್ಕಿ ಜೇದಕನಿಗೆ 7ನೇ ಅಧ್ಯಾಯ ಇಬ್ರಿಯ ಗ್ರಂಥ ಹೇಳ್ತದೆ, ಯೇಸು ಕ್ರಿಸ್ತನೇ ಆ ಮೆಲ್ಕಿ ಜೇದಕನು. ಹಲ್ಲೆಲೂಯಾ. ಅದು ಕೃಪೆಯ ನಿಯಮ, ಕೃಪೆಯ ನಿಯಮ. ಈ ಎರಡು ಇರೋನು ಯಾರಂದ್ರೆ, ಒಂದು ದಾವಿದ ನೀತಿಯ ರಾಜ, ಎರಡು ಸೊಲೊಮೋನ ಸಮಾಧಾನ ರಾಜ. ಈ ಎರಡೂ ಒಂದು ಕೂಡಿರೋನು ಯಾರಂದ್ರೆ ಯೇಸು ಕ್ರಿಸ್ತನು, ಮೆಲ್ಕಿ ಜೇದಕನು ಅಂತ. ಸಲೇಮಿನ ಅರಸನು ಅಂತ ಬರ್ದಿರ್ತೈತೆ, ಸಲೇಮಿನ ರಾಜ ಅಂತ ಬರ್ದಿದೆ. ಸಲೇಮ್ ಅಂದ್ರೆ ಯೆರೂಸಲೇಮ್, ಯೆರೂಸಲೇಮ್ ಅಂದ್ರೆ ಸಮಾಧಾನ, ಸಮಾಧಾನ ಪಟ್ಟಣ. ಬರ್ಕೊಂತ ಇದ್ದೀರಲ್ಲ ಎಲ್ಲರೂ, ಒಂದೊಂದು ಪಾಯಿಂಟ್ಸ್ ಕೂಡ ಬಿಡ್ದಿರ ಬರ್ಕೊಬೇಕು ನೋಡಿ. ಎಲ್ಲ ಮೀನಿಂಗ್ ಇದೆ ಇವುಗಳಿಗೆಲ್ಲಾನು, ಒಂದೊಂದು ನೇಮ್ ಕೊಡೋದು ಕೂಡ ಮೀನಿಂಗ್ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ದಾವಿದಲ್ಲಿ ಸೆಟಪ್ ಮಾಡ್ತಾ ಇದ್ದೇನೆ. ಎಷ್ಟು ಜನನ ನೋಡಿ ಅಲ್ಲಿ, ಓದಮ್ಮ. ದಾವಿದ ಹೆಸರು ಬಂತು ಅಲ್ಲಿ ನೋಡಿ, ಅಲ್ಲಿ ನೋಡಿ ಡೇವಿಡ್ ಹೆಸರು ಬರ್ತಾ ಇದೆ. ಎಷ್ಟನೇ ವಚನದಲ್ಲಮ್ಮ? 1ನೇ ವಚನದಲ್ಲಿ ದಾವಿದನ ಹೆಸರು ಬರ್ತಾ ಇದೆ. ಆಮೇಲೆ ಏನಂತ ಹೆಸರು? ಪ್ರಧಾನರು, ಪ್ರಧಾನರು, ಎಲ್ಡರ್ಸ್. ಆಮೇಲೆ ಇನ್ಸ್ಟ್ರೂಮೆಂಟ್ಗಳು ಫಾಸ್ಟ್ ಆಗಿ ಓದ್ತಾರೆ. ಅರಮನೆಯಲ್ಲಿ ಆಡ್ತಾ ಇದ್ರು, ಅವನ ಸಹಾಯಕನು, ಹೆಲ್ಪರ್. ಪರವಶರಾಗಿ ಹೋಲಿ ಸ್ಪಿರಿಟ್ ಅಲ್ಲಿ ಫಿಲ್ ಆಗಿ ಅಂತ ವಾಗ್ದಾನ ಮಾಡಿದ್ದಂತೆ. ಅದರಂತೆಯೇ ಆಮೆನ್, ಹಲ್ಲೆಲೂಯಾ. ತಾಳ, ಸ್ವರಮಂಡಲ, ಕಿನ್ನರಿ ಇವುಗಳಿಂದ ಗಾನ ಮಾಡುತ್ತಿದ್ದರು. ಎಂತವ್ರಂತಿವ್ರು? ಪ್ರವೀಣರ್ ಅಂದ್ರೆ ಏನು? ಇಂಗ್ಲಿಷ್ ಲೇಮನ್ ಸಿಸ್ಟರ್, ಎಕ್ಸ್ಪೋರ್ಟ್ಸ್. ಮೇನ್ ನೀನ್ ಕೆಲಸ ಇಲ್ಲ ಅವರು ದೇವ್ರನ್ನ ಮೆಚ್ಚಿಸೋದು, ಆಡೋದು, ಕೊಂಡಾಡೋದು. ಅದು ಕೇಳೋರು ಕೂಡ ಅಭಿಷೇಕ ಆಗ್ತದೆ. ಅವ್ರು ಕೇಳೋರು ಕೂಡ ಪರಲೋಕದ ಅನುಭವ, ಯೇಸು ಕ್ರಿಸ್ತನ ಮುಟ್ಟೋ ಅನುಭವ. ನೋಡಿ, ಕೆಲವರು ಪಾಸ್ಟರ್ಸ್, ಕೆಲವರು ಆರಾಧನಾ ವೀರರು, ಆರಾಧನಾ ಟೀಮು ಲೀಡರ್ಗಳು ಆಡ್ತಾ ಇದ್ರೆ, ಪ್ರಾರ್ಥನಾ ವೀರರು ಆಡ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ಬ್ರೇಕ್ಮನ್ಸ್, ಫಾದರ್ ಬ್ರೇಕ್ಮನ್ಸ್ ಅವ್ರು ಆಡ್ತಾ ಇದ್ರೆ ಹಂಗೆ ಯೇಸು ಕ್ರಿಸ್ತನೇ ಪರಲೋಕನೇ ಧ್ಯಾನ ಮಾಡ್ತಾರೆ. ಆಮೆನ್, ಹಲ್ಲೆಲೂಯಾ. ಅವ್ರ ಹಾಡುಗಳಲ್ಲಿ ಅಷ್ಟು ಮೀನಿಂಗ್. ಅವ್ರು ಕೇಳ್ತಾ ಇದ್ರೆ ಹಂಗೆ ಕಣ್ಣೀರು. ಯೇಸು ಕ್ರಿಸ್ತನ್ ನಮ್ಮ ಮುಂದೆ ಬರೋ ತರ ಈ ತರ ಎಕ್ಸ್ಪೋರ್ಟ್ಗಳು ಅವ್ರು ಎಷ್ಟು ವ್ಯಾಲ್ಯೂ ಮಾಡಿದ್ದಾರೆ ಗೊತ್ತಾ? ಆಮೆನ್, ತುಂಬಾ ವ್ಯಾಲ್ಯೂ ಮಾಡಿದ್ದಾರೆ ಅವರು. ಒಂದೊಂದು ಹಾಡಲ್ಲಿ ಕೂಡ ಒಂದೊಂದು ಮೀನಿಂಗ್ ಇದೆ. ಅವರು ಒಂದೊಂದು ಹಾಡಲ್ಲಿ ಕೂಡ ಒಂದೊಂದು ಅರ್ಥದಲ್ಲಿ ಬರೆದಿದ್ದಾರೆ ಅವರು. ಹಲ್ಲೆಲೂಯಾ. ಈ ತರ ಇವಾಗ ನಮ್ಮ ಕಾಲಕ್ಕೆ ನಿಮ್ಗೆ ಅರ್ಥ ಆಗೋದು ಕೇಳ್ಬೇಕಂದ್ರೆ ಇವರೇ ಆ ಎಕ್ಸ್ಪೋರ್ಟ್ ಈ ಕಾಲಕ್ಕೆ. ಫಾದರ್ ಬ್ರೇಕ್ಮನ್ಸ್ ಆ ಥರ ಬೇಜನ್ ಜನ ಇದ್ದಾರೆ. ಆಮೇಲೆ ತೆಲುಗಲ್ಲಿ ಇದ್ದಾರೆ, ಕನ್ನಡದಲ್ಲಿ ಇದ್ದಾರೆ, ತಮಿಳಲ್ಲಿ ಇದ್ದಾರೆ. ಅದು ಅವ್ರಿಗೆ ಅವ್ರಿಗೆ ಅದೇ ವಿಷನ್, ಅದೇ ಹಾಡುಗಳು ಬರೆಯೋದು, ಆಡೋದು. ಹಾಡುಗಳ ಮೂಲಕ ಮೊನ್ನೆ ಒಬ್ಬರು ನಿಮ್ಗೆ ಹೆಸರು ಇಂಟ್ರೊಡ್ಯೂಸ್ ಮಾಡಿದೆ. ಅವ್ರು ಆಡ್ತಾ ಇದ್ರೆ ಅವ್ರ ಹೆಸರು ನೀವ್ ಹೇಳಿ.
ಆಡ್ತಾ ಇದ್ರೆ ಅವರು ಹಾಡುಗಳು ಸುಮಾರು ಹಾಡುಗಳನ್ನ ಹಾಡಿ 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 ಆಮೇಲೆ ಜನಗಳು ಮನಕಾಲ್ ಹಾಕಿ ಪಾಪಗಳನ್ನ ಅರಕೆ ಮಾಡ್ಬಿಡ್ತಾ ಇದ್ದಂತೆ. ಹಾಡುಗಳು ಹಾಡು ಮುಗಿತಾ ಇದ್ದಾರೆ. ಚಾರ್ಲ್ಸ್ ವೆಸ್ಲಿ ಅಂತೇಳಿ ಮರ್ತೋದ್ರೆ, ಚಾರ್ಲ್ಸ್ ವೆಸ್ಲಿ ಬ್ರದರು ಚಾರ್ಲ್ಸ್ ವೆಸ್ಲಿ ಹಾಡು ಆರಾಧನಾ ವೀರನು. ಇಲ್ಲಿ ಎಕ್ಸ್ಪೋರ್ಟ್ ಅಂತ ಪ್ರವೀಣನ್ ಅಂತ ಕೊಟ್ಟಿದ್ದಾರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಕೆಲವರು ಹಾಡ್ತಾ ಇದ್ರೆ ಪಾಪಗಳ ಅರಿವಾಗ್ಬಿಡ್ತೈತೆ, ಅವರಿಗೆ ತಪ್ಪುಗಳ ಅರಿವಾಗ್ಬಿಡ್ತೈತೆ. ಹಾಡ್ತಾ ಇರೋವಾಗಲೇ ಕೆಲವರು ಮೊಣಕಾಲ್ ಆಗ್ಬಿಡ್ತಾರೆ, ಪರವಶರಾಗ್ಬಿಡ್ತಾರೆ, ಹೋಲಿ ಸ್ಪಿರಿಟ್ ಅಲ್ಲಿ ಫಿಲ್ ಆಗ್ಬಿಡ್ತಾರೆ, ಪರಲೋಕದ ದರ್ಶನ ಆಗ್ಬಿಡ್ತೈತೆ. ಹಂಗೆ ಅವರು ಆತ್ಮ ಪರವಶರಾಗಿ ಆಡ್ತಾ ಇರ್ತಾರೆ. ಅಲ್ಲೇ ಪದ ಇದೆ, ಅಲ್ಲೇ ಆತ್ಮ ಪರವಶರಾಗಿ. ಹೌದಮ್ಮ, ಹಿರಿ ಕಿರಿಯ ಎರಡಾಯ್ತು, ಮತ್ತೆ ಗುರು ಶಿಷ್ಯರು 4 ಪದ. ಹಿರಿ ಚಿಕ್ಕವರು, ದೊಡ್ಡವರು, ಗುರು ಶಿಷ್ಯರು. ಆಮೇಲೆ ಹಲ್ಲೆಲೂಯಾ. ಕೂಡಿಕೊಂಡು ಚೀಟಿನಿಂದ ತಮ್ಮ 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 ಸೇವಾ ಕ್ರಮವನ್ನು ಗೊತ್ತು ಮಾಡಿಕೊಂಡರು. ಇವರೇ ಚೀಟ್ ಹಾಕಿ. 1ನೇವನು ಯಾರು? ಮೊದಲನೆಯವನು ಅಸಾಫ್ಯನಾದ ಏಸೋಪನು. 2ನೇವನು ಗೆಲಾತ್ಯ. ನಾನು ಹೇಳ್ತೀನಿ ನೋಡಿ. 4ನೇವನು ಇಂಚೇರ್, 5ನೇವನು ನೇತಾನ್ಯ, 6ನೇವನು ಬುಕಿಯ. ಈಗ ನನಗೆ ಈ ತರ ಒಟ್ಟು 24 ಅಂತ 31ನೇ ವಚನ ನೋಡಿ. 24ನೇವನು ಯಾರು ಹೇಳಿ ನೀವು? 24 ಜನ ಸೆಟಪ್ ಮಾಡ್ತಾ ಇದ್ದಾನೆ. ಇಲ್ಲಿ 25ನೇ ಅಧ್ಯಾಯದ ಮೇಲೆ ಹೆಡ್ಡಿಂಗ್ ಓದಿ, ನಿಮ್ಗೆ ಅರ್ಥ ಆಗೋದಕ್ಕೆ ಹೇಳ್ತಾ ಇದ್ದೀನಿ. 24 ವರ್ಗಗಳು. ಇವರು 24 ಮಂದಿ. ಏನಿದ್ರ ಅರ್ಥ ಅಂದ್ರೆ, ನಾಳೆ ದೇವ್ರ ರಾಜ್ಯ ಸ್ಥಾಪನೆ ಆಗುತ್ತಲ್ಲ, ಇಲ್ಲಿ ಕೇಳಿ ನಿಮ್ ಡೌಟ್ಸ್ ಇದ್ರೆ ಆಮೇಲೆ ಕೇಳಿ, ಹಂಗೆ ನೋಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಾಳೆ ದೇವ್ರ ರಾಜ್ಯ ಸ್ಥಾಪನೆ ಆಗುತ್ತಲ್ಲ, ಅದನ್ನ ದಾವಿದ ಇಲ್ಲೇ ಸ್ಥಾಪಿಸಿದ. ಇದು ಪಾಯಿಂಟ್. ಇಲ್ಲಿ ಅಲ್ಲಿ 24 ಮಂದಿ ನೀವು ನೋಡ್ತಾ ಇದ್ರೆ, ಅವ್ರನ್ನ 24 ಮಂದಿ ಕೆಲಸ ಏನು? ರೆವಲ್ಯೂಷನ್ ಚಾಪ್ಟರ್ ಅಲ್ಲಿ ಬರೋ 24 ಎಲ್ಡರ್ಸ್ ಕೆಲಸ ಏನು? ಕಿರೀಟ ನೆತ್ತಿ ದೇವ್ರ ಪಾದಗಳಲ್ಲಿ ಇತ್ತು, ಅಡ್ಡ ಬಿದ್ದು 24 ಗಂಟೆ ವರ್ಷಿಪ್. ಕೇಳಿದ್ರಲ್ಲ, ಓದಿದ್ರಿ ತಾನೆ? ಇಲ್ಲಿ ಕೊಡ್ತೀನಿ ವಾಕ್ಯ ನೋಡಿ. ಇಲ್ಲಿ ದಾವಿದ ಆ ಪರಲೋಕ ರಾಜ್ಯ ಸೆಟಪ್ ಅನ್ನ ಕೆಳಗಡೆ ಮಾಡ್ತಾ ಇದ್ದ, ಕೆಳಗಡೆನೆ ಅದನ್ನ ತೋರಿಸ್ತಾ ಇದ್ದ. ನೀವು ನೋಡಿ ಬೇಕಾದ್ರೆ 26ನೇ ಅಧ್ಯಾಯ ನೋಡಿ. ದ್ವಾರಪಾಲಕರು, ಎಂಟ್ರೆನ್ಸ್ ಸೆಕ್ಯೂರಿಟಿಗಳು, ಕಾರ್ಯ ಸಾಧಿಸೋರು, ಲೌಕಿಕ ಉದ್ಯೋಗ ಮಾಡೋರು. 27ನೇ ಅಧ್ಯಾಯದಲ್ಲಿ ನೋಡಿ ಸೈನಿಕ ವರ್ಗದವರು. ನೋಡಿ 27ನೇ ಅಧ್ಯಾಯದಲ್ಲಿ ಸೈನಿಕ ವರ್ಗದವರು. 28ನೇ ಅಧ್ಯಾಯದಲ್ಲಿ ನೆರೆದ ಸಭೆಯ ಮುಂದೆ ಅದು ಪ್ರೇಯರ್ ಮಾಡೋರು. ಈ ತರ 24ನೇ ಅಧ್ಯಾಯದಲ್ಲಿ ಏನಿದೆ ಗೊತ್ತಾ? ಯಾಜಕ ವರ್ಗದವರು ಇದ್ದಾರೆ ನೋಡಿ. ಲೇವಿಯರು ಯಾಜಕ ವರ್ಗದವರ ಪಟ್ಟಿ ಇದೆ ನೋಡಿ 24ನೇ ಅಧ್ಯಾಯದಲ್ಲಿ. 23ನೇ ಅಧ್ಯಾಯದಲ್ಲಿ ಲೇವಿಯ ವರ್ಗಗಳು, ಅವರ ಕೆಲಸ. ಈ ತರ ಒಂದು ಟೀಮ್. ಇಲ್ಲೇ ದಾವಿದ ಪರಲೋಕದಲ್ಲಿ ನಾಳೆ ಹೆಂಗಿರ್ತೈತೆ ಪೊಸಿಷನ್ ಅರ್ಥ ಆಗ್ತದೆ ಎಷ್ಟನಿಗೆ? ಪರಲೋಕ ಹಿಂಗಿರ್ತೈತೆ ಅಂತ ಇಲ್ಲೇ ಭೂಲೋಕದಲ್ಲಿ ದಾವಿದ ತೋರಿಸ್ಕೊಟ್ಟ. ಅವನ ನಾರ್ಮುಡಿ ಹೊತ್ಕೊಂಡು ಹೋಗಿ ಸೇವೆಯನ್ನ ಮಾಡ್ದ. ರಾಜನಾಗಿದ್ದ. ಯೇಸು ಕ್ರಿಸ್ತನ್ ಮಾತ್ರ ಯಾಜಕ, ರಾಜ, ಮಹಾಯಾಜಕನು, ರಾಜನ ಅನ್ನೋದು ಈ ಬೈಬಲ್ ಅಲ್ಲಿ ನಾರ್ಮಲ್ ಮನುಷ್ಯರಲ್ಲಿ ಸೊಲೊಮೋನ, ದಾವಿದ ಇಬ್ಬರು ಮಾತ್ರ ನಾರುಮುಡಿ ಬಟ್ಟೆಯನ್ನು ಹಾಕಿದ್ದಾರೆ. ಆ ಬಟ್ಟೆ ಯಾರು ಹಾಕ್ಬೇಕಂದ್ರೆ, ಆ ಬಟ್ಟೆನ ಯಾರು ಹಾಕ್ಬಾರ್ದು, ಯಾಜಕರು ಮಾತ್ರ ಹಾಕ್ಬೇಕು. ಇವರಿಬ್ಬರು ಹಾಕಿದ್ದಾರೆ. ದಾವಿದ ಅಂದ್ರೆ ನೀತಿಯ ರಾಜ, ಸೊಲೊಮೋನ್ ಅಂದ್ರೆ ಸಮಾಧಾನ ರಾಜ, ಯೇಸು ಕ್ರಿಸ್ತನ ಆ ಯೆರೂಸಲೇಮಿನ ರಾಜ. ಆಮೇನ್. ಈ ಸೆಟಪ್ ಭೂಮಿಯಲ್ಲೇ ಸ್ಥಾಪಿಸಿದ್ದಾನೆ ದಾವಿದ. ದಾವಿದನ ಅನುಕೂಲದವಂತಾನೆ ಯೇಸು ಕ್ರಿಸ್ತನು, ದಾವಿದನ ಕುಲದವಂತಾನೆ ಯೇಸು ಕ್ರಿಸ್ತನು, ದಾವಿದನ ವಂಶದವಂತಾನೆ ಯೇಸು ಕ್ರಿಸ್ತನು, ದಾವಿದನ ನಕ್ಷತ್ರ, ದಾವಿದನ ನಕ್ಷತ್ರ. ಆಮೇನ್. ಈಗ ನೀವು ಬೈಬಲ್ ಓದಿ ಇವೆಲ್ಲ ಕೇಳ್ಬಿಟ್ಟು ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಲ್ಡ್ ಟೆಸ್ಟಿಮೆಂಟ್ ಆಗಲಿ ನ್ಯೂ ಟೆಸ್ಟಿಮೆಂಟ್ ಆಗಲಿ ಏನ್ ಸಂಬಂಧ ಇದೆ ಅಂತ. ಹಲ್ಲೆಲೂಯಾ. ಈಗ ಅರ್ಥ ಆಗ್ತಾ ಇದೆಯಲ್ಲ? ಆ 24 ಮಂದಿ ಇಲ್ಲೇ ಇಟ್ಟಿದ್ದಾನೆ ನೋಡಿ. ಇವರೇ ಬರ್ತಾರಂತ ನೀವು ಕನ್ಫರ್ಮ್ ಮಾಡ್ಕೊಂಬೇಡಿ ತಿರ್ಗಾ. ಆಮೇಲೆ ಇವರೇ
ಈ 24 ಮಂದಿ ಮನೆಗೆ ಹೋಗಿ ಓದ್ಕೊಳ್ಳಿ. ಆಮೇನ್. ನೀವ್ ಹೇಳಿ ಇವಾಗ 19ನೇ ಯಾರಂತ ಹೇಳಿ? 16ನೇ ವಚನದಲ್ಲಿದೆ ನೋಡಿ. 16ನೇ ವಚನ ಓದಿ. 19ನೇವರು ಯಾರು? ಮತ್ತನ್ಯ. 13ನೇವರು ಅದೇ ತರನೇ ಟೋಟಲ್ ಆಗಿ 24 ಮಂದಿ ಇರ್ತಾರೆ. ಈಗ ಇವ್ರು ಯಾರಿರ್ಬೋದು? ನಿಮ್ಗೊಂದು ಡೌಟ್, ಯಾರು ಇರ್ಬೋದು? 24 ಮಂದಿ. ನಾನೇ ಕೆಲವು ಹೆಸರು ಹೇಳ್ತೀನಿ, ನೀವು ಕೇಳಿ. ಇವಾಗ ನಾನು ಹೇಳ್ತೀನಿ ನೋಡಿ, ಜಾಸ್ತಿನೇ ಹೇಳ್ತೀನಿ, 24 ಮಂದಿಗಿಂತ ಜಾಸ್ತಿ ಹೇಳ್ತೀನಿ. ಇವರೆಲ್ಲ ಗ್ರೇಟ್ ಮ್ಯಾನ್ಗಳು ಬೈಬಲಲ್ಲಿ. ಒಳ್ಳೆ ದೇವರಿಗಾಗಿ ಜೀವಿತನೇ ಅರ್ಪಿಸಿರೋರು, ದೇವರನ್ನ ಕೊಂಡಾಡ್ದವರು, ದೇವರಿಗೆ ಭಯಪಟ್ಟವರು, ವಾಕ್ಯಾನುಸಾರವಾಗಿ ನಡೆದವರು, ರಕ್ತ ಸಾಕ್ಷಿಗಳು, ಕ್ರಿಸ್ತನಿಗಾಗಿ ದೇವರಿಗಾಗಿ ದೇವರ ಮಹಿಮೆಗಾಗಿ ದುಡಿದವರು. ಅಬ್ರಹಾಮ, ಇಸಾಕ, ಯಾಕೋಬ, ನೋವ, ಏಬೇಲ. ಆಮೇಲೆ ಇನ್ನು ಹೇಳ್ತೀನಿ ಕೇಳಿ. 12 ಮಂದಿ ಅಪೊಸ್ತಲರು, 12 ಪ್ರವಾದಿಗಳು, ಲೆಕ್ಕ ಇಲ್ಲ. ಪ್ರವಾದಿಗಳು ಏಷಾಯ, ಯೆರೆಮೀಯ, ಎಲಿಯ, ಎಲೀಷಾ, ಎಜೆಸ್ಕೇಲ, ದಾನಿಯೇಲ. ಪರಲೋಕ ದರ್ಶನ ಹೆಂಗೆ ಯೋಹಾನ ಕಂಡ, ಅವನು ಕೂಡ ಪರಲೋಕ ಟೀಮ್ನೇ ನೋಡಿದ. ದಾನಿಯೇಲ. ಇನ್ನು ಹೇಳ್ಬೇಕಂದ್ರೆ ಯೆಹೋಶುವ, ದಾವಿದ, ಸೊಲೊಮೋನ ಏನೋ ಗೊತ್ತಿಲ್ಲ. ದಾವಿದ, ಜಕಾರ್ಯ, ಪೇತ್ರ, ಪೌಲ, ಜಾನ್, ಇನ್ನೊಂದು ಜಾನ್ ಇದ್ದಾನೆ, ಬ್ಯಾಪ್ಟಿಸ್ಟ್ ಜಾನ್. ಈ ತರ ಒಂದು ದೊಡ್ಡ ಲಿಸ್ಟ್ ಇದೆ. ಅದ್ರ ಜೊತೆಲಿ ಈ ಯೇಸು ಕ್ರಿಸ್ತನ್ ಹೋದ್ನಲ್ಲ, ಹೋದ್ಮೇಲೆ ಇಲ್ಲಿ ಹಿಸ್ಟ್ರಿ ಇಲ್ಲ. ಅಪೊಸ್ತಲರವರೆಗೂ ಹಿಸ್ಟ್ರಿ ಇದೆ, ಪೌಲನವರೆಗೂ ಹಿಸ್ಟ್ರಿ ಇದೆ, ತಿಮೋತಿನವರೆಗೂ ಇದೆ. ತಿಮೋತಿಯ ಆದ ನಂತರ, ಯೋಹಾನ ಆದ ನಂತರ ಹಿಸ್ಟ್ರಿ ಇಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿಂದ ಹೋದ್ರೆ ನಿಮಗೆ ಗೊತ್ತಿರೋರ್ನ ಹೇಳ್ತೀನಿ ನಾನು, ನಿಮ್ಗೆ ಗೊತ್ತಿಲ್ಲ. ಜಾನ್ ವೆಸ್ಲಿ ಹೇಳಿದೆ, ಅವರೆಲ್ಲ 240 ಮೈಲಿ ಕಿಲೋಮೀಟರ್ನ ಕುದುರೆಯಲ್ಲಿ ತಿರುಗಿ ಒಂದು ದಿನಕ್ಕೆ 5 ಸ್ಪೀಚ್ ಮಾಡಿ ಒಂದು ದಿನಕ್ಕೆ ಎಷ್ಟೋ ಸಾವಿರ ಜನರ ದೇವರಲ್ಲಿ ತರ್ತಾ ಇದ್ದಾರೆ. ಮೇನ್ ಬಿಲಿಗ್ರಾಮ್ ಒಂದು ಮೀಟಿಂಗ್ ಹೋದ್ರೆ 12 ಲಕ್ಷ ಜನ ಬರ್ತಾ ಇದ್ರಂತೆ. ಏಸನ್ನ 106 ಸಭೆಗಳು ಕಟ್ಟಿ ಮದುವೆ ಆಗ್ದಿರ ದೇವರು ಸೇವೆ DGS ಅಂಕಲ್ ಅವ್ರಿರ್ಲಿ, ಈ ತರ ಎಷ್ಟು ಸೇವಕರು ಬೇಕು. ಆಮೇಲೆ ದೇವ್ರಿಗಾಗಿ ದುಡ್ದಿರೋರು ಇನ್ನೂ ಎಷ್ಟು ಜನ ಇದ್ದಾರೆ ಗೊತ್ತಾ? ವೈಟ್ ಫೀಲ್ಡ್ ಇದ್ದಾರೆ, DL ಮೂಡ್ಲಿ ಇದ್ದಾರೆ, DL ಮೂಡ್ಲಿ ಇದ್ದಾರೆ, ಜಾನ್ ವೆಸ್ಲಿ ಇದ್ದಾರೆ. ಈ ತರ ಎಷ್ಟು ಜನ ಇದ್ದಾರೆ ಗೊತ್ತಾ? ಅಯ್ಯೋ, ಕೋಟಿ ಜನ ಇದ್ದಾರೆ. ಅವರೆಲ್ಲ ಪರಲೋಕದಲ್ಲಿ ಇರ್ತಾರೆ. ಇಷ್ಟು ಜನದಲ್ಲಿ 24 ಜನಕ್ಕೆ ಮಾತ್ರ ಈ ಎಲ್ಡರ್ಸ್ ಗಿಫ್ಟ್ ಅನ್ನ ಕೊಡ್ತಾರೆ. ಹಲ್ಲೆಲೂಯಾ. 24 ಜನ ಇವ್ರು ಯಾರನ್ನ ಆಗ್ಬೋದು. ಕೆಲವ್ರು ಹೇಳ್ತಾರೆ ಈ 24 ಮಂದಿ ಯಾರಂದ್ರೆ ಹೊಸ ಒಡಂಬಡಿಕೆಯಲ್ಲಿ 12 ಜನ, ಹಳೆ ಒಡಂಬಡಿಕೆಯಲ್ಲಿ 12 ಜನ ಇರ್ಬೋದೇನೋ ಗೊತ್ತಿಲ್ಲ. ಇದನ್ನು ಇಟ್ಕೊಳ್ಳಿ ಪಾಯಿಂಟ್, ನೀವು ಇರ್ಬೋದು. ಇನ್ ಕೆಲವ್ರು ಹೇಳ್ತಾರೆ ಹಲ್ಲೆಲೂಯಾ, ಪ್ರವಾದಿಗಳನ್ನ ತುಂಬಾ ಅವರು ರಕ್ತ ಸಾಕ್ಷಿಗಳಾದ್ರು. ಈಗ ಯೋಹಾನ್ ತಲೆ ಏನ್ ಮಾಡಿದ್ರು? ಕಟ್ ಮಾಡಿದ್ರು. ಹಲ್ಲೆಲೂಯಾ. ಎಲೀಷೆಲ್ಲ ಎಲ್ಲಿಂದ ಬಂದ, ಅವ್ರ ತಂದೆ ಯಾರು ತಾಯಿ ಯಾರು ಗೊತ್ತೇ ಇಲ್ಲ ಯಾರಿಗೂ. ಮದುವೆ ವಿವಾಹ, ಅವನ ಮಕ್ಕಳು ಏನ್ ಡೀಟೇಲ್ಸೇ ಇಲ್ಲ. ಅವನು ಎಲ್ಲಿ ತಿಪ್ಸಿಯನಾದ ಎಲಿಯ ಅಷ್ಟೇ. ಪರಲೋಕದಿಂದ ಬಂದ ಯೇಸು ಕ್ರಿಸ್ತನ್ ಅಷ್ಟೇ. ಯೇಸು ಕ್ರಿಸ್ತನ್ಗಷ್ಟೇ ತಂದೆ ತಾಯಿ ಅಂತ್ಯ ಆದಿ ಆತನಿಗಿಲ್ಲ. ಈ ತರ ಎಷ್ಟು ಜನ ಬೈಬಲ್ ಅಲ್ಲೇ ಬರೆದ್ರೆ ಪೇಪರ್ಗಳು ಸಾಕಲ್ಲ, ಅಷ್ಟು ಜನ ಇದ್ದಾರೆ. ಇದರಲ್ಲಿ 24 ಮಂದಿ ಕೊಡ್ತಾರೆ. ಕೆಲವರು ಹೇಳ್ತಾರೆ ಹೊಸ ಒಡಂಬಡಿಕೆಯಲ್ಲಿ 12 ಜನ, ಹಳೆ ಒಡಂಬಡಿಕೆಯಲ್ಲಿ 12 ಜನ. ಎಷ್ಟು ಜನ ಆದ್ರು? 24 ಜನ ಆದ್ರಲ್ಲ, 24. ಇನ್ ಕೆಲವರು ಹೇಳ್ತಾರೆ ಪ್ರವಾದಿಗಳಲ್ಲಿ ಒಂದು 24 ಜನನ ಆರಿಸ್ಕೊಂತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೌಲೆಲ್ಲ ತುಂಬಾ ಶ್ರಮ, 13 ಗ್ರಂಥನ ಬರೀತಾನೆ. ಹಲ್ಲೆಲೂಯಾ. ರೋಮನ್ಸ್ ಟು ಇಬ್ರು, ರೋಮಾಪುರದವರಿಂದ ಇಬ್ರಿಯ ಗ್ರಂಥವರೆಗೂ ಅವನೇ ಬರೀತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಅವ್ರಿಗಿಂತ ಜಾಸ್ತಿ ಕಷ್ಟಪಟ್ಟಿದ್ದೀನಿ. ನಾನು ಅಪೊಸ್ತಲರಿಗಿಂತ ತುಂಬಾ ಶ್ರಮ ಪಟ್ಟಿದ್ದೀನಿ. ಕ್ರಿಸ್ತನ್ಗಾಗಿ ಓಡಿದ್ದೀನಿ. ನಾನು ಏನ್ರಲ್ಲಿ ಕಡಿಮೆ ಇಲ್ಲ. ಅದ್ಭುತಗಳು ಮಾಡೋದಿರ್ಲಿ, ಸ್ಪೀಚಿಂಗ್ ಇರ್ಲಿ, ಪ್ರವಾದನೆ ಇರ್ಲಿ, ಸಭೆಗಳನ್ನು ಉತ್ಪತ್ತಿ ಮಾಡೋದಿರ್ಲಿ, ರಾತ್ರಿ ಹಗಲು ದುಡಿದು ತಿಂದಿದ್ದೀನಿ. ನಾನೇ ಕಷ್ಟಪಟ್ಟು ಊಟ ಮಾಡಿ ಸೇವೆ ಮಾಡಿದ್ದೀನಿ.
ಮೇನ್ ಎಷ್ಟೋ ಸಾರಿ ಏಟುಗಳು ಅನ್ಯ ಜನಗಳಿಂದ, ದೇವ ಜನರಿಂದ, ಸುಳ್ಳು ಜನರಿಂದ, ಸುಳ್ಳು ಸಹೋದರರಿಂದ, ಅಡವಿಯಲ್ಲಿ, ಸಮುದ್ರದಲ್ಲಿ, ಮರುಭೂಮಿಯಲ್ಲಿ ನನಗೆ ವಿಚಿತ್ರವಾಗಿ ರೋದನೆ ಆಯಿತು. ಆಮೇಲೆ ಈಗ ನಾವು ಪ್ರಕಟಣೆ ಗ್ರಂಥದಲ್ಲಿ ಎಲ್ಲಿ ನೋಡಿದ್ವಿ? ಫಸ್ಟ್ 24 ಮಂದಿ ಎಲ್ಡರ್ಸ್ನ, ಹಿರಿಯರನ್ನ 4 ಇವ್ರ ಕೆಲಸ ಏನಂತ ನಾವು 1ನೇ ಅಧ್ಯಾಯದಲ್ಲಿ ನೋಡಿದ್ರಿ. ಹಳೆ ಒಡಂಬಡಿಕೆಯಲ್ಲಿ ಫಸ್ಟ್ ಕ್ರೋನಿಕಲ್ಸ್ 25 ಚಾಪ್ಟರ್ ಅಲ್ಲಿ ಇವ್ರ ಕೆಲಸ ಏನು? ಆರಾಧನೆ. ಒಳ್ಳೆ ಪೊಸಿಷನ್ ಇದೆ. ಎಲ್ಲಿದ್ದಾರೆ? ನಿಯರ್ ಜೀಸಸ್ ಕ್ರೈಸ್ಟ್ ಹತ್ರ. ನಾನು ಇವಾಗ ಹೇಳಿದೆ, ನಿಮ್ಗೆ ಅರ್ಥ ಆಯ್ತಲ್ಲ? ನೀವು ಹಳೆ ಯಾರನ್ನ ನಾಟಕ ನೋಡಿದ್ದೀರಾ? ನಾಟಕ, ಹಳೆ ಡ್ರಾಮಾ, ಮಹಾಭಾರತ, ರಾಮಾಯಣ ನೋಡಿದ್ರಿ ಇಲ್ವಾ? ಆ ಸ್ಕ್ರೀನ್ ಹಾಕಿರ್ತಾರೆ ಮುಂಚೆನೆ, ಫಸ್ಟೇ ಅಲ್ಲೊಂದು ಸ್ಕ್ರೀನಲ್ಲಿ ಈ ತರ ಒಂದು ಟೀಮ್ ಅನ್ನ ಹಾಕಿರ್ತಾರೆ. ರಾಜ ಸೆಂಟ್ರಲ್ಲಿ ಕೂತಿರ್ತಾನೆ, ಮಂತ್ರಿ ಇಲ್ಲಿ ಕೂತಿರ್ತಾರೆ, ಇಷ್ಟೇ ರಾಣಿಯಲ್ಲಿ ಕೂತಿರ್ತಾರೆ. ಒಂದು ಈ ಕಡೆ ಒಂದು 12 ಜನ, ಈ ಕಡೆ ಒಂದು 12 ಜನ ಕೂತಿರ್ತಾರೆ. ಮಿಕ್ಕಿದ ಆ ಕಡೆ ಇರ್ತಾರೆ ಚಿಕ್ಕ ಚಿಕ್ಕ ಜನಗಳೆಲ್ಲ, ಸಣ್ಣ ಸಣ್ಣ ಜನಗಳೆಲ್ಲ. ಪರಲೋಕ ಒಂದು ಟೀಮ್. ಸರಿ, ಇನ್ನೂ ಒಂದು ಪಾಯಿಂಟ್ ಹೇಳ್ತೀನಿ ನಿಮ್ಗೆ. ಏನಾಯ್ತಂದ್ರೆ, ಆ ಟೀಮ್ ಇತ್ತು ಆಲ್ರೆಡಿ. ಪಾಪ ಮಾಡಿ ಸೈತಾನ ನಾನೇ ದೇವರಾಗ್ಬೇಕಂತ ಹೇಳಿ ಅಲ್ಲಿರೋ ಒಂದು ಕೂಟ, ಒಂದು ಕೋಟಿ ದೂತರುಗಳನ್ನ ತಲೆ ಕೆಡಿಸ್ಬಿಟ್ಟು ಒಂದು ಸೈಡ್ ಖಾಲಿ ಆಗೋಯ್ತು ಪರಲೋಕ. ಅವರು ಪಾತಾಳಕ್ಕೆ ಬಿದ್ದೋದು. ಎಲ್ಲಿ ಬಿದ್ರು? ಭೂಮಿಗೆ ಬಿದ್ದು. ಆಮೇಲೆ ಆ ಜಾಗನ ತುಂಬಿಸೋದಕ್ಕೆ ದೇವರು ಉತ್ಪತ್ತಿ ಮಾಡಿದ್ದು ಮನುಷ್ಯನ ಕ್ರಿಯೇಷನ್ ಏನು? ಪರಲೋಕ ಒಂದ್ ಕಡೆ ಖಾಲಿ ಇದೆ, ಅದನ್ನ ಫಿಲ್ ಮಾಡಬೇಕು. ಒಂದು ಟೀಮ್ ಅದು, ಒಂದು ಗ್ರೂಪ್ ಅದು, ಸೆಟಪ್ ಅದು. ಅರ್ಥ ಆಗ್ತಾ ಇದೆಯಲ್ಲ ನಿಮಗೆ ಮಾತು? ಇಷ್ಟು ಜನ ಹಿಂಗಿರ್ಬೇಕು. ಇಷ್ಟು 414 ಜನ ಇದ್ರೆ ಪಾರ್ಲಿಮೆಂಟ್ ಅಲ್ಲಿ ಪ್ರಧಾನಿ ಆಗ್ಬೋದು. 114 ಜನ ಇದ್ರೆ ಚೀಫ್ ಮಿನಿಸ್ಟರ್ ಆಗ್ಬೋದು. ಇಲ್ಲಂದ್ರೆ ಆಗಂಗಿಲ್ಲ. ಆಮೇಲೆ ಅಲ್ಲೆಲ್ಲೂಯಾ. ಒಂದು ಆಫೀಸ್ ಇದ್ರೆ ಇಷ್ಟು ಜನ ಅಂತ ಇರ್ತಾರೆ. ಒಂದು ಕಂಪನಿ ಇದ್ರೆ ಇಷ್ಟು ಜನ ಈ ಕೆಲಸ, MD, ಚೇರ್ಮನ್, ಓನರ್. ಅಲ್ಲೆಲ್ಲೂಯಾ. ಆಮೇಲೆ ಟೀಮ್ ಲೀಡರ್, ವರ್ಕರ್ಸ್, ಹೆಲ್ಪರ್, ಮೆಕ್ಯಾನಿಕ್. ಆಮೇಲೆ ಹೀಗೆ ಒಂದು ಕಂಪ್ನಿಯಲ್ಲಿ ಹಲವಾರು ತರ ಕೆಲಸ ಮಾಡೋರು ಇರ್ತಾರೆ. ಒಂದು ಟೀಮ್ ಅಂತಾರೆ. ಟೀಮ್ ಅದೇ ತರ ಪರಲೋಕದಲ್ಲಿ ಒಂದು ಟೀಮ್. ಆ ಟೀಮಲ್ಲಿ ಒಂದು 24 ಮಂದಿ ಹಿರಿಯರು. ನೀವು ಇವತ್ತು ಕೇಳ್ತಾರೆ ಅಲ್ಲೆಲ್ಲೂಯಾ, ಅಲ್ಲೆಲ್ಲೂಯಾ. ಆಮೇಲೆ ಇನ್ನು ಒಂದು ವಾಕ್ಯ ಓದಿ, ರೆವಲ್ಯೂಷನ್ 5:8 ಓದಿ. ಆ 4 ಜೀವಿಗಳಲ್ಲಿ 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ, ಅಂದ್ರೆ ಯೇಸು ಕ್ರಿಸ್ತನು, ಜೀಸಸ್ ಕ್ರೈಸ್ಟ್, ಆದಾತನ ಪಾದಕ್ಕೆ ಬಿದ್ದರು. ಯಾರ ಪಾದಗಳಿಗೆ ಬೀಳ್ತಾ ಇದ್ದಾರೆ ಇವರು? ಯೇಸು ಕ್ರಿಸ್ತನ ಪಾದಗಳಿಗೆ ಬೀಳ್ತಾ ಇದ್ದಾರೆ. ಆಮೇಲೆ ವೀಣೆಗಳು. ವೀಣೆಗಳು ಅಂದ್ರೆ ಇನ್ಸ್ಟ್ರೂಮೆಂಟ್. ವೀಣೆಗಳು ಆ ದೇವ ಜನರ ಪ್ರಾರ್ಥನೆಗಳು ಧೂಪದಿಂದ ತುಂಬಿದ್ದ ಚಿನ್ನದ ಧೂಪದಾರತಿಗಳು ಇದ್ದವು. ಏನ್ ಕೆಲಸ ಮಾಡ್ತಾ ಇದ್ದಾರೆ ಇವರು? ಇವ್ರ ಹತ್ರ ಪ್ರಾರ್ಥನೆ ಇದೆ, ಪ್ಲಸ್ ಇವ್ರ ಹತ್ರ ವೀಣೆಗಳಿದೆ. ಇವ್ರ ಕಿರೀಟನ ತೆಗೆದು ದೇವರ ಮುಂದೆ ಇಟ್ಟು ಆರಾಧಿಸ್ತಾ ಇದ್ದಾರೆ. ನೋಡಿ ಅಲ್ಲಿ ಆ 4ನೇ ಅಧ್ಯಾಯದಲ್ಲಿ ನೋಡಿ, ಇನ್ನೊಂದು ವಾಕ್ಯದ 24 ಮಂದಿ ಹಿರಿಯರ ಬಗ್ಗೆ. 4ನೇ ಅಧ್ಯಾಯಕ್ಕೆ ಬನ್ನಿ, ಅಲ್ಲೇ ಪಕ್ಕದಲ್ಲಿ. ಓದಮ್ಮ. 24 ಮಂದಿ ಹಿರಿಯರು ಎಲ್ಲಿ ನೋಡ್ತಾ ಇದ್ರಿ ಹೇಳಿ? 4ನೇ ಅಧ್ಯಾಯ. ಜೋರಾಗಿ ಹೇಳಿ. ಓದಿ, ಕರೆಕ್ಟ್ ಆಗಿದೆ. ಆ 24 ಮಂದಿ ಹಿರಿಯರು 10 ವರ್ಡ್ಸ್, 10ನೇ ವಚನ. ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು. ಇಲ್ಲಿ ಯಾಕೆ ನಿಮ್ಗೆ ಈ ವಾಕ್ಯ ತೋರಿಸ್ತದ್ರಿಂದ, ಅವನ ತಲೆ ಮೇಲೆ ಇರೋ ಕಿರೀಟನ ಯೇಸು ಕ್ರಿಸ್ತನ ಪಾದಗಳ ಮುಂದೆ ಬೀಸಾಕ್ತಾ ಇದೆ. ನಾವ್ ಇದಕ್ಕೆ ಯೋಗ್ಯರಲ್ಲ. ನಿನ್ನ ಘನಪಡಿಸೋದೇ ನಮ್ ಕೆಲಸ. ಮೇನ್ ನಿನಗೂ ಅಷ್ಟೇ. ಇಲ್ಲಿಂದ ಹೋದ್ಮೇಲೆ ಪರಲೋಕದಲ್ಲಿ ಆರಾಧನೆ ಮಾಡೋದೇ ನಿನ್ ಕೆಲಸ. ನಿನ್ ಕೆಲ್ಸಕ್ಕೆ ಹೋಗ್ಬೇಕು, ಆಫೀಸ್ಗೆ ಹೋಗ್ಬೇಕು, ಫ್ಯಾಕ್ಟ್ರಿ ಹೋಗ್ಬೇಕು, ತೋಟಕ್ಕೆ ಹೋಗ್ಬೇಕು, ಮನೆಗೆ ಹೋಗ್ಬೇಕು, ಕ್ಲೀನ್ ಮಾಡ್ಬೇಕು, ಬಟ್ಟೆ ಒಗಿಬೇಕು, ಬ್ಯಾಂಕ್ ಹೋಗ್ಬೇಕು. ಆಮೇಲೆ ಯಾವುದಿಲ್ಲ, ಮಗುನ್ ನೋಡ್ಬೇಕು, ಗಂಡನ್ ನೋಡ್ಬೇಕು, ಅಡಿಗೆ ಮಾಡ್ಬೇಕು, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರು, ಸಪ್ಪರ್ ಏನಿರಲ್ಲ. ನಥಿಂಗ್. ಈ ಭೂಮಿಯಲ್ಲಿರೋದು ಏನಿರಲ್ಲ, ಬರೀ ಆರಾಧನೆ ನಿಂದು ಅಷ್ಟೇ. ಇವ್ರದ್ದು ಅದೇ. ಇವ್ರ ಹತ್ರ ಇರ್ತಾರೆ, ನೀನೊಂದು ಸ್ವಲ್ಪ ದೂರ ಇರ್ತೀಯ ಅಷ್ಟೇ. ಅಲ್ಲ, ನೀನು ಹತ್ರ ಇರೋಂತ ನಾನು ದೇವ್ರನ್ನ ಕೇಳ್ತೀನಿ. ಪಾಪ ನಾನು ಆ ಥರ ಇಷ್ಟ ಇಲ್ಲ ನನಗೆ. ಆಮೇಲೆ
ಅಲ್ಲೆಲ್ಲೂಯ್ಯ. ಶ್ರಮ ಪಡ್ಬೇಕಲ್ಲ, ಅದಕ್ಕಾಗಿ ಇಲ್ಲಿ ಭೂಲೋಕದಲ್ಲೇ ನೀವು ಅಲ್ಲೆಲ್ಲೂಯ್ಯ ಪ್ರಯಾಸ ಇದೆ, ಇಲ್ಲಿ ಪ್ರೇಯರ್ ಇದೆ, ಪರಿಶುದ್ಧತೆ ಇದೆ, ನೀತಿ ಇದೆ, ಇಲ್ಲಿ ನೀನು ಅನುಸರಿಸೋದು ಎಚ್ಚರಿಕೆ ಇದೆ, ಇಲ್ಲಿ ಮಹಿಮೆ ಇದೆ, ಇಲ್ಲಿ ನೀನು ಮಹಿಮೆಯಲ್ಲಿ ಜೀವಿಸ್ಬೇಕು. ಈಗ ಪಾಪಿಗಳು ನರಕಕ್ಕೂ ಹೋಗಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕುಡಿತಾರೆ, ತಿಂತಾರೆ, ಹೊಡಿತಾರೆ, ಗಲಾಟೆ ಮಾಡ್ತಾರೆ, ಅಶುದ್ಧ ನಡೆಸ್ತಾರೆ, ನೋಡ್ದಿರೋದು ನೋಡ್ತಾರೆ, ತಿಂದಿರೋದು ತಿಂತಾರೆ. ಅವ್ನು ನೆಕ್ಸ್ಟ್ ಅದಕ್ಕೆ ಪ್ರಾಕ್ಟೀಸ್ ಇಲ್ಲ. ಪರಿಶುದ್ಧರು ಯೇಸು ಕ್ರಿಸ್ತನ ಜೊತೆ ಇದ್ದು ಎಲ್ಲೋದ್ರು ಜೊತೆಲಿ ಹೋಗಿ ಆತನ 1000 ವರ್ಷ ಆಳ್ವಿಕೆಯಲ್ಲಿ ಇನ್ ಫ್ಯೂಚರ್ ಅಲ್ಲಿ ಪರಲೋಕದಲ್ಲಿರೋದು ಆರಾಧಿಸೋದು. ಇಲ್ಲೇ ನಾವು ಆರಾಧನೆಯನ್ನ ಯೇಸು ಕ್ರಿಸ್ತನನ್ನ ನೋಡ್ಬೇಕು, ಪರಿಶುದ್ಧತೆಯಲ್ಲಿ ಇರ್ಬೇಕು. ಇಲ್ಲಿ ಇಲ್ದಿರೋ ಪರಿಶುದ್ಧತೆ, ಇಲ್ಲಿ ನೋಡ್ದಿರೋ ಯೇಸು, ಇಲ್ಲಿ ಆರಾಧನೆ ಮಾಡ್ದಿರೋದು ಅಲ್ಲಿ ಬರಲ್ಲ. ಅರ್ಥ ಆಗಿದೆ ಅನ್ಕೊಂತೀನಿ ನಾನು. ಅದಕ್ಕೆ ಮೊನ್ನೆ ಭಾನುವಾರ ಕೂಡ ಒಂದು ಲೈನ್ ಹೇಳಿದ್ರು ನಿಮಗೆ. ಯಾಕೆ ನಿಮಗೆ ದೀಕ್ಷಾ ಸ್ಥಾನ ಕೊಟ್ಟು ಬಿಟ್ಟಿರೋದಂದ್ರೆ ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೀತೀಯೋ ಇಲ್ವೋ. ಅಯ್ಯಯ್ಯಾ, ಅಲ್ಲೆಲ್ಲುಯ್ಯ. ಏನಂತ ಹೇಳ್ಕೊಟ್ಟೆ ನಾನು ನಿಮ್ಗೆ? ನಾನಲ್ಲ, ದೇವ್ರ ಪರಿಶುದ್ಧಾತ್ಮನು. ಯಾಕೆ ನಮ್ಗೆ ದೀಕ್ಷಾ ಸ್ಥಾನ ಕೊಟ್ಟು ಬಿಟ್ಟಿರೋದಂದ್ರೆ ಅವನ್ ಯಾಕೆ 40 ವರ್ಷ ಇಟ್ಕೊಂಡಂದ್ರೆ ಎತ್ಕೊಂಡು ಹೋಗ್ಬಿಡೋದು. ದೇವ್ರು ಬೇಕಾದ್ರೆ ಒಂದು ಕೈ ಹಾಕಿ ಹಿಂಗೆ ಎತ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲೆಲ್ಲುಯ್ಯ. ಕೈ ಹಾಕಿ ಹಿಂಗೆ ಎತ್ಕೊಳ್ಬೇಕಾದ್ರೆ ಹಂಗೆ ಹೋಗಲ್ಲ, ಹಿಂಗೆ ಬಿಡ್ತಾನೆ. ಕೂತಿರೋ ಜಾಗದಲ್ಲಿ ಸಿಂಹಾಸನದಲ್ಲಿ ಹಿಂಗೆ ಬಗ್ಗಿ ಹಿಂಗೆ ಎತ್ತಿ ಹಂಗೆ 50 ಕಾರ್ನರ್ನಲ್ಲಿ ಇಟ್ಬಿಡ್ತಾನೆ ಬೇಕಾದ್ರೆ ಅವನು. ಅಲ್ಲೆಲ್ಲುಯ್ಯ. ಅವ್ರಿಗೆ ಶ್ರಮ ಕೈಗೊಂಡು ನಡೀತಾರೆ. ನಮಗೂ ಅಷ್ಟೇ ಇವತ್ತು ದೀಕ್ಷಾ ಸ್ಥಾನ ಕೊಟ್ಟು ಬಿಟ್ಟಿದ್ದಾನೆ. ಆಮೇನ್. ಇನ್ನು ಬರ್ದಿರ ಲೇಟ್ ಮಾಡ್ತಾ ಇದ್ದಾನೆ. ನಮ್ಮ ಲಾಭ ಸರಿಯಾಗೋಕೆ ಚಾನ್ಸ್, ನಮ್ಮನ್ನ ಸರಿಪಡಿಸ್ಕೊಳ್ಳೋಕೆ. ಯಾಕೆ ಬಂದಿಲ್ಲ ಬಂದ್ಬಿಟ್ರೆ ಹೋಗ್ಬಿಡ್ತೀಯಾ ಹೇಳಿ? ಟೈಮ್ ಕೊಟ್ಟಿರೋದಕ್ಕೆ ನಮ್ಗೆ ಲಾಭ, ಸರಿಪಡಿಸ್ಕೊಳ್ಳೋದಕ್ಕೆ, ಪ್ರೇಯರ್ ಮಾಡ್ಕೊಳ್ಳೋಕೆ, ಪರಿಶುದ್ಧರಾಗೋದಕ್ಕೆ. ಕರೆಕ್ಟಾ ಇಲ್ವಾ? ನೋಡಿ, ನೀವೇ 1 ವರ್ಷದಿಂದ ಹೆಂಗಿದ್ರು ನೋಡಿ, 1-2 ವರ್ಷದಿಂದ ಹೆಂಗಿದ್ರಿ, ಬಂದಿದ್ರೆ ಹೋಗ್ತಾ ಇದ್ದೀರಾ? ಇವತ್ತೇನೋ ಸ್ವಲ್ಪ ಒಂದು ಉತ್ಸಾಹ, ದೇವರು ರೆಡಿ ಆಗ್ತಾ ಇದ್ದೀವಿ, ಪ್ರಿಪೇರ್ ಆಗ್ತಾ ಇದ್ದೀವಿ. ಇಷ್ಟು ವಾಕ್ಯಗಳು ನಮ್ಗೆ ಗೊತ್ತಿಲ್ವೇ, ಈ ಸತ್ಯನೇ ಗೊತ್ತಿಲ್ಲ, ಈ ಜ್ಞಾನನೇ ಗೊತ್ತಿಲ್ಲ, ಈ ಅರಿವೇ ಗೊತ್ತಿಲ್ಲ. ಇಷ್ಟು ದಿನ ನಮ್ಮ ಹತ್ರ ಬೈಬಲ್ ಇತ್ತು, ಯಾರು ಹೇಳಿಲ್ಲ. ಈಗ ತಿಳ್ಕೊಂತಾ ಇರೋದ್ರಿಂದ ಪರಲೋಕಕ್ಕೆ ನಿನ್ ಮನಸ್ಸು ಅಟ್ರಾಕ್ಟ್ ಆಗ್ತಾ ಇದೆ. ನಾನು ಹೇಳಿದ್ರೆ ನಿನ್ ಪರಲೋಕ ಹೆಂಗ ಆಸೆ ಆಗುತ್ತೆ. ಆಮೇನ್. ಇಲ್ಲಿ ಅನುಭವ ಪಡ್ಬೇಕು. 24 ಮಂದಿ ಹಿರಿಯರು ಆಮೇನ್ ಏನನ್ನು ಮಾಡ್ತಾ ಇದ್ದಾರೆ? ಕಿರೀಟನ ಆತನ ಪಾದಗಳ ಹತ್ರ ಇಟ್ಟು ಅದ್ದ ಬೀಳ್ತಾ ಇದ್ದಾರೆ, ಸಾಷ್ಟಾಂಗ ನಮಸ್ಕಾರ ಎರಗ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಇವತ್ತು ನಮ್ಮ ತನ್ನು, ಮನ, ಆತ್ಮ, ಪ್ರಾಣ, ಶರೀರ ದೇವರಿಗೆ ಒಪ್ಪಿಸ್ಕೊಟ್ಟು ಇಲ್ಲೇ ನಾವು ಅಡ್ಡ ಬೀಳ್ತೀರಾ? ಸಾಷ್ಟಾಂಗ ನಮಸ್ಕಾರ ಸಾಗಿಲು ಬೀಳ್ತೀರಾ? ಪರಲೋಕದಲ್ಲಿ ಕೂಡ ಅದೇ ಕೆಲಸ. ಆಮೇನ್. ಇನ್ನೂ ಒಂದು ವಾಕ್ಯ ನೋಡಿ. ಅಲ್ಲೆಲ್ಲೂಯ್ಯ. 11, 7, 13 ನೋಡಿ. ಈಗ 30. ಇದನ್ನು ನೋಡಿ ಜೋರ ಬೋಧಮ್ಮ. ಆಮೇನ್. ಈ ವಾಕ್ಯದಲ್ಲಿ ಇಬ್ಬರು ಇದ್ದಾರೆ. ಯಾರ್ಯಾರಂದ್ರೆ 24 ಎಲ್ಡರ್ಸ್ ಅಲ್ಲಿ ಒಬ್ರು ಜಾನ್. ಆಮೇನ್. ಯೋಹಾನ 24 ಮಂದಿ ಹಿರಿಯರು ಒಬ್ರು ನಾಟ್ 24 ಪೀಪಲ್, ಅದರಲ್ಲಿ ಒಬ್ರು 24 ಮಂದಿಯಲ್ಲಿ ಒಬ್ರು ಬಂದು ಮಾತಾಡ್ತಾರೆ. ಯಾರೋ ಗೊತ್ತಿಲ್ಲ, ಬಂದು ಕೇಳ್ತಾ ಇದ್ದಾರೆ ಅವ್ರನ್ನ. ಇವ್ರು ಯಾರಂತ 24 ಮಂದಿಯಲ್ಲಿ ಒಬ್ಬನ್ನ ಯೋಹಾನನ್ನು ಕೇಳ್ತಾ ಇದ್ದಾರೆ. ಅವ್ರು ಎಲ್ಲಿದ್ದಾರೆ ಅಂದ್ರೆ 7ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿದ್ದಾರೆ, 8ನೇ ವಚನದಲ್ಲಿ. ಎಷ್ಟನೇ ವಚನ? 7ನೇ ಅಧ್ಯಾಯದಲ್ಲಿ 9ನೇ ವಚನದಲ್ಲಿ ಇದ್ದಾರೆ ನೋಡಿ. ನಾವೇ ಅವರು. ಯಾರ ಅವರು? ನಾವು. ನಮ್ಮನ್ನ ನೋಡಿ ಕೇಳ್ತಾ ಇದ್ದಾನೆ. 24 ಮಂದಿ ಹಿರಿಯನ್ ಗೊತ್ತು. ಇವ್ರು ಯಾರು? ಎಲ್ಲಿಂದ ಬಂದ್ರಿ ಇವರು? ಈ ವೈಟ್ ಬಟ್ಟೆ ಹಾಕೊಂಡು ಖರ್ಜೂರ ಮರ ಇಟ್ಕೊಂಡಿದ್ದಾರೆ, ಗಿಡ. ಇವ್ರು ಯಾರು? ನೋಡಲ್ಲ, ಇದೆ ಗೊತ್ತಿರ್ತಾನೆ ಬೈಬಲ್. ನಾನು ಬೇಗ ಸಪೋರ್ಟ್ ಮಾಡಿ. ಆಮೇನ್. ಅಲ್ಲೆಲ್ಲೂಯ್ಯ. ನಿಮ್ಗೆ ಅರ್ಥ ಆಗಿದ್ರೆ ಆಗಿಲ್ಲ ಅಂತ ತಿರುಗ್ತಾ ಇರ್ತೀನಿ ಅಲ್ಲೇ ಚಕ್ರದ. ಅರ್ಥ ಆಗ್ತಾ ಇದೆಯಮ್ಮ? ಅರ್ಥ ಆಗ್ತಾ ಇದೆಯಮ್ಮ? ಸಿಸ್ಟರ್ ಅರ್ಥ ಆಗ್ತದೆ ತಾನೆ? ಬ್ರದರ್ ಅರ್ಥ ಆಗ್ತಾ ಇದಿಲ್ವಾ? ನಾನು ಇನ್ನೊಂದು ಹೇಳಿ, ಪ್ರಯಾಸ ಪಡ್ತೀನಿ, ಇಲ್ಲಾಂದ್ರೆ ಬಿಡ್ತೀನಿ ಹೇಳೋದು.
ಆಮೇನ್. ನೀ ವೇಸ್ಟ್ ಮಾಡ್ಕೊಂತೀರಂತ ನನಗೆ ಬೇಸರ ಆಗ್ತದೆ ಅಂತ ಪೌಲ ಹೇಳ್ತಾನೆ. ನಾನು ಹೇಳೋದು ನೀವು ವ್ಯರ್ಥ ಮಾಡ್ಕೊಂತೀರಂತ ನನಗೆ ಚಿಂತೆ. ನಾನು ಹೋದ್ಮೇಲೆ ಕ್ರೂರವಾಗಿರೋ ತೋಳುಗಳು ಬರ್ತದೆ ಅಂತ ಹೇಳ್ತಾನೆ ಕೊರಿಯಂತ ಸಭೆಗೆ. ನಾನು ಹೋದ್ಮೇಲೆ ನಿಮ್ಮಲ್ಲೇ ಎದ್ದೊಳ್ತಾರಂತೆ ಕೆಲವರು ಕೆಟ್ಟೋರು ಅಂತ ಹೇಳ್ತಾನೆ ಇನ್ನೊಂದ್ ಹತ್ರ. ಈಗಿರೋ ಟೀಮಲ್ಲಿ ಈಗ ಕರೆಕ್ಟ್ ಆಗಿದ್ದಾರೆ, ನಾನು ಹೋದ್ಮೇಲೆ ನಿಮ್ಮಲ್ಲೇ ಕೆಲವರು ಕೆಟ್ಟೋರು ಎದ್ದೊಳ್ತಾರೆ. ನಮ್ಮ ಸಭೆಯಲ್ಲಿ ಹಂಗೆ ನಡೀತು. ಇವನ್ ನಮ್ಮ ಚರ್ಚೆಲ್ಲ ಹಂಗೆ ನಡೀತು. 2018 ನಾನು ನಿದ್ರೆ ಮಾಡಿಲ್ಲ, ಸರಿಯಾಗಿ ಸಮಾಧಾನ ಇರಲಿಲ್ಲ, ಕಷ್ಟಪಟ್ಟು ಒಂದೊಂದು ಆತ್ಮನ ಸಂಪಾದಿಸ್ತೀವಿ. ಒಂದೇ ಸಾರಿ 22 ಜನನ ಹೊಡ್ಕೊಂಡೋರು ಒಂದು ಟೀಮ್, ಇನ್ನೊಂದು ಟೀಮು 14 ಜನನ ಹೊಡ್ಕೊಂಡೋರು. ಸಭೆ ಒಂದೇ ಸಾರಿ ಖಾಲಿ ತರ ಕಾಣಿಸ್ತು ನನಗೆ. ಬರ್ತಾ ಇದ್ರು, ಹೊಸಬ್ರು ಬರ್ತಾ ಇದ್ರು, ಆದ್ರೆ ಕೂಡ ಅವರು ದುರ್ಬೋಧನೆ ಹೊಡ್ಕೊಂಡು ಹೋಗಿದ್ದವನ್ನ. ಅಲ್ಲೆಲ್ಲೂಯ್ಯ. ನನಗೆ ಕೂಡ ನಿಮ್ಗೆ ಹೇಳೋವಾಗೆಲ್ಲ ನೀವು ಏನೇನ ವೇಸ್ಟ್ ಮಾಡ್ಕೊಂತೀರಿ. ನಾನು ಹೇಳೋ ಮಾತುಗಳು ನಾನು ಇಷ್ಟು ಕಷ್ಟಪಟ್ಟು ಪ್ರಯಾಸಪಟ್ಟು ಹೇಳ್ತೀನಿ. ನೀವು ಯಾರನ್ನ ವ್ಯರ್ಥ ಮಾಡ್ಕೊಂತೀರ, ಆ ಮನಸ್ಸಿರ್ಬೇಕು ಪಾಸ್ಟ್ರಿಗೆ. ಹಂಗಿಲ್ದ್ರೆ ಹೇಳ್ದೆ ಬಿಡು, ಆಯ್ತು ಹೇಳಿದ್ದೀನಿ, ಹಂಗಲ್ಲ ಕೇರ್ಲೆಸ್ ಇರಬಾರ್ದು. ಪಾಸ್ಟೋ, ಎವೆಂಜಲಿಸ್ಟೋ, ಮೇನ್ ಬಿಷಪು, ಮಿಷನರಿನೋ, ಪ್ರವಾದಿನೋ, ಸುವಾರ್ಥಿಕನೋ ಯಾರೇ ಇರಲಿ ಕೇರ್ಲೆಸ್ ಆಗೆಲ್ಲ ವಾಕ್ಯ ಹೇಳ್ಬಾರ್ದು. ಒಂದು ದಾಹದಿಂದ, ಒಂದು ಪ್ರೀತಿಯಿಂದ, ಒಂದು ಹಂಬಲದಿಂದ ಮೇನ್ ಮಾರ್ಪಡ್ಬೇಕು. ಅವ್ರು ಚೇಂಜ್ ಆಗ್ಬೇಕು, ಅವ್ರ ಹೃದಯ ಗುಲ್ಬೇಕು, ಅವ್ರ ಹೃದಯ ಮಾರ್ಪಡ್ಬೇಕು, ಅವ್ರ ಮನಕಾಲ ಆಗ್ಬೇಕು, ಅವ್ರ ಕಣ್ಣೀರಾಗ್ಬೇಕು, ಅವ್ರು ತಿರುಗಬೇಕು, ಮಾರ್ಪಾಟು ಬರಬೇಕು ಅಂತ ಹೇಳ್ಬೇಕು. ಇಲ್ದಿರ ಯಾರನ್ನ ಹೇಳಿದ್ರೆ ಅಲ್ಲಿ ಏನು ಸಿಗಲ್ಲ. ದೇವರಿಗೆ ಅವ್ರಿಗೆ ಏನು ಸಿಗಲ್ಲ. ಪಾಸ್ಟ್ರಿಗೆ ಏನನ್ನ ಈ ಭೂಲೋಕದಲ್ಲಿ ಸಿಗ್ತೈತೆ ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಆಮೆನ್. ಈ 24 ಮಂದಿ ಹಿರಿಯರಲ್ಲಿ ಯೆಹೋವನನ್ನ ಕೇಳ್ತಾ ಇದ್ದೀವಿ. ಇವ್ರು ಯಾರು? ಇಷ್ಟು ದೊಡ್ಡ ಕೂಟ, ಬಿಳಿ ಬಟ್ಟೆನ ಹಾಕೊಂಡು ಖರ್ಜೂರ ಗಿಡ ಇಟ್ಕೊಂಡಿರೋರು ಇವ್ರು ಯಾರು? ನನಗೆ ಗೊತ್ತಿಲ್ಲ, ನೀನೇ ಹೇಳ್ಬೇಕು. ಆ ಮಹಾ ಉಪದ್ರವವನ್ನ ಆ ಭೂಮಿಯಲ್ಲಿ ಸಹಿಸಿಕೊಂಡು ಜಯಿಸಿ ಬಂದವರು. ಇವ್ರಿಗೆ 7 ವರ್ಷ ಉಪದ್ರವ ಸಿಗಲಿಲ್ಲ. ನಮ್ ಪ್ರತಿದಿನ ಉಪದ್ರವನೇ ನಮ್ಮ ಜೀವನ. ಒಂದು ದಿನ ಕೂಡ ಸಮಾಧಾನ ಇಲ್ಲ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನೊಂದು ವಾಕ್ಯ ಓದಿ 11:16, 11:16 ಪ್ರಕಟಣೆ ಗ್ರಂಥ. ದೇವರ ಸಮಕ್ಷಮದಲ್ಲಿ ತಮ್ಮ ತಮ್ಮ ಸಿಂಹಾಸನಗಳ ಮೇಲೆ ಎಷ್ಟು ಜನ? 24 ಎಲ್ಡರ್ಸ್. 24 ಮಂದಿ ಹಿರಿಯರು ಆತನಿಗೆ ಅಡ್ಡ ಬಿದ್ದು, ಕರ್ತನೇ, ಸರ್ವಶಕ್ತನಾದ ದೇವರೇ, ಸದಾ ಇರುವಾತನೇ, ನೀನು ನಿನ್ನ ಮಹಾ ಅಧಿಕಾರವನ್ನ ವಹಿಸಿಕೊಂಡು ಆಳಿದರಿಂದ ನಿಮಗೆ ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸ್ತೀರಿ. ದೇವರನ್ನ ಘನಪಡಿಸ್ತಾ ಇದ್ದಾರೆ, ಇವರಿಲ್ಲಿ ಆರಾಧಿಸ್ತಾ ಇದ್ದಾರೆ. ಇದನ್ನ ಮಹಿಮೆ ಪಡಿಸುವಾಗ 7 ಉಪದ್ರವಗಳು, 7 ತುಂತುರಿಗಳು, 7 ಆಮೆನ್ ಮುದ್ರೆಗಳು ಆಗೋಗಿರ್ತೈತಿ. ನಡೀತಾ ಇರ್ತೈತೆ, ನಡೆದು ಮುಗಿದಿರ್ತೈತಿ. ಈ ಆರಾಧನೆ 24 ಮಂದಿ ಮಾಡೋವಾಗ ನೋಡಿ, ಇವ್ರಿಗೆ ಕ್ಲೀನ್ ಆಗಿ ಜ್ಞಾನ ಇದೆ. 24 ಮಂದಿಗೆ ಏನಿದೆ? ಅರಿವಿದೆ. ಏನ್ ಅರಿವಿದೆ? ಈ ಮಹಾ ಸಮೂಹ ಯಾರು? ಈ ಖರ್ಜೂರ ಗಿಡ ಹಿಡ್ಕೊಂಡಿರೋರು ಯಾರು? ವೈಟ್ ಬಟ್ಟೆ ಯಾರಂದ್ರೆ ಕರೆಕ್ಟ್ ಆಗಿ ಹೇಳ್ತಾರೆ, ಜೆಂಟಲ್ಸ್, ಅನ್ಯರಿಂದ ದೇವರ ಕಡೆಗೆ ತಿರುಗಿರೋರು. ಇಸ್ರಾಯೇಲ್ ದೇಶ ಬಿಟ್ಟು ಮಿಕ್ಕಿದ ದೇಶದವರು ಇವರು. 12 ಕುಲುಗಳಿದೆಲ್ಲ ಅವ್ರು ಬಿಟ್ಟು ಮಿಕ್ಕಿದವ್ರು ಇವರು. ಯೇಸು ಕ್ರಿಸ್ತನ್ ಬಂದ ರಕ್ತ ಸುರಿಸ್ಬಿಟ್ಟು ಹೋದ್ನಲ್ಲ, ಆಮೇಲೆ ದೇವ್ರ ನಂಬ್ಕೊಂಡು ಆರಾಧಿಸಿದ್ರಲ್ಲ, ಅವರು ಇವರು. ಅದ್ರಲ್ಲಿ ಅಪೊಸ್ತಲರು ಇದ್ದಾರೆ, ಈಗಿನ ಪ್ರವಾದಿಗಳಿದ್ದಾರೆ, ಈಗಿರೋ ಅನ್ಯ ಜನಗಳಲ್ಲಿ ದೇವ್ರ ಕಡೆ ತಿರುಗಿರೋರು ಎಲ್ಲ ಒಟ್ಟಿಗೆ ಅಲ್ಲಿ ನಿಂತಿದ್ದಾರೆ. ದೊಡ್ಡ ಟೀಮ್ ಲೆಕ್ಕ ಮಾಡಕ್ಕಾಗಲ್ಲ. ಆಮೆನ್, ಹಲ್ಲೆಲೂಯಾ. ಇದು 24 ಎಲ್ಡರ್ಸ್ಗಳ ಸಮಾಚಾರ ನೋಡಿ. ಅವ್ರಿಗೆಲ್ಲ ಅರಿವಿದೆ ನೋಡಿ, ಆರಾಧಿಸ್ತಾರೆ ನೋಡಿ. ಅವ್ರ ಕೆಲಸ ಏನು? ಒಂದು ಪೂರ್ವ ಕಾಲ ವೃತ್ತ ಅಂತ ಫಸ್ಟ್ ಕ್ರೋನಿಕಲ್ಸ್ ನಿಮ್ ಕೊಟ್ಟೆ. ಅಲ್ಲಿ ಏನು 24 ಮಂದಿ ಕೆಲಸ? ಆರಾಧಿಸು. ಇಲ್ಲಿ ಇನ್ನು ಇದೆ, ಇನ್ನು ಸಿಗ್ತೈತೆ ನಿಮ್ಗೆ ಪ್ರಕಟಣೆ ಗ್ರಂಥದಲ್ಲಿ. ಇಲ್ಲಿ ಯಾವ ಕೆಲಸ? ಆರಾಧಿಸು. ದಾವಿದ ಆ ಒಂದು ಟೀಮ್ ಅನ್ನ, ಆ ಸೆಟಪ್ ಅನ್ನ, ಆ ಒಂದು ಇದನ್ನ ಇಲ್ಲೇ ಏರ್ಪಡಿಸಿದ. ದೇವರ ರಾಜ್ಯನ ಸ್ಯಾಂಪಲ್ ತೋರಿಸಿದ. ದಾವಿದನ ಆಳ್ವಿಕೆ ಒಂದು ಸ್ಪೆಷಲ್ ತಿಳ್ಕೊಳ್ಳಿ. ಯಾವತ್ತೂ ಅಷ್ಟೇ
ಬೈಬಲ್ ಎಲ್ಲ ಓದಿ ಎಷ್ಟೋ ಕಿಂಗ್ಸ್ ಇದ್ದಾರೆ, ರಾಜರಿದ್ದಾರೆ, ಯಾರಿಗೂ ಆ ನೇಮ್ ಇಲ್ಲ. ದಾವಿದನು ಮಾತ್ರ ಇದೆ, ಅರಸನಾದ ದಾವಿದನು. ಏನಂತ ಅದ್ ಬಿಟ್ರೆ ನೆಕ್ಸ್ಟ್ ಯಾರು ಕೊಡ್ತಾರಂದ್ರೆ ಹುಟ್ಟಿದ್ದಕ್ಕೆ ಮುಂಚೆನೆ ಅರಸನಾಗಿ ಹುಟ್ಟೋನು ಯೇಸು ಕ್ರಿಸ್ತನು ಎಲ್ಲಿದ್ದಾನೆ? ಬೆತ್ಲೆಹೇಮಲ್ಲಿ ಹುಡ್ತಾನೆ. ಆ ನೇಮ್ ನೆಕ್ಸ್ಟ್ ದಾವಿದನು. ನೀವು ಓದಿ ಮತ್ತಾಯ ಗ್ರಂಥ ಓದುವಾಗ ಲಿಸ್ಟ್ 42 ತಲೆಗಳನ್ನ ನೋಡುವಾಗ ಜನರೇಷನ್ ಅರಸನಾದ ದಾವಿದನು ಹುಟ್ಟಿದನು ಅಂತಿದೆ. ಅರಸನಾದ, ಅದ್ರ ಕೆಳಗಡೆ ಸೋಲೋಮನ ಅಂತಿರ್ತೈತೆ, ಅದ್ರ ಕೆಳಗಡೆ ಏಷ್ಯಾಯ ಅಂತಿರ್ತೈತೆ, ಅಬಿಯ ಅಂತಿರ್ತೈತೆ. ಆದ್ರೆ ಇವನು ಮಾತ್ರ ಅರಸನಾದ ದಾವಿದನು ಅಂತಿರ್ತೈತೆ. ಹುಟ್ಟುವಾಗ್ಲೇ ಅವನ ಅರಸನು, ಹುಟ್ಟುವಾಗ್ಲೇ. ಎಸ್, ಆಕ್ಚುಲಿ ಇವನ್ ಫಸ್ಟ್ ಕಿಂಗ್ ಆಗ್ಬೇಕಾಗಿತ್ತು. ಇವ್ರು ಬೇಗ ಕೇಳ್ಕೊಂಡಿದ್ಕ ಸೌಲನನ್ನ ಕೊಟ್ಟ ಅಷ್ಟೇ. ಆದ್ರೆ ದಾವಿದನ್ ನೇಮಿಸಿದ್ದು ದೇವರು, ಸೌಲ್ ನೇಮಿಸಿದ್ದು ಜನರು. ಇದು ಅವರಿಬ್ಬರಿಗಿರೋ ವ್ಯತ್ಯಾಸ. ಅರ್ಥ ಆಯ್ತಲ್ವಾ? ಆಮೆನ್, ಹಲ್ಲೆಲೂಯಾ. ನಾಳೆ ಜೀಸಸ್ ಕ್ರೈಸ್ಟ್ ಹೆಂಗಿರ್ತಾನಂತ ದಾವಿದನೇ ಜೀಸಸ್ ಕ್ರೈಸ್ಟ್ ತರ ಇಲ್ಲಿ ತೋರಿಸಿ ನೀತಿಯಿಂದ ಆಳಂದಂತ. ಅವನ ತರ ತಿರ್ಗಾ ಮತ್ತೊಬ್ಬ ರಾಜನು ಒಂದು 5-6 ಜನ ಬಂದ್ರೆ ಯಾರು ಬಂದಿಲ್ಲ, 4-5 ಜನ ಮಿಗ್ದವರೆಲ್ಲಾನು ವಿಗ್ರಹಗಳನ್ನ ಪೂಜೆ ಮಾಡಿ ಬಹಳ ಅನ್ಯಾಯವಾಗಿ ನಡ್ಕೊಂಡು ಮನುಷ್ಯನ ಕ್ರೂರವಾಗಿ ಹಿಂಸಿಸಿ ದೇವರ ನೈವೇದ್ಯ ಸ್ಥಳದಲ್ಲಿ ಬೇರೆ ದೇವರಿಗೆ ಬಲಿಯನ್ನು ಅರ್ಪಿಸಿ ತಮ್ಮ ಮಕ್ಕಳನ್ನ ಬಲಿ ಕೊಟ್ಟು ಈ ತರ ನಡ್ಕೊಂಡು ದಾವಿದ ಮಾತ್ರ ಒಬ್ಬೊಬ್ಬನ್ನು ಒಂದೊಂದನ್ನು ಕೂಡ ನೀತಿಯಿಂದ ನಡೆಸ್ತಾನೆ. ಅದೇ ತರನೇ ಯೇಸು ಕ್ರಿಸ್ತನು ನೀತಿಯ ರಾಜ, ಸಮಾಧಾನ ರಾಜ. ಆಮೆನ್, ಹಲ್ಲೆಲೂಯಾ. ಪ್ರೈಸ್. ನಾವಿವಾಗ ನೆಕ್ಸ್ಟ್ ಯಾವ್ದಕ್ಕೆ ಹೋಗೋಣ? ಇದು ಕ್ಲಿಯರ್ ಆಯ್ತಾ? ದೇವರನ್ನ ಮಹಿಮೆ ಪಡಿಸಿ ಮನೆಗೆ ಹೋಗಿ ಇಲ್ಲಿ ಕೂಡ ನೆಕ್ಸ್ಟ್ ನಾವು 1,44,000 ಪೀಪಲ್ ಯಾರಂತ ನೋಡೋಣ. 1,44,000 ಮಂದಿ ಯಾರಂತ ನೋಡೋಣ. ಪ್ರೈಸ್ ಲಾರ್ಡ್. ಅದ್ರ ಮೊದಲು ಎಲ್ಲಿ ಸಿಕ್ಕಾರಂತ ನೋಡೋಣ. ಪ್ರಕಟಣೆ ಗ್ರಂಥ 7, ರೆವಲೇಷನ್ ಚಾಪ್ಟರ್ 7, 1-8 ಓದಿ. ಆ 4 ಮಂದಿ ದೇವದೂತರು ಭೂಮಿಯ 4 ಕಡೆಗಳಲ್ಲಿ ನಿಂತುಕೊಂಡು ಭೂಮಿಯ ಮೇಲಾಗಲಿ ಸಮುದ್ರದ ಮೇಲಾಗಲಿ ಗಾಳಿ ಬೀಸದಂತೆ ಅಲ್ಲಿ ಮೇಲ್ಗಡೆ 5G 6G ಅಂತ ಹಾಕೊಳ್ಳಿ. ನೆಕ್ಸ್ಟ್ 6G ಬರುತ್ತೆ, ಇನ್ನೂ ಬಂದಿಲ್ಲ. ಹಾಕಿ ನೀನು ಹೇಳ್ತೀನಿ. ಗಾಳಿ ಇಲ್ಲ ಅಂದ್ರೆ ನೆಟ್ವರ್ಕ್ ಎಲ್ಲ ಇರಲ್ಲ, ಗೊತ್ತಾ? ಗಾಳಿ ಇಲ್ಲ ಅಂದ್ರೆ ಯಾಕೆ ಒಂದೊಂದು ಹತ್ರ ನಮ್ಗೆ ನೆಟ್ವರ್ಕ್ ಸಿಗಲ್ಲ ಹೇಳಿ? ಗಾಳಿ ಇಲ್ಲ. ಆಮೆನ್, ಹಲ್ಲೆಲೂಯಾ. ಕಾರಣ ಏನಂದ್ರೆ ಟವರ್ ಇಲ್ಲ ಅಂತೀವಿ ನಾವು, ಸಾಮಾನ್ಯ ಸಿಗ್ನಲ್ ಇಲ್ಲ ಅಂತೀವಿ ನಾವು. ಗಾಳಿ ಬೀಸಿಲ್ಲ ಅಂದ್ರೆ ಇವತ್ತು ಗಾಳಿ ಬೀಸಲಿ ಸ್ಯಾಟಲೈಟ್ ಆಗಲಿ, ಟಿವಿ ಆಗಲಿ, ಕಂಪ್ಯೂಟರ್ ಆಗಲಿ, ಸೆಲ್ ಫೋನ್ ಆಗಲಿ ಏನು ವರ್ಕ್ ಆಗಲ್ಲ. ಗಾಳಿನ ಬೇಸ್ ಮಾಡಿರೋದು ಇವತ್ತು ದೊಡ್ಡ ಬಿಸ್ನೆಸ್ ಪ್ರಪಂಚದಲ್ಲಿ. ಗಾಳಿ ಇಲ್ಲ ಅಂದ್ರೆ ಈ ಗಾಳಿಯನ್ನ ಬೇಸ್ ಮಾಡಿ ಬಿಸ್ನೆಸ್ ಮಾಡ್ತಾ ಇದಾರಲ್ಲ ಅವರೇ ದೊಡ್ಡ ರಿಚ್ ಪರ್ಸನ್. ಮೇನ್ ರಿಲಯನ್ಸ್ ಓನರ್ ಫಸ್ಟ್ ಏನ್ ಬಿಸ್ನೆಸ್ ಮಾಡಿದ್ದು? ಪೆಟ್ರೋಲಾ? ರಿಲಯನ್ಸ್ ಫ್ರೆಶಾ? ಪೆಟ್ರೋಲಿಯಮಾ? ಅಲ್ಲ, ಟೆಲಿಫೋನ್, ರಿಲಯನ್ಸ್ ಕಮ್ಯುನಿಕೇಶನ್. ಮೇನ್ ಮೇನ್ ಅದನ್ನ ಸ್ಟಾರ್ಟ್ ಮಾಡಿ ಇವತ್ತು ಅವನ ಹತ್ರ ಎಷ್ಟು ಬಿಸ್ನೆಸ್ಗಳಿದೆ. ಫೇಸ್ಬುಕ್ ಓನರ್ ಇರಲಿ, ವಾಟ್ಸಪ್ ಓನರ್ ಇರಲಿ, ಮೇನ್ ಇವರೆಲ್ಲರನ್ನು ಟಿಕ್ ಟಾಕ್ ಏನೇನೋ ಇದೆಲ್ಲ ಈ ಓನರ್ಗಳೇ ರಿಚು, ಈ ಓನರ್ಗಳೇ ದುಡ್ಡು ಜಾಸ್ತಿ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? 4 ದಿಕ್ಕುಗಳು, ಈಸ್ಟ್, ನಾರ್ತ್, ವೆಸ್ಟ್, ಸೌತ್, ಉತ್ತರ, ಪೂರ್ವ, ಪಶ್ಚಿಮ 4 ಕಡೆ ಗಾಳಿಯನ್ನು ಕ್ಲೋಸ್ ಮಾಡಿ. ಒಂದು ದೂತನ ಈ ಕಡೆ ಇಟ್ಕೊಂಡು, ಇನ್ನೊಂದು ದೂತನ ಈ ಕಡೆ, ಇನ್ನೊಂದು ದೂತನ ಈ ಕಡೆ, ಇನ್ನೊಂದು ದೂತನ ಈ ಕಡೆ. ಯಾಕೆ ಗೊತ್ತಾ? ಅದು ನೋಡಿ ಲಾಭ ಇದೆ. ನೋಡಿ ಮುಂದಕ್ಕೆ, ಚತುರ್ ಅಂದ್ರೆ 4, 4 ಡೈಮೆನ್ಷನ್. ಚತುರ್ ದಿಕ್ಕುಗಳ ಏನ್ ಮೇಲೆ ಬೀಸಬಾರ್ದಂತೆ? ಭೂಮಿಯ ಮೇಲೆ ಅಂತಿದೆ ನೋಡಿ. ಅರ್ಥ ಭೂಮಿಯ ಮೇಲೆ ಬೀಸದಂತೆ ಹಿಡಿದಿರುವುದನ್ನು ಕಂಡು. ಇದಲ್ಲದೆ ಮತ್ತೊಬ್ಬ ದೇವದೂತನು ಜೀವ ಸ್ವರೂಪನಾದ ದೇವರ ಮುದ್ರೆಯನ್ನು ಹಿಡಿದುಕೊಂಡು ಮೂಡನ ದಿಕ್ಕಿನಿಂದಲೂ ಏರಿ ಬರುವುದನ್ನು ಕಂಡೆನು. ಅವನು ಭೂಮಿಯನ್ನು ಸಮುದ್ರವನ್ನು ಕೆಡಿಸುವುದಕ್ಕೆ ಅಧಿಕಾರ ಹೊಂದಿದ
ಆ 4 ಮಂದಿ ದೇವದೂತರಿಗೆ, ನಾವು ದೇವರ ದಾಸರಿಗೆ ಹಣೆಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರವನ್ನಾಗಲಿ ಕೆಡಿಸಬೇಡಿರಿ ಎಂದು ಮಹಾ ಶಬ್ದದಿಂದ ಕೂಗಿ ಹೇಳಿದನು. ಏನಕ್ಕಂದ್ರೆ ಈ 4 ಕಡೆ ಗಾಳಿ ಹಿಡಿ ಅಂದ್ರೆ ದೇವರು ಇವನ್ನ ಮುಚ್ಚಿಡ್ತಾನೆ. ಇವರೆಲ್ಲ ಹೋಗಿ ಒಂದು ಪದೆಯಲ್ಲಿ ಗವಿಯೆಲ್ಲ ಮುಚ್ಚಿಕೊಂತಾನೆ. ಯಾಕೆ ಮುಚ್ಚಿಕೊಳ್ಳೋದಂದ್ರೆ ಆವಾಗ ಇದು ನಡೆಯುವಾಗ ಉಪದ್ರವ ಕಾಲ ಇರ್ತದೆ. ಭೂಮಿ ಮೇಲೆ ಏನಿರ್ತದೆ? ಉಪದ್ರವ ಕಾಲ ಇರ್ತದೆ. ಸಭೆ ಮಧ್ಯಾಕಾಶದಲ್ಲಿ ಇರ್ತದೆ. ಉಪದ್ರವ ಕಾಲ ಇರ್ತದೆ. ಉಪದ್ರವ ಕಾಲದಲ್ಲಿ 3.5 ವರ್ಷ ಆಂಟಿ ಕ್ರಿಸ್ತು ವಿರೋಧಿ ಇಸ್ರಾಯೇಲ್ ಹತ್ರ ಸಮಾಧಾನವಾಗಿರ್ತಾನೆ. ಆ 7 ವರ್ಷ ಉಪದ್ರವ ಕಾಲ ಯಾರು ಗೊತ್ತಾ? ಇಸ್ರಾಯೇಲ್ರಿಗೆ 12 ಕುಲಗಳಿಗೆ. ಯಾಕಂದ್ರೆ ಇಲ್ಲಿ ಇನ್ನೊಂದು ಸೀಕ್ರೆಟ್ ಇದೆ ನಿಮ್ಗೆ, ಅದು ನಾನು ಇನ್ನೂ ನಿಮ್ಗೆ ಮೆಸೇಜೇ ಕೊಟ್ಟಿಲ್ಲ. 70 ವಾರಗಳು ಒಂದು ಸೀಕ್ರೆಟ್ ಇದೆ. 69 ವಾರ ಆಗೋಗಿದೆ, 1 ವಾರ ಬಾಕಿ ಇದೆ. ಆ 1 ವಾರ ಬಾಕಿನೇ 7 ವರ್ಷ ಉಪದ್ರವ ಕಾಲ. 1 ವಾರ ಅಂದ್ರೆ 7 ದಿನ. 7 ದಿನ ಇಂಟು 7 ಆಮೇನ್. 70 ವಾರ ಇಂಟು 7 490. 490ರಲ್ಲಿ 482 ವರ್ಷ, 3 ವರ್ಷ ಆಗೋಗಿದೆ. ಇನ್ನು 7 ವರ್ಷ ಬಾಕಿ ಇದೆ. 7 ದಿನ 1 ವಾರ ಬಾಕಿ ಇದೆ. 69 ವಾರ ಆಗೋಗಿದೆ. ವಾಕ್ಯ ಹೋಗಿ ನಿಮ್ಗೆ ಗೊತ್ತಾಗುತ್ತೆ. ದಾನಿಯೇಲ ಈಗಲೇ ಕೊಡ್ಬೇಕು ನಿಮ್ಗೆ ಆ ವಾಕ್ಯ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ದಾನಿಯೇಲ 9ನೇ ಅಧ್ಯಾಯ 23ರಿಂದ 27 ಓದಿ ಬೇಗ. ದಾನಿಯೇಲ್ ಚಾಪ್ಟರ್ 23 to 27. ನಿನ್ನ ವಿಜ್ಞಾಪನೆಯು ಆ ಆರಂಭದಲ್ಲಿಯೇ ದೇವರ ಅಪ್ಪಣೆಯಾಯಿತು. ಆಮೆನ್. ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ. ದಾನಿಯೇಲನಿಗೆ ತಿಳಿಸೋದಕ್ಕೆ ಗಾಬ್ರಿಯೇಲ್ ದೂತನು ಬಂದಿದ್ದಾನೆ. ದಾನಿಯೇಲ್ ತಿಳಿಸೋಕೆ ಯಾರು ಕಳಿಸ್ಕೊಟ್ಟಿದ್ದಾರೆ? ದೇವರು. ಗಾಬ್ರಿಯೇಲ್ ದೂತನು ಬಂದು ನಿಂತು ನಿನಗೆ ಸೀಕ್ರೆಟ್ ಅನ್ನ ಹೇಳೋದಕ್ಕೆ ಬಂದಿದ್ದೀನಿ. 70 ವೀಕ್ಸ್. ಹಾ ಓದಮ್ಮ. ನೀನು ದೇವರಿಗೆ ಅತಿ ಪ್ರಿಯ. ವಾ, ನಿನಗೆ ಬರ್ಬೇಕು ನೆಕ್ಸ್ಟ್ ಹೆಸರು. ದಾವೀದನಿಗೆ ಏನು ಗಿಫ್ಟು? ಸ್ನೇಹಿತನು. ಅಬ್ರಾಹ್ಮನಿಗೆ ಏನು ಗಿಫ್ಟು? ಸ್ನೇಹಿತನು. ಮೋಶೆಗೆ ಏನು ಗಿಫ್ಟು? ನನ್ನ ಮನೆಯಲ್ಲೇ ನಂಬಿಗಸ್ತನು. ನನ್ನ ಮನೆಯಲ್ಲೇ ನಂಬಿಗಸ್ತನು. ಇವನಿಗೆ ಏನು ಗಿಫ್ಟು? ಅತಿ ಪ್ರಿಯನು. ನನಗೆ ತುಂಬಾ ಲವ್ಲಿ ಬೇಬಿ. 10 ಮಕ್ಕಳಿದ್ದಾರೆ. ಈ ಮಗು ಅಂದ್ರೆ ನನಗೆ ತುಂಬಾ ಇಷ್ಟ. ಯಾಕೊಬ್ಬನಿಗೆ ಎಷ್ಟು ಮಕ್ಕಳಿದ್ರು? ಯಾಕೊಬ್ಬನಿಗೆ? ಡೌಟ್ ಬೇಡ, ಜೋರಾಗಿ ಹೇಳಿ, ತಪ್ಪಾದ್ರೇನು? 12 ಇದ್ರಲ್ಲ. ಯಾರು ಜಾಸ್ತಿ ಪ್ರೀತಿಸಿದೆ ಹೇಳಿ? ಏಸೋಪನ್ನ. ಆಕ್ಚುಲಿ ಫಸ್ಟ್ ಮಗನಿಗೆ ಆಗ್ಬೇಕಾಗಿದ್ದು ನಿಲುವಂಗಿ. ಅವನು ಮಲತಾಯಿಯನ್ನ ಕೂಡ್ಬಿಟ್ಟ, ಚಿಕ್ಕಮ್ಮನ. ಆಮೇನ್ ದಾಸಿಯನ್ನ. ಅದಕ್ಕೆ ಅವನಿಗೆ ಅದು ಹೋಯ್ತು. ಏಸೋಪನ್ನ ಪ್ರೀತಿಸ್ತಾಗ ತುಂಬಾ ಇಷ್ಟ ಅವನಿಗೆ. ಅವರಮ್ಮ ಬೇರೆ ಸತ್ತೋಗಿದ್ರು. ಹಲ್ಲೆಲೂಯಾ. ಅವ್ರ ತಮ್ಮನ್ನ ಎತ್ಬಿಟ್ಟು ಬೆನ್ನಿನ ಸತ್ತೋಗ್ಬಿಟ್ಲು. ಆಮೇನ್. ಈ ಯೇಸುವಪ್ಪನ್ ತುಂಬಾ ಇಷ್ಟ. ಅದೇ ರೀತಿಯಾಗಿ ದಾವೀದನಿಗೆ ಹೇಳ್ದೆ, ದಾನಿಯೇಲನಿಗೆ ನೀನು ಅತಿ ಪ್ರಿಯನು. ನಿನಗೆ ಹೇಳ್ಬೇಕಾ ಮಾತು ಇವಾಗ? ನೀನು ನಾನು ಬಾಕಿ ಇರೋದು ಈ ಮಾತಿಗೆ. ಆಮೇನ್. ನೆಕ್ಸ್ಟ್ ಹೋದಮ್ಮ. ಈ ದೈವೋಕ್ತಿಯನ್ನು ಯೋಚಿಸು. ಈ ದರ್ಶನವನ್ನು ಗ್ರಹಿಸು. ಇನ್ನು ಫಾಸ್ಟ್ ಆಗೋದಮ್ಮ. ಈ ದರ್ಶನವನ್ನು ಗ್ರಹಿಸಿಕೋ. ಅಧರ್ಮವನ್ನು ಕೊನೆಗಾಣಿಸುವುದು. ಅಧರ್ಮ ಎಲ್ಲರಿಗೂ ಇತ್ತು ಗೊತ್ತಾ? ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಜಡಿಯಲ್ಪಟ್ಟು ರಕ್ತ ಸುರಿಸೋವರೆಗೂ ಅಧರ್ಮ ಈ ಭೂಮಿ ಆಕಾಶ ಸೃಷ್ಟಿ ಕೆಟ್ಟೋಗಿತ್ತು. ಅಧರ್ಮ ಅಂತಾರ. ಆಮೇನ್. ಅಧರ್ಮ. ಪಾಪಗಳನ್ನು ತೀರಿಸುವುದು. ಅಪರಾಧವನ್ನು ನಿವಾರಿಸುವುದು. ಪಾಪಗಳನ್ನ 70 ವಾರಗಳ ಬಗ್ಗೆ ವಾಕ್ಯ ಇದು. ಪಾಪವನ್ನ ತೀರಿಸುವುದಂದ್ರೆ ಏನು? 4000 ವರ್ಷ ಈ ಭೂಮಿ ಮೇಲೆ ಪಾಪ ತುಂಬಿ ತುಳುಗ್ತಾ ಇತ್ತು. ಯೇಸು ಕ್ರಿಸ್ತನ್ ಬಂದು ತನ್ನ ರಕ್ತ ಸುರಿಸಿ ಕಂಪ್ಲೀಟ್ ಆಗಿ ತೊಳೆದಾಗ, ನೀನ್ ಮಾಡ್ದೆ ನಾನು ಮಾಡಿದ್ರೆ ಪಾಪ, ಇಲ್ಲಂದ್ರೆ ಇಲ್ಲ. ಪಾಪನೇ ಇಲ್ದಿರಂಗ್ ಮಾಡ್ಬಿಟ್ಟ. ಪಾಪಗಳನ್ನ ಹೋಗಲಾಡಿಸೋದಕ್ಕೆ ಬಂದಿದ್ದೀನಂತ ವಾಕ್ಯ ಹೇಳ್ತದೆ. ಪಾಪಗಳನ್ನ ಶುದ್ಧ ಮಾಡಿ ಬಿಟ್ಬಿಟ್ಟ, ಕ್ಲೀನ್ ಆಗಿ ಎಲ್ಲಾನು. ಏನು ಒಂದು ಪಾಪ ಕೂಡ ಬ್ಯಾಲೆನ್ಸ್ ಸಿಕ್ಕಿಲ್ಲ, ಎಲ್ಲಾನು ತೊಳೆದು ಪಾಪನೇ ಇಲ್ಲ ಈ ಭೂಮಿ ಮೇಲೆ ಅಂತ ತೊಳೆದ. ಪಾಪವನ್ನ ನಿವಾರಿಸಿ. ಓದಮ್ಮ. ಬೇಡ, ಇದು 70 ವಾರಗಳು ಹೇಳುವಾಗ ಹೇಳ್ತೀನಿ, ನೀನ್ ಪೂರ್ತಿಯಾಗಿ ಓದ್ಕೊಂಡು ಹೋಗ್ಬಿಡ. ಅಪರಾಧವನ್ನು ನಿವಾರಿಸುವುದು, ಸನಾತನ ಧರ್ಮವನ್ನು ಸ್ಥಾಪಿಸುವುದು, ಕನಸನ ಪ್ರವಾದಿ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥತ್ವ ಮಾಡುವುದು, ಅತಿ ಪರಿಶುದ್ಧವಾದದ್ದನ್ನು ಅಭಿಷೇಕಿಸುವುದು, ಇವೆಲ್ಲ ನೆರವೇರಿಸುವುದಕ್ಕೆ ಮೊದಲು ನಿನ್ನ
70 ವಾರಗಳು ಎಷ್ಟು ವಾರಮ್ಮ? 70 ವಾರಗಳು. 70 ವಾರ. ಇದು ನಿಮ್ಗೆ ಗೊತ್ತಾಗ್ಬೇಕು. ಆಮೆನ್. ಈ ಬೈಬಲ್ ಅಲ್ಲಿ 4-5 ಇದೆ, ಅದು ಪೂರ್ತಿಯಾಗಿ ನಿಮ್ಗೆ ತಿಳಿಲೇಬೇಕು. ಗುಡಾರದ ಬಗ್ಗೆ ಸಾಮ್ಯಗಳಿದೆ, ಒಂದು 23 ಸಾಮ್ಯಗಳು ಹೇಳ್ತಾನೆ ಯೇಸು ಕ್ರಿಸ್ತ. ತುಂಬಾ ಹೇಳಿದ್ದಾರೆ ಸಾಮ್ಯಗಳ ಬಗ್ಗೆ, ಗುಡಾರದ ಬಗ್ಗೆ, ಪ್ರಕಟಣೆ ಗ್ರಂಥದ ಬಗ್ಗೆ, ಈಗ ಈ 70 ವಾರದ ಬಗ್ಗೆ. ಇವುಗಳು ನಿಮ್ಗೆ ಚೆನ್ನಾಗಿ ತಿಳಿದಿರ್ಬೇಕು. ಇಷ್ಟು ತಿಳ್ಕೊಂಡ್ರೆ ನಿಮ್ಗೆ ಬೈಬಲ್ ಒಂದು ಕ್ಲಿಯರೆನ್ಸ್ ಸಿಗ್ತದೆ. ಆಮೇನ್. ಇಷ್ಟು ತಿಳ್ಕೊಬೇಕು. ಆಗ ನಿಮ್ಗೆ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಅರ್ಥ ಆಗುತ್ತೆ. 70 ವಾರಗಳು, 70 ವಾರಗಳಂದ್ರೆ 490 ವರ್ಷ. ಅದ ಆ ಮೆಸೇಜ್ ಬಂದಾಗ ನಿಮ್ಗೆ ತಿಳಿಸ್ತೀನಿ. ಆ 70 ವಾರಗಳು 70 ಜ್ಞಾಪಕ ಇಟ್ಕೊಂಡು ಕಳೆಯಬೇಕೆಂದು ನಿಷ್ಕರ್ಷೆಯಾಗಿದೆ. ಇದನ್ನು ತಿಳಿದು ಮುಂದಟ್ಟು ಮಾಡಿಕೋ ಯೆರೂಸಲೇಮು ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ. ಅಲ್ಲಿ ಜನ ಇಲ್ಲ, ಸಭೆ ಇಲ್ಲ, ಅಲ್ಲಿ ಜನಗಳಿಲ್ಲ, ಬಾಬಿಲೋನಲ್ಲಿ ಇದ್ದಾರೆ, ಪೌಲು ಗೋಡೆ ಬಿದ್ದೋಗಿದೆ, ಚರ್ಚ್ ಇಲ್ಲ. ಅದು ಉದ್ಧಾರ ಆಗಿ ಜೀವನೋದ್ಧಾರ ಆಗಿ ಚರ್ಚ್ ಕಟ್ಟಿ ಹೋಗಿ ಜಕಾರ್ಯ ಯೆಹೋಶುವ ಹೋಗಿ ಚರ್ಚ್ ಕಟ್ಟಬೇಕು. ಜೆರುಬ್ಬಾಬೆಲ ಯೆಹೋಶುವ ಹೋಗಿ ಆಲಯ ಕಟ್ಟಬೇಕು. ನೆಹೆಮಿಯ ಎಜ್ರ ಹೋಗಿ ಪೌಲು ಗೋಡೆ ಕಟ್ಟಬೇಕು. ಆಮೆನ್. ಅದೇ ಜೀವನೋದ್ಧಾರ ಅಂತ ಅಲ್ಲಿ ಹೇಳ್ತಾ ಇರೋದು. ದೈವೋಕ್ತಿಯು ಹೊರಡುವುದರಿಂದ ಅಭಿಷಕ್ತನಾದ ಪ್ರಭು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. 7 ವಾರ. 70 ವಾರದಲ್ಲಿ 7 ವಾರ ಹೋಯ್ತು. 7 ಅಂತ ಇಟ್ಕೊಳ್ಳಿ. 7 ವಾರ ಪ್ಲಸ್ 60, ಇನ್ನೊಂದು 64 ಬರ್ತದೆ ನೋಡಿ. ಅದು ಪುನಃ ಕಟ್ಟಲ್ಪಡುವ 62 ಒಂದು ಬರ್ಬೇಕು ಇವಾಗ. 62 ವಾರ. 62 ಪ್ಲಸ್ 7 62 ಪ್ಲಸ್ 7 69. 69 ಆಯ್ತು ನೋಡಿ. ಅಲ್ಲಿ ನೋಡಿ 62 ಪ್ಲಸ್ 7 ಮೇಲ್ಗಡೆ 70 ಇದೆ ನೋಡಿ. ಅವಾಗ ಒಂದು ಬಾಕಿ ಬರ್ತಾ ಇದೆ. ಆ ಒಂದು ಏನಂದ್ರೆ 7 ವರ್ಷ ಉಪದ್ರವ ಕಾಲ, ಇಸ್ರಾಯೇಲ್ರ ಕಾಲ, 7 ವರ್ಷ ಧರ್ಮಶಾಸ್ತ್ರ ಕಾಲ. ಇದು ಗೊತ್ತಿರ್ಬೇಕು ಇವತ್ತಿನ ಮೆಸೇಜ್ ನಿಮ್ಗೆ. ಇಲ್ಲಾಂದ್ರೆ 24 ಮಂದಿ ಹಿರಿಯರು ಯಾರು, ಈ 1,44,000 ಯಾರು ಅಂತ ನಿಮ್ಗೆ ಗೊತ್ತಾಗಲ್ಲ. ಇದಕ್ಕೆ ಈ ತರ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ. ಹಿಂಗೆ ಆಸಿ ಸುತ್ತ ಹಾಕ್ಸ್ಕೊಂಡು ಆ ರೂಮ್ಸ್ಗಳನ್ನ ತೋರಿಸ್ಕೊಂಡು ಅದು ಯಾರು ಮಾಡಿದ್ದು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. 69 ವಾರ ಆಗಿದೆ, 1 ವಾರ ಬಾಕಿ ಉಳಿದೋಗಿದೆ ಇವಾಗ. ಇಲ್ಲಿವರೆಗೂ ಅದು 1 ವಾರ ನೆರವೇರಿಲ್ಲ. 2000 ವರ್ಷ ಆಯ್ತು, 1 ವಾರ ಬಾಕಿ ಇಟ್ಟಿದ್ದಾನೆ ದೇವರು. 1 ವಾರ ಅಂದ್ರೆ ಎಷ್ಟು ದಿನ ಇರ್ಬೋದು ಗೊತ್ತಾ? ಹೇಳಿ ನೋಡೋಣ. 7 ದಿನ. ಎಷ್ಟು ದಿನ? 7 ದಿನ ಅಂದ್ರೆ ಇಸ್ರಾಯೇಲ್ ಲೆಕ್ಕದಲ್ಲಿ 7 ವರ್ಷ. ಒಂದು ದಿನಕ್ಕೆ 1 ವರ್ಷ ನಿಮ್ಗೆ ವಾಕ್ಯ ಕೊಡ್ತೀನಿ ಅದು ಬಂದಾಗ. 7 ವರ್ಷ ಉಪದ್ರವ ಕಾಲ, ಅವಾಗಲೇ ಇಸ್ರಾಯೇಲ್ ಕಾಲ. ಅಲ್ಲೆಲ್ವಿಯಾ. 69 ವಾರ ಆಗೋಗಿದೆ. ಗ್ಯಾಪ್ ಇಲ್ಲಿದೆ ನೋಡಿ. ಇಲ್ಲಿ ಯೇಸು ಕ್ರಿಸ್ತನಿದ್ದಾನೆ ನೋಡಿ. ಇಲ್ಲಿ ನನ್ನ ನೋಡಿ, ನೋಡ್ಬೇಕು, ಅರ್ಥ ಆಗಲ್ಲ. ಇಲ್ಲಿ ಯೇಸು ಕ್ರಿಸ್ತನಿದ್ದಾನೆ, ಇಲ್ಲಿ ಇಸ್ರಾಯೇಲ್ ಇದ್ದಾರೆ. ಈಗ ಇಲ್ಲಿ ಬರಬೇಕು ಯೇಸು ಕ್ರಿಸ್ತನ ಹತ್ರಕ್ಕ. ಇಲ್ಲಿ ಸೆಂಟ್ರಲ್ಲಿ ಅನ್ಯ ಜನಗಳಿದ್ದಾರೆ, ಸಭೆ ಇದೆ. ಮನವಾಟಿ ತಮಿಳಲ್ಲಿ, ಸಂಗಮು ತೆಲುಗಲ್ಲಿ ಸಭೆ ಇದೆ. ಮೊದಲ ಗಿತ್ತಿ ಇದ್ದಾಳೆ. ಇವ್ರನ್ನ ಎತ್ತು ಬಿಡ್ಬೇಕು, ಟಕ್ ಅಂತ ಜಾಯ್ನ್ ಆಗುತ್ತೆ ನೋಡಿ. ಬಂತು ಇದೇ 7 ವರ್ಷ, 1 ವಾರ ಸೀಕ್ರೆಟ್. 1 ವಾರ 7 ದಿನ 7 ವರ್ಷ. 7 ಇಂಟು 7 ಆಮೇಲೆ 1 ಇಂಟು 7 7 49. ಅಮೇನ್. ಸಾರಿ 7 ಅಮೇನ್. ದಿನಗಳು ಜಾಸ್ತಿ ಬರ್ತದೆ. 7 ವರ್ಷ. ಪ್ರೈಸ್ ದ ಲಾರ್ಡ್. ಅಮೇನ್. ಅದನ್ನ ನಿಮ್ಗೆ ನೀವು ಓದಿರೋರು ಅರ್ಥ ಮಾಡ್ಕೊಳ್ಳಿ. ಅದು ಬಂದಾಗ ನಿಮ್ಗೆ ಹೇಳ್ತೀನಿ. ಅರ್ಧ ವಾರ, 1 ದಿನ, 1 ವಾರ, 1 ಗಳಿಗೆ, ಅರ್ಧ ಗಳಿಗೆ, 2 ಗಳಿಗೆ ಓದಿದ್ದೀರಾ? ದಾನಿಯೇಲ ಗ್ರಂಥದಲ್ಲಿ, ಪ್ರಕಟಣೆ ಗ್ರಂಥದಲ್ಲಿ ಓದಿಲ್ವಾ? ಅರ್ಧ ವಾರ ಓದಿದ್ರಾ? ಅರ್ಧ ವಾರ ಅಂದ್ರೆ 3.5 ದಿನ. 3.5 ದಿನ ಅಂದ್ರೆ 3.5 ವರ್ಷ. ಆಮೇನ್. ಓದ್ಬಿಡಿ, ಹಂಗೆ ಸಿಗ್ತೈತೆ ಅದು ಕೂಡ. ಓದಿ, ಕಂಟಿನ್ಯೂ ಮಾಡಿ, ಫಾಸ್ಟ್ ಆಗಿ ಓದೋದು. 62 ವಾರ ಇರುವುದು, ಅದಕ್ಕೆ ಚೌಕವು ಕಂದಕವು ಇರುವುದು. ಆ ಕಾಲವು ಬಹು ಕಷ್ಟ ಕಾಲ. ಏನ್ ಕಾಲ ಅಂತ? 1 ವಾರ ಕಾಲ. 7 ವರ್ಷ. 7 ವರ್ಷ ಎಂತ ಕಾಲ? ಟೋಟಲ್ 490.
490ರಲ್ಲಿ 483 ವರ್ಷ ಆಗೋಗಿದೆ. 7 ವರ್ಷ ಬಾಕಿ ಇದೆ. 490 ಆಗುತ್ತೆ ಇಲ್ವಾ? ಅಲ್ಲಿ 69ಗೆ 7 + 62 ಕೊಟ್ಟರು, 69 ಆಯ್ತು. 70 ವಾರದಲ್ಲಿ 1 ವಾರ ಬಾಕಿ. 1 ವಾರದಲ್ಲಿ ನಾವು ಬಂದ್ಬಿಟ್ರಿ. ನಾವು ಬರೋ ಕಾರಣ ಏನಂದ್ರೆ ಇಸ್ರಾಯೇಲರು ಯೇಸುವನ್ನ ಅಂಗೀಕರಿಸಿದ್ರು. ಅದು ಹೇಳ್ಬಿಡ್ತೀನಿ ನಿಮಗೆ. ಯಾಕೆ ನಾವು ಬರೋ ಕಾರಣ? ಇಸ್ರಾಯೇಲರು ಯೇಸು ಕ್ರಿಸ್ತನನ್ನ ಇದುವರೆಗೂ ಅಂಗೀಕರಿಸಿಲ್ಲ. ಕ್ರೈಮ್ ವಾಲ್ ಅಂತಿದೆ, ಆಮೇಲೆ ಅಳೋ ಗೋಡೆ ಅಂತಿದೆ, ಏಡುಪು ಗೋಡ ತೆಲುಗಲ್ಲಿ. ಅಲ್ಲಿ ಹೋಗಿ ಪ್ರತಿ ಶುಕ್ರವಾರ ರಾತ್ರಿ ಸಬ್ಬತ್ ದಿನ ಅವ್ರಿಗೆ ಶುರುವಾಗುತ್ತೆ. ಅವ್ರಿಗೆ ಸಾಯಂಕಾಲದಿಂದ ಸಾಯಂಕಾಲ ಒಂದಿನ. ಇಲ್ಲಿ ಇವರೆಲ್ಲ ಸಬ್ಬತ್ ದಿನ ಶನಿವಾರ ಅಂತಾರೆ, ಭಾನುವಾರ. ಅವ್ರಿಗೆ ಗೊತ್ತಿಲ್ಲ. ಅಲ್ಲಿ ಹೋಗಿ ಅಳ್ತಾ ಇರ್ತಾರೆ, ಮೆಸ್ಸಿಯ ಯಾವಾಗ ಬರ್ತೀರ ಅಂತ. ಬಂದು ಹೋಗಿದ್ದಾರೆ ಅಂದ್ರೆ ಅವರು ನಂಬಲಿಲ್ಲ ಅಂತ. ನಾವು ನಂಬಿದ್ರಿ, ನಾವು ಬಂದ್ರಿ ಸೆಂಟ್ರಲ್ಲಿ. ಆ ಗ್ಯಾಪ್ ಇದೆ, ಆ ಗ್ಯಾಪ್ 1 ವಾರ ಬಾಕಿ ಇದೆ. ಆ 7 ವರ್ಷ ಉಪದ್ರವ ಕಾಲ ಇಸ್ರಾಯೇಲರಿಗೆ, ನಮಗಲ್ಲ. ಬುದ್ಧಿ ಇಲ್ಲದ್ರೆ ನಾವು ಅಲ್ಲಿ ಮಾಡ್ಕೊಳ್ತೀವಿ. ಸರಿಯಾಗಿ ವಾಕ್ಯದಲ್ಲಿ ನಡೀದಿರ ಅಲ್ಲಿ ಹೋಗಿ ಮಾಡ್ಕೊಳ್ತೀವಿ. ಅರ್ಥ ಆಯ್ತೀಗ? ನಿಮ್ಗೆ ಸ್ವಲ್ಪ ಅರ್ಥ ಆಗಿದೆ ಅನ್ಕೊಂತೀನಿ ಇಷ್ಟು ದಿನ ಮೆಸೇಜ್ಗಳಿಗೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಲ್ವಾ? ಅರ್ಥ ಆಗ್ತಾ ಇದಲ್ವಾ? ಆಮೇಲೆ ನಾವು ಮಧ್ಯದಲ್ಲಿ ಬಂದ್ಬಿಟ್ರಿ, ಗ್ಯಾಪ್ ಸಿಕ್ಬಿಡ್ತು. ಸಭೆ ಎತ್ಕೊಂಡಿದ ತಕ್ಷಣ ಏನಾಗ್ತದೆ? ಈ ಗ್ಯಾಪ್ ಜಾಯಿನ್ ಆಗ್ಬಿಡ್ತು. ಆಮೇಲೆ ಆವಾಗಲ ಈ 1,44,000 ಜನಕ್ಕೆ ಮುದ್ರೆ ಆಗ್ತಾರೆ. ಈ ಹಾಕೋವಾಗ ಆಂಟಿ ಕ್ರೈಸ್ಟ್ ಇರ್ತಾನೆ. ಇವನ್ನ 3.5 ವರ್ಷ ಅವ್ರ ಹತ್ರ ಸಾಫ್ಟ್ ಆಗಿರ್ತಾನೆ, ಚರ್ಚ್ ಕಟ್ಕೊಡ್ತಾನೆ, ಏನೇನೋ ಮಾಡ್ತಾ ಇರ್ತಾನೆ. ಆ ಮಸೀದಿ ಹತ್ರ ಕಟ್ಟಬೇಕು, ಆ ಮಸೀದಿ ಯಾರು ಇಷ್ಟವರೆಗೂ ಹೊಡ್ಕೊಟ್ಟಿಲ್ಲ, ಅಲ್ಲೇ ಕಟ್ತಾರೆ. ದೇವ್ರ ವಾಕ್ಯ ಇದೆ, ಕಟ್ತಾರೆ. ಅಲ್ಲೇ ಕಟ್ಬೇಕು, ಎಲ್ಲ ರೆಡಿ ಇದೆ. 18 ಅವರಲ್ಲಿ ಕಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ರೆಡಿ ಇದೆ, ದುಡ್ಡು ರೆಡಿ ಇದೆ, ಜಾಗ ರೆಡಿ ಇದೆ. ರೆಡಿ ಇಲ್ಲ, ಕಟ್ಕೊಡ್ತಾನೆ. ಇವನ್ ಬಂದು ಸಮಾಧಾನ ಮಾಡಿ ಕಟ್ಕೊಡ್ತಾನೆ. ಸಮಾಧಾನವಾಗಿ ಮಾತಾಡ್ತಾನಂತೆ ಎಲ್ಲರ ಹತ್ರ ಮಾತಾಡಿ. ಅವಾಗ ಇವನು ಅಲ್ಲೇ ಕೂತ್ಕೊಳ್ತಾನೆ ಆ ದೇವಸ್ಥಾನದಲ್ಲಿ. ನಾನೇ ದೇವ್ರು ಅಂತಾನೆ ಚರ್ಚಲ್ಲಿ. ಆಮೇಲೆ ಅಲ್ಲಿ ಹಂದಿಯನ್ನ ತಂದು ಕುಯ್ಬೋದೇನು, ಅಸಹ್ಯ ವಸ್ತುಗಳು ತರ್ತಾನಂತೆ, ವಿಗ್ರಹನ ತಂದಿರ್ತಾನಂತೆ ಅಲ್ಲಿ. ಓ, ಇವನು ದೇವರಲ್ಲ, ಇವನು ಮನುಷ್ಯ, ಇವನು ಹೋಗ ಆಚೆ ಕಡೆ ಅಂತ ಓಡಿಸ್ತಾರೆ. ಅವಾಗ ಇವನಿಗೆ ಕೋಪ ಬರ್ತದೆ, ಇವ್ರ ಮೇಲೆ ಯುದ್ಧ ಮಾಡ್ತಾನೆ, ಇವ್ರನ್ನ ಪೀಡಿಸ್ತಾನೆ, ಸಾಯಿಸ್ತಾನೆ. ಅವಾಗೊಂದು ಕೂಟ ಓಡೋಗುತ್ತೆ. ಆಮೇಲೆ ಇವ್ರಿಗೆ ಸಿಗ್ನಲ್ ಸಿಗ್ಬಾರ್ದು. ಇವ್ರಿಗೆ ಏನ್ ಸಿಗ್ಬಾರ್ದು? ಇವ್ರು ಎಲ್ಲಿದ್ದಾರೆ ಅಂತ. ಈ ಟೆಕ್ನಾಲಜಿ ಯುಗದಲ್ಲಿ ಇನ್ನೂ ಬೆಳೀತದೆ. ಈ ವಾಕ್ಯ ನೆರವೇರುವಾಗ ಇವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ಬಾರ್ದಂತಾನೆ ಗಾಳಿನ ತಡೀರಿ. ನನ್ನ ದಾಸರಿಗೆ ಮುದ್ರೆ ಹಾಕೋವರೆಗೂ ಅಂತಿದೆ ನೋಡಿ 4ನೇ ವಚನದಲ್ಲಿ. ಮನೆಗೆ ಹೋಗಿ ಓದ್ಕೊಳ್ಳಿ ದಾನಿಯೇಲ ಗ್ರಂಥ ಮನೆಗೆ ಹೋಗಿ ಓದ್ಕೊಳ್ಳಿ. ಆಮೇಲೆ ಕಂಟಿನ್ಯೂ ಮಾಡ್ಕೊಳ್ಳಿ ಮನೆಯಲ್ಲಿ. ಈ 4ನೇ ವಚನಕ್ಕೆ ಬನ್ನಿ. 7:4 ನನ್ನ ದಾಸರಿಗೆ ಮುದ್ರೆ ಅಂತ 3ನೇ ವಚನದಲ್ಲಿ ಇದೆ ನೋಡಿ. 3 ನಾವು ನಮ್ಮ ದಾಸರಿಗೆ ಹಣೆಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಗಳನ್ನಾಗಲಿ ಕೆಡಿಸಬೇಡಿರಿ ಎಂದು ಮಹಾಶಬ್ದದಿಂದ ಕೂಗಿ ಹೇಳಿದರು. ಏನಿಲ್ಲ, ಇಲ್ಲಿ ಟೆಕ್ನಾಲಜಿ. ನಾನು ಅದಕ್ಕೆ ನಿಮ್ಗೆ 5G 6G ಬರ್ಕೊಳ್ಳಿ ಅಂತ ಹೇಳಿ. 6G ಇನ್ನೂ ಬಂದಿಲ್ಲ, ಬರ್ತೈತೆ. ಮಾತಾಡೋದೇ ಇಲ್ಲ, ಅರ್ಧೇ ಬರ್ತೈತೆ. 7G ಕೂಡ ಬರ್ಬೋದು. ಅದು ಬಂದಷ್ಟು ರೋಗಗಳು ಜಾಸ್ತಿ ಆಗ್ತೈತೆ ಮನುಷ್ಯರಿಗೆ. ಹಲ್ಲೆಲೂಯಾ. ಶಬ್ದದಿಂದ ಕೂಗಿದನು. ಏನಂದ್ರೆ, ಯಾಕಂದ್ರೆ ಆ ಗಾಳಿನ ತಡಿ ಅಂತ ಹೇಳ್ತಾ ಇದ್ದಂದ್ರೆ, ಸ್ಯಾಟಲೈಟ್ ವರ್ಕ್ ಆಗಬಾರ್ದು, ಫೋನ್ ವರ್ಕ್ ಆಗಬಾರ್ದು, ನೆಟ್ವರ್ಕ್ ವರ್ಕ್ ಆಗಬಾರ್ದು. ಅವ್ರು ಯಾರಿಗೂ ಸಿಗ್ಬಾರ್ದು. ಅವ್ರ ದೇವ್ರ ದಾಸರು. ಅವ್ರು ಯಾರಂತ ಕೆಳಗಡೆ ಹೇಳ್ತಾರೆ ನೋಡಿ. ಮುದ್ರೆ ಒತ್ತಿಸಿಕೊಂಡವರ ಸಂಖ್ಯೆಯು ಪ್ರಸಿದ್ಧವಾದಾಗ ನಾನು ಕೇಳಿದೆನು. ಯಾರು? ಯೋಹಾನ. ಇಸ್ರಾಯೇಲರ ಪ್ರತಿಯೊಂದು ಕುಲಕ್ಕೆ ಸೇರಿದವರು ಒತ್ತಿಸಿಕೊಂಡವರು ಅವರ ಸಂಖ್ಯೆ 1,44,000 ಮಂದಿ. 1,44,000. 12 ಕುಲಗಳು. ಒಂದು ಫಸ್ಟ್ ಯಾರಿದೆ? ಯೂದ. ಇವರಲ್ಲಿ ಬಲೆ ಜನಸಂಖ್ಯೆ. ಟೀಮು ಆ ಇಸ್ರಾಯೇಲ್ನ ಕರ್ಕೊಂಡ್ ಬರ್ತಾ ಇದ್ನಲ್ಲ, ಆ ಡೇರೆಗಳನ್ನ ಹಾಕೊಂತ ಇದ್ರು ಗುಡಾರದ ಸುತ್ತಲೂ. ಮೇಲೆ ಬೆಟ್ಟದಿಂದ ನೋಡಿದ್ರೆ ಪ್ಲಸ್ ಮಾರ್ಕ್ ಇತ್ತಂತ. ಏನು ಪ್ಲಸ್ ಮಾರ್ಕ್? ಸ್ವಲ್ಪ ಮೇಲ್ಗಡೆ ಕಡಿಮೆ ಬರ್ತೈತಲ್ಲ, ಅದು ಯೂದ ಕುಲ ಇರ್ತದಂತೆ ತಲೆ ಹತ್ರ. ಅಷ್ಟು ಜಾಸ್ತಿ ಅಂತ ಜನಸಂಖ್ಯೆ. ಆಮೇಲೆ ಪ್ಲಸ್ ಮಾರ್ಕ್ ಅಲ್ಲಿ ಮೇಲ್ಗಡೆ ನೋಡಿದ್ರೆ ಕರೆಕ್ಟ್ ಆಗಿ ಪ್ಲಸ್. ಆಮೇಲೆ ಅಲ್ಲಿ ಅದನ್ನ ನಾನು ನೋಡ್ತೀನಿ, ಇದೆ ನನ್ನ ಹತ್ರ ಇದೆ, ಹಾಕ್ತೀನಿ. ಪ್ಲಸ್ ಮಾರ್ಕ್. ಆ ಜನ, ಆ ಡೇರೆಗಳು ಕರೆಕ್ಟ್ ಆಗಿ ಸೆಟಪ್. ಹಲ್ಲೆಲೂಯಾ.
12 ಕುಲಗಳು ಯಾವಂದ್ರೆ ಇದು ನಾವು ಸೇರಿ ನಮ್ಗಲ್ಲ ಈ ಸಂಬಂಧ. ನಾವು ಇಸ್ರಾಯೇಲ್ರಲ್ಲ, ಅನ್ಯರಿಂದ ದೇವರ ಕಡೆಗೆ ತಿರುಗಿರೋದು. ಆಮೇನ್. ಯಾರ್ಯಾರು? ಮೊದಲನೇದು ಯೂದ ಕುಲ, 2 ರೂಬಿಯನ್ 12,000, ಗಾತ್ 12,000, ಅಶೇರ 12,000, ನೆಪ್ತಾಳಿ 12,000, ಮನಸ್ಸೆ 12,000, ಸಿಮಿಯೋನ್ 12,000, ಲೇವಿಯಾ, ಇಸ್ಕಾರ್, ಜೆಬಿಲೋನ್ 12,000, ಯೇಸೋಪನ ಕುಲ, ಬೆನ್ಯಾಮೀನ್ ಕುಲ 12, 12, 12, 12, 12, 12, 12, 1,44,000. ಆಮೇನ್. ಇಷ್ಟು ಜನ ಬರಲೇಬೇಕು. ಅವ್ರು ಇನ್ನೂ ಇದ್ರಲ್ಲಿ ಹುಟ್ಟೋರು ಇರ್ಬೋದೇನೋ ಗೊತ್ತಿಲ್ಲ, ಇನ್ನು ಇದ್ರಲ್ಲಿ ಹುಟ್ಟೋರು ಬೇರೆ ಬ್ಯಾಲೆನ್ಸ್ ಇರ್ಬೋದೇನೋ. ಈಗ ಅರ್ಥ ಆಗ್ತಾ ಇದೆ ಇಲ್ವಾ ನಿಮ್ಗೆ? ಈ 1,44,000 ಅಲ್ಲಿ ಹುಟ್ಟೋರು ಕೂಡ ಬಾಕಿ ಇದ್ದಾರೆ ಅನ್ನಿಸ್ತದೆ. ಇನ್ನು ಇದ್ರಲ್ಲಿ ಹುಟ್ಟೋರು ಇದ್ದಾರೇನೋ ಗೊತ್ತಿಲ್ಲ. ಮೇನ್ ಯಾಕಂದ್ರೆ ಈ ಮುದ್ರೆ ನಡೆಯೋದು, ಈ ವಾಕ್ಯ ನೆರವೇರೋದು ಉಪದ್ರವ ಕಾಲದಲ್ಲಿ. ಯಾವ ಕಾಲದಲ್ಲಿ? ಅಂಟಿ ಕ್ರೈಸ್ಟ್ ಇರ್ತಾನೆ ರೂಲಿಂಗ್. ಇಲ್ಲಿ ಕಡುಘೋರವಾಗಿರ್ತದೆ ಭೂಮಿ. ಆಮೇನ್. ಇಲ್ಲಿ ಯಾರು ಬಿಟ್ಟಿದ್ದಾರೆ ಅಂದ್ರೆ ಎಫ್ರಾಯಿಮ್ ಕುಲ ಬಿಟ್ಟಿದೆ, ದಾನ್ ಕುಲ ಬಿಟ್ಟಿದೆ. ದಾನ್ ಕುಲದಿಂದಲೇ ಆಂಟಿ ಕ್ರೈಸ್ಟ್ ಬರ್ತಾರಂತ ಕೆಲವು ಸೇವಕರು ಹೇಳ್ತಾರೆ. ದಾನ್ ಬಗ್ಗೆ ಯಾಕೋಬ ಪ್ರಾಫಸಿ ಹೇಳುವಾಗ ಇವನು ನಾಗರಾವನ ಹಿಡಿದಿದ್ದಾನೆ, ಪಿಸಾಚಿ ಸಂತತಿ ಅಂತ ಹೇಳ್ತದೆ, ಆವು ಸಂತತಿ ಅಂತ ಹೇಳ್ತಾನೆ, ಕುದುರೆಯನ್ನ ಕಡಿತಾನೆ ಇವನು, ಅದಕ್ಕೆ ಅದರಲ್ಲಿ ಬರಲ್ಲ, ಅದರಿಂದನೇ ಆಂಟಿ ಕ್ರೈಸ್ಟ್ ಬರ್ತಾನೆ. ಆ ಕುಲ ಮಿಸ್ ಆಗಿದೆ, ಎಫ್ರಾಯಿಮ್ ಮಿಸ್ ಆಗಿದೆ. ಈಗ ಯೂದ ಹೋದ, ಪೌಲ ಬಂದ, 12 ಜನ ಕರೆಕ್ಟ್ ಆದ್ರು. ಇಲ್ಲಿ ಏಸೋಪ ಕುಲದಲ್ಲಿ ಒಬ್ಬನೋದ, ಎಫ್ರಾಯಿಮ್ ಬಿಟ್ಟಿದ್ದಾರೆ. ಇಲ್ಲಿ ಎಫ್ರಾಯಿಮ್ ಇಲ್ಲ ನೋಡಿ. ಹಿಂದ್ಗಡೆ ನೀವು ಹಳೆ ಒಡಂಬಡಿಕೆ ಹೋದ್ರೆ ಎಫ್ರಾಯಿಮ್ ಕುಲ ಇದೆ. ಯಾಕೆ ಹೇಳು? 2 ಮಕ್ಕಳನ್ನ ದತ್ತು ತಗೊಂತಾನೆ ಯಾಕೋಬ, ನನಗೆ ಸೇರ್ಬೇಕು. ಇವರಿಬ್ರು ಇನ್ ಮೇಲೆ ಹುಟ್ಟೋರು ನಿನ್ ಮಕ್ಕಳು, ಇವರಿಬ್ರು ನನ್ನ ಮಕ್ಕಳು. ಈ ತರ ಪ್ಲಸ್ ಮಾರ್ಕ್ ಇಕ್ಕಿ ಆಶೀರ್ವಾದ ಮಾಡ್ತಾನೆ. ಅದರಲ್ಲಿ ಕೂಡ ಮೀನಿಂಗ್ ಇದೆ. ಆಮೇನ್. ಹಲ್ಲೆಲೂಯಾ. ಅದರಲ್ಲಿ ಕೂಡ ಮೀನಿಂಗ್ ಇದೆ. ಇವರಿಬ್ರು ನನಗೆ ಸೇರಿ, ಅದರಲ್ಲಿ ಒಬ್ಬನು ಬಿಡ್ತಾನೆ. ಈ ಎಫ್ರಾಯಿಮ್ ಬಿಟ್ಬಿಟ್ಟಲ್ಲ, ಇವನೆಲ್ಲಿ ಇದ್ದಾನಂದ್ರೆ ನಮ್ ಜೊತೆಲಿ ನಿಂತಿರ್ತಾನೆ. 9ನೇ ವಚನ, 12 ಜನಗಳಿಗೆ ಸೇರ್ಕೊಳ್ತಾನೆ. 9ನೇ ವಚನದಲ್ಲಿ ನಿಂತಿದ್ದಾನೆ ಎಫ್ರಾಯಿಮ್. ಎಲ್ಲಿ ನಿಂತಿದ್ದಾನೆ ಕೇಳ್ಬೇಕಾ ಈ ಸರ್? ಕೇಳ್ಬೇಕು ಬುವಾ, ಎಲ್ಲಿ ಕೈ ಕಟ್ಕೊಳ್ಳಿ, ನೋ ಬನ್ನಿ ಸರ್ ಹೇಳ್ತೀವಿ. ಸ್ಕೂಲ್ಗೆ ಇದೆಲ್ಲ ಹೆಲ್ಪ್ ಆಗುತ್ತೆ, ಮನೆಗೆ ಹೆಲ್ಪ್ ಆಗುತ್ತೆ. ಕಟ್ಕೊಂಬ ಕೈ, ಸಿಟ್ಕೊಂಬ. ಮೇನ್ ಶ್ರದ್ಧೆ ಬರಬೇಕು. ಹಲ್ಲೆಲೂಯಾ. 1,44,000 ಸರ್ವೈತಾ? ಇವರೇ ಅವರು, ಇವರು ಓನ್ಲಿ ಇಸ್ರಾಯಲ್ಸ್. ಈಗಿನ ಅರ್ಥ ಕೇಳ್ಬೇಕಂದ್ರೆ ಮುಸ್ಲಿಮ್ ಏನಂತಾರೆ? ಇಸ್ಲಾಮಿಕ್ ಅವರು ಅಂತಾರೆ. ಆಮೇಲೆ ಇಸ್ಲಾಂ ಧರ್ಮದವರು ಅಂತಾರೆ. ಕ್ರಿಶ್ಚಿಯನ್ಸ್ನ ಕ್ರಿಶ್ಚಿಯನ್ ಅಂತಾರೆ, ಯೇಸು ಕ್ರಿಸ್ತನ ಹಿಂಬಾಲಿಸೋರು. ತಂದೆಯನ್ನು ಮಾತ್ರ ಜೆಹೋವನ ಆರಾಧಿಸೋ ಇವರು ಹಳೆ ಒಡಂಬಡಿಕೆ ನಮ್ಮ ಇವ್ರನ್ನ ಯೂದಾಸ್ ಅಂತ, ಜೂಸ್ ಪೀಪಲ್ ಅಂತಾರೆ. ಆಮೇನ್. ಹಲ್ಲೆಲೂಯಾ. ಜೂಸ್ ಪೀಪಲ್ ಇಲ್ಲಂದ್ರೆ ಯೂದರು ಅಂತಾರೆ ಕನ್ನಡದಲ್ಲಿ. ಯಹೂದ್ಯರು, ಯೂದಲು, ಯಹೂದಿಯನ್ಸ್, ಟೋಟಲ್ ಆಗಿ 12 ಕುಲಾನು ಸೇರಿ, 12 ಕುಲಾನು ಸೇರಿ ಏನಂತಾರೆ ಇವಾಗ? ಈಗ ಯಹೂದಿಯನ್ಸ್ ಅಂತಾರೆ. ಇಸ್ರಾಯಲ್ಸ್ ಅನ್ನಲ್ಲ. ಇಸ್ರಾಯಲ್ಸ್ ಇಂಡಿಯನ್ಸ್, ಇಸ್ರಾಯಲ್ಸ್ ಇಸ್ರಾಯಲ್ಸ್. ಇವರು ಓನ್ಲಿ ಆಟ್ ಇಸ್ರಾಯಲ್ ಕಂಟ್ರಿ ಪೀಪಲ್ ಓನ್ಲಿ. 12 ಕುಲಗಳು. Hallelujah. Not Australians, not Indians, not Americans, not UK, USSR, Japan, Iran, Hiroshima, Nagasaki, Canada, Malaysia, Singapore, Andaman, Nicobar, Sri Lanka. ಈ ದೇಶಗಳವರು ಅಲ್ಲ ಇವು. ಇಂಡಿಯಾ, ಪಾಕಿಸ್ತಾನ್, ಚೀನಾ, ಹಾಂಗ್ಕಾಂಗ್, ಟಿಬೆಟ್, ನೇಪಾಳಿ, ಪಾಕಿಸ್ತಾನ್, ಆಫ್ಘಾನಿಸ್ತಾನ್ ಇವರಲ್ಲ. ಈ ಓನ್ಲಿ ಇಸ್ರಾಯಲ್ಸ್ ಪೀಪಲ್ 1,44,000. ಅದರಲ್ಲಿ 12 ಕುಲಗಳು, 12 ಕುಲದವರು ಇಸ್ರಾಯಲ್ಸ್ ಮಾತ್ರ. ಆಮೇನ್. ಇವರೇ ಆ 1,44,000. ಇನ್ಯಾರು ಅಲ್ಲ ಇವರು. ಸರಿ, ಇದ್ರಲ್ಲಿ ಒಂದು ಕನ್ಫ್ಯೂಷನ್ ಇದೆ. ಕೆಲವರು ಈ ಜೆಹೋವಾ ವಿಟ್ನೆಸ್ ಅವರು ಮೇನ್ ಆಗಿ ಮಾಡ್ತಾರೆ. ಮೇನ್ ಮಾಡಿ ಪರಲೋಕದ ಆಸೆನೆ ತಪ್ಪಿಸ್ಬಿಡ್ತಾರೆ. ನೋಡಿ, ಪರಲೋಕಕ್ಕೆ ಹೋಗೋದು ಇಷ್ಟೇ ಜನ ಆಗ್ಬಿಡ್ತಾರೆ. ಇಷ್ಟು ಜನ ಇದ್ದೀರಿ. ಬೆಂಗಳೂರಲ್ಲಿ 1.5 ಕೋಟಿ ಇದ್ದಾರೆ, ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ. ಆಮೇನ್. ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ. ಇಂಡಿಯಾದಲ್ಲಿ 1,138 ಕೋಟಿ ಇದ್ದಾರೆ. ವರ್ಲ್ಡ್ ಫುಲ್ಲು 750 ಕೋಟಿ ಇದ್ದಾರೆ.
ಹಿಂದೆ ಬೇರೆ ಹುಟ್ಟಿದ್ದಾರೆ, ಇದಕ್ಕಿಂತ ಮುಂಚೆ ಬೇರೆ, ಇನ್ಮೇಲೆ ಬೇರೆ ಹುಟ್ಟುತ್ತಾರೆ. ಇಷ್ಟು ಜನಕ್ಕೆ ಹೋಗೋದು ಎಷ್ಟು ಜನ ಅಂತ ಹೇಳ್ತಾರೆ ಅವರು? 1,44,000. 9ನೇ ವಚನ 10ನೇ ವಚನ ನೋಡಲ್ಲ ಅವರು. 9ನೇ ವಚನ 10ನೇ ವಚನ ಯಾವ ವಚನ ನೋಡ್ತಾರೆ ಅವರು? 4ನೇ ವಚನ ನೋಡ್ತಾರೆ. ಅಲ್ಲಿ ನೋಡ್ಕೊಳ್ಳಿ, ಬೈಬಲ್ ಅಲ್ಲಿ ನೋಡೋವಾಗ ನೋಡಲ್ಲ, ನೋಡ್ದಿರೋವಾಗ ನೋಡ್ತೀರಾ. 4ನೇ ವಚನ ನೋಡ್ಬಿಟ್ಟು ಇಷ್ಟೇ ಜನ ಹೋಗೋದು. 9ನೇ ವಚನದಲ್ಲಿ ಒಂದು ಯಾರಿಂದಲೂ ಎಣಿಸಲಾರದ ಮಹಾಸಮೂಹ ಅಂತಿದೆ ನೋಡಿ. 9ನೇ ವಚನದಲ್ಲಿ ಇವರು ಪರಲೋಕದಲ್ಲಿ ಇದ್ದಾರೆ. ಇವರು ಯಾರನ್ನು ಎಣಿಸಕ್ಕಾಗಲ್ಲ. ನಾಟ್ ಏಂಜಲ್ಸ್, ದೇವದೂತರಲ್ಲ ಇವರು, ಮನುಷ್ಯರು ಇವರು. ದೇವರ ಹತ್ರಕ್ಕೆ ಹೋಗಿರೋರಂತ 24 ಎಲ್ಡರ್ಸ್ ಅಲ್ಲಿ ಒಬ್ಬನು ಹೇಳ್ತಾ ಇದ್ದಾನಲ್ಲ, ಎಷ್ಟನೇ ವಚನದಲ್ಲಿ? 14ನೇ ವಚನದಲ್ಲಿ 14 ವರ್ಡ್ಸ್ ಅಲ್ಲಿ ಆ ಉಪದ್ರವವನ್ನ ಸಹಿಸ್ಕೊಂಡು ಬಂದವರು ಇವರು. ಯೇಸು ಕ್ರಿಸ್ತನ ರಕ್ತ ಸುರಿಸಿದ ಮೇಲೆ, ಯೇಸು ಕ್ರಿಸ್ತನ ಮೂಲಕ ದೇವರನ್ನ ನಂಬಿ ಮಕ್ಕಳಾದವರು ಇವರು. ಈ 1,44,000 ಇದು 1,44,000 ಸೀಕ್ರೆಟ್. ಒಂದೊಂದು ಮ್ಯಾಸೇಜ್ ಅಲ್ಲಿ ಕೂಡ ಎಷ್ಟೊಂದು ಸತ್ಯ, ಸೀಕ್ರೆಟ್, ಒಂದು ಜ್ಞಾನ, ಒಂದು ಮಹಿಮೆ ಅಡಗಿದೆ ನೋಡಿ, ಒಂದು ಪ್ರಸನ್ನತೆ ಇದೆ ನೋಡಿ, ಒಂದು ದೇವರು ಜ್ಞಾನ, ಒಂದು ಪ್ಲಾನ್, ಏನು ಒಂದು ಮಹಿಮೆ ತುಂಬಿದ್ದಾನೆ ನೋಡಿ ಇವರು. ಸೊ ನಿಮ್ಗೆ ಯಾರನ್ನ ಇವಾಗ 1,44,000 ಜನ ಮಾತ್ರ ಹೋಗೋದಂದ್ರೆ ಏನ್ ಮಾಡ್ತೀರಾ? ಬೆಂಗಳೂರಲ್ಲಿ ಇಬ್ಬರೇ ಹೋಗ್ತಾರೆ ಅಂತ ಹೇಳಿದ್ರು ಒಂದ್ಸಾರಿ ಒಂದು ಪಾಸ್ಟ್ರು. ನಾನು ನಂಬಲೇ ಇಲ್ಲ. ನಾನು ಅವಾಗ ದೇವ್ರ ನಂಬಿ ಎಷ್ಟು ವರ್ಷ ಆಗಿದೆ ಗೊತ್ತಾ? ಕೇವಲ 3.5 ವರ್ಷ 4 ವರ್ಷ ಆಗಿತ್ತು. ಬೈಬಲ್ ಓದ್ತಾ ಇದೆ ಆ ಸಭೆಗೆ. ಬೈಬಲು ಅದು ನನಗೆ ತುಂಬಾ ಹೆಲ್ಪ್ ಮಾಡ್ತು. ಹೋಲಿ ಸ್ಪಿರಿಟ್ನ ನಂಬಿದೆ, ಅದು ನನಗೆ ಹೆಲ್ಪ್ ಮಾಡ್ತು. ಅದಿಲ್ಲದಿದ್ರೆ ಖಂಡಿತ ಇವತ್ತು ನಾನು ಅದೇ ಸ್ಥಳದಲ್ಲಿ ಕೂತ್ಕೊಳ್ತಾ ಇದ್ದೆ. ಮಾರ್ಟಿನ್ ಲೂಥರ್ ಬಗ್ಗೆ ನಿಮ್ಗೆ ಹೇಳಿದೆ. ಏನಂತಿದ್ದು ಗೊತ್ತಾ? ಆ ಕಾಲದಲ್ಲಿ ರೋಮನ್ ಕ್ಯಾಥಲಿಕ್ ಸಭೆಗಳು ಅವಾಗಲೇ ಬಂದಿದ್ದು, ಬಿಷಪ್ಗಳು ಅವಾಗಲೇ ಬಂದಿದ್ದು. ನಾವ್ ಹೇಳ್ತೀವಿ, ನೀವು ಕೇಳಬೇಕು, ನಿಮ್ ಕೈಗೆ ಬೈಬಲ್ ಕೊಡಲ್ಲ. ನಾವ್ ಹೇಳ್ತೀವಿ, ನಿಮ್ಗೆ ಕೊಡ್ಬೇಕು. ತಾಯಿ ಹಾಲು ಕೊಡ್ತಾಳೆ, ಕುಡಿದ್ಬಿಟ್ಟು ಹೋಗ್ಬೇಕು ಅಷ್ಟೇ, ಹಂಗೆ ಹೇಳ್ತಾ ಇದ್ರು. ಮಾರ್ಟಿನ್ ಲೂಥರ್ ಬಂದು 92 ನಿಯಮಗಳನ್ನ ಚೇಂಜ್ ಮಾಡಿ ಹೊಸ ದೇವರ ನಿಯಮನ ತಕೊಂಡ್ಬಂದು ಬಿದ್ದೋಗಿರೋ ಸಭೆಯನ್ನು ಎತ್ತಿ ನಿಲ್ಲಿಸ್ತಾನೆ. ಅರಣ್ಯದಲ್ಲಿರೋ ಸಭೆಯನ್ನು ಎತ್ತಿ ನಿಲ್ಲಿಸ್ತಾನೆ. 1200 ವರ್ಷಗಳು ಸಭೆ ಬಿದ್ದೋಗಿತ್ತು. 1260 ಇಯರ್ಸ್ ಸಭೆ ಬಿದ್ದೋಗಿತ್ತು. ಬಂದು ಆ ಮಹಾನ್ ನಾಯಕನು ಎತ್ತಿ ನಿಲ್ಲಿಸ್ತಾನೆ. ಬೈಬಲ್ ಅನ್ನ ಪ್ರಿಂಟ್ ಮಾಡಿ ಎಲ್ಲಾ ಮನುಷ್ಯರ ಕೈ ಕೊಡ್ತಾನೆ. ಪ್ರತಿಯೊಬ್ರು ಬೈಬಲ್ ಓದ್ಲಿ. ಇನ್ಮೇಲೆ ಯಾವ ಪಾಸ್ಟರ್ ಇವ್ರನ್ನ, ಯಾವ ಬಿಷಪ್ ಇವ್ರನ್ನ, ಯಾವ ಫಾದರ್ ಇವ್ರನ್ನ ಯಾಮಾರಿಸಬಾರ್ದು. ಆಮೇನ್. ಬಹಳ ಟೀಮ್ ಇದೆ. ನಾವೆಲ್ಲ ಇವತ್ತಿಷ್ಟು ಆರಾಮಾಗಿ ನಮ್ಗೆ ಬೈಬಲ್ ಸಿಗ್ತಾ ಇದ್ದಂದ್ರೆ ಬಹಳ ವರ್ಕ್ ಇದೆ ಇದರಲ್ಲಿ, ಬಹಳ ಜನ ಶ್ರಮ ಇದೆ. ಸುಟ್ಟೋಗಿದ್ದಾರೆ ಎಷ್ಟೋ ಜನ. ಆಮೇನ್. ಹಲ್ಲೆಲೂಯಾ. ಆಮೇನ್. ಪಾಲಿಕಾಫರ್ನ ಸುಟ್ರು, ರಿಯಲ್ ಆಗಿ ಬೆಂಕಿಯಲ್ಲಿ ಹಾಕಿ ಸುಟ್ರು ಅವನನ್ನ. ಹಲ್ಲೆಲೂಯಾ, ಹಲ್ಲೆಲೂಯಾ. 1,44,000 ಯಾರಂತ ಗೊತ್ತಾಯ್ತಲ್ವಾ ನಿಮ್ಗೆ ಇವಾಗ? ಆಮೇನ್. ಇವರು ಬೇರೆ ದೇಶದವರಲ್ಲ, ಓನ್ಲಿ ಆಟ್ ಇಸ್ರಾಯಲ್ಸ್, ಜೂಸ್ ಪೀಪಲ್, ಯಹೂದರು, 12 ಕುಲಗಳು, 12 ಟ್ರಯಲ್ಸ್. ಬನ್ನಿ ಅವ್ರ ಬಗ್ಗೆ ಇನ್ನೊಂದು ವಾಕ್ಯದ ಓದಿ. 14ನೇದೇ 1-5, ರೆವಲೇಷನ್ ಚಾಪ್ಟರ್ 14, 1-5. ಫಾಸ್ಟ್ ಆಗಿ ಓದಿ. ಎಷ್ಟು? 1,00,000. ಎಲ್ಲಿದ್ದಾನೆ? ಚಿಯೋನಲ್ಲಿ ಜೀಸಸ್ ಕ್ರೈಸ್ಟ್ ನಿಂತಿದ್ದಾನೆ ಪರಲೋಕದಲ್ಲಿ. ಅವ್ರ ಜೊತೆಲಿ ಯಾರಿದ್ದಾರೆ? 1,44,000 ಪರಿಶುದ್ಧರು, ಶುಭ ವಸ್ತ್ರಧಾರಿಗಳಿದ್ದಾರೆ. ಇಲ್ಲಿ ಸ್ವಲ್ಪ ಡೀಟೇಲ್ ಆಗಿದೆ ನೋಡಿ. ಅವರು ಅಲ್ಲಿ ಬರೀ ಅವ್ರಿಗೆ ಮುದ್ರೆ ಬಗ್ಗೆ ಹೇಳ್ತು, ಯಾರ್ಯಾರು ಎಷ್ಟು ಅಂತ ಕೊಡ್ತು. ಇಲ್ಲಿ ಇನ್ ಸ್ವಲ್ಪ ಡೀಟೇಲ್ ಆಗಿ ದೇವರು ಯೋಹಾನನಿಗೆ ತೋರಿಸ್ತಾ ಇದ್ದಾನೆ. ಇವತ್ತು ನಿನಗೂ ತೋರಿಸ್ತಾ ಇದ್ದಾನೆ, ನಿನಗೂ ರೆವಲೇಷನ್ ಅನ್ನ ಕೊಡ್ತಾ ಇದ್ದಾನೆ ದೇವರು. ಇವತ್ತು ಅವರ ಹಣೆ ಮೇಲೆ ಏನಿದೆ? ಮುದ್ರೆ ಇದೆ. ಪ್ಲಸ್ ಇನ್ನೇನೇನೋ ಇದೆ ನೋಡಿ. ತಂದೆ ಹೆಸರು, ಯೇಸು ಕ್ರಿಸ್ತನ ಯಜ್ಞದ ಕುರಿಮರಿ ಹೆಸರು, 3 ಆಯ್ತು. ಆಮೇಲೆ ಯಾರ ಜೊತೆಲಿ ಇದ್ದಾರೆ? ಫಸ್ಟ್ ಇವ್ ನೋಡಿ, ಅದು ಜೀಸಸ್ ಕ್ರೈಸ್ಟ್ ಜೊತೆಲಿದೆ. ಅದು ನಾವು ಅದಕ್ಕೆ ತಾನೇ ಭೂಮಿಯಲ್ಲಿ ಯೇಸುವನ್ನ ನಂಬಿರೋದು. ಇಲ್ಲಿಂದ ಹೊರಟೋಗಿ ಇನ್ ಫ್ಯೂಚರ್ ಅಲ್ಲಿ ಯಾರ ಜೊತೆಲಿ ಇರ್ಬೇಕಂತ? ಶೈತಾನ ಜೊತೆಲಿ ಅಲ್ಲ, ನರಕದಲ್ಲ, ಪಿಸಾಚಿ ಜೊತೆಲಿ ಅಲ್ಲ, ನಮ್ ಫ್ರೆಂಡ್ ಜೊತೆಲಿ ಅಲ್ಲ. ಫ್ರೆಂಡ್ ಜೊತೆಲಿ ಇರೋರೇ ಇಷ್ಟ ಯಾವಾಗ್ಲೂ ಕೆಲವರಿಗೆ. ಫ್ರೆಂಡು 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 ಇಲ್ಲ. ಆ ಫ್ರೆಂಡು ನೀನ್ ಅಲ್ಲೇ ಇರ್ತೀಯ, ಆ ಟಿವಿ ನೀನ್ ಅಲ್ಲೇ ಇರ್ತೀಯ,
ಆಮೇನ್. ಕೆಲವರು ಅಮ್ಮ 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 ಅಂತ ಇರ್ತಾರೆ. ದೇವ್ರ ಮಕ್ಕಳಾಗಿ ಕೂಡ ಅಮ್ಮನು 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 ಅಮ್ಮನು. ಆಮೇನ್. ಅದು ಡೇಂಜರ್. ನಾವು ಫ್ಯೂಚರ್ ಇಲ್ಲಿ ಜೀಸಸ್ ಜೊತೆಲಿ ಇರ್ಬೇಕು. ಯೇಸುಗಿಂತ ಯಾರು ಹೆಚ್ಚಾಗಿ ಪ್ರೀತಿಸಬಾರ್ದು. ಇವ್ರು ಅಂತವ್ರೆ. ಇವ್ರ ಬಗ್ಗೆ ಇನ್ನು ಕ್ಯಾರೆಕ್ಟರ್ ಕೊಡ್ತಾ ಇದೆ ನೋಡಿ. ಅವ್ರ ಕ್ಯಾರೆಕ್ಟರ್ ಇದಲ್ಲದೆ ಪರಲೋಕದ ಕಡೆಯಿಂದ ಜಲಪ್ರವಾಹದ ಘೋಷದಂತೆಯೂ ದೊಡ್ಡ ಗುಡುಗಿನ ಶಬ್ದದಂತೆಯೂ ಇದ್ದ ಶಬ್ದವನ್ನು ಕೇಳಿದೆನು. ನಾನು ಕೇಳಿದ ಆ ಶಬ್ದವು ವೀಣೆಗಳನ್ನು ನುಡಿಸಿಕೊಂಡು ಆಡುತ್ತಿರುವ ವೀಣೆಗಾರರ ಶಬ್ದದಂತಿತ್ತು. ಅವರ ಸಿಂಹಾಸನದ ಮುಂದೆಯೂ ಆ 4 ಜೀವಿಗಳ ಮತ್ತು ಈಡಿನ ಮುಂದೆಯೂ ಹೊಸ ಹಾಡನ್ನು ಹಾಡಿದರು. ಭೂಲೋಕದೊಳಗಿಂದ ಕೊಂಡುಕೊಡಲ್ಪಟ್ಟ 1,44,000 ಜನರೇ ಹೊರತು ಬೇರೆ ಯಾರು ಆ ಹಾಡನ್ನು ನಾವು ಕೂಡ ಕಲಿಯಕ್ಕಾಗಲ್ಲ. ನಿಮ್ಗೆ ಅರ್ಥ ಆಗೋದು ಕೇಳ್ಬೋದು. ನಾವು ಕೂಡ ಆಡಕ್ಕಾಗಲ್ಲ. ಅವ್ರಿಗೆ ಮಾತ್ರ ಕಣ್ ತೆರೆದಿರ್ತಾನೆ ಈ ಹಾಡು. 1,44,000 ಪೀಪಲ್ ಮಾತ್ರ ಹಾಡು ಆಡ್ತಾರೆ ಆ ಸಾಂಗ್. ಬೇರೆ ಯಾರಿಗೂ ಬರಲ್ಲ. ಆಮೇಲೆ ಸ್ತ್ರೀ ಸಹವಾಸದಿಂದ ಇವ್ರು ಎಂತವ್ರಂತೆ? ಸ್ತ್ರೀ ಸಹವಾಸ ಅಂದ್ರೆ ಏನು? ಸ್ತ್ರೀ ಸಹವಾಸ ಅಂದ್ರೆ ಏನು? ಸ್ತ್ರೀ ಸಹವಾಸ ಇಲ್ಲರು ಲೇಡೀಸ್ ಸಂಬಂಧನೇ ಇಲ್ಲ ಅಂತನಾ? ಸ್ತ್ರೀ ಸಹವಾಸ ಅಂದ್ರೆ ಏನು ಹೇಳಿ. ಪರವಾಗಿಲ್ಲ, ನಾಚಿಕೆ ಕೊಡಬೇಡಿ, ಮಾತಾಡಿ. ಒಳ್ಳೇದು ಮಾತಾಡೋಕೇನು ಅಲ್ಲ ಅಲ್ಲ. ಮತ್ತೆ ಮದುವೆ ಆದವ್ರು ಪರಲೋಕಕ್ಕೆ ಹೋಗಲ್ವಾ? ಒಳ್ಳೆ ಪಾಸ್ಟ್ರಪ್ಪ ಹೋಗಲ್ವಾ? ಮದುವೆ ಏರ್ಪಡಿಸಿದ ದೇವರಲ್ವಾ? ಓದಿ 18ನೇ ಅಧ್ಯಾಯ 4ನೇ ವಚನ ಓದಿ. ಆ ವಾಕ್ಯ ಬಂದಿಕ್ಕೆ ಆ ವಾಕ್ಯ ಕೊಡ್ತಾ ಇದ್ರಿ. ಓದಿ ಬೇಗ. ಕೇಳ್ತಾ ಇದ್ರಿ ಎಲ್ಲರೂ? ಓದ್ತಾ ಇದ್ದೀರಾ? ನೋಡ್ತಾ ಇದ್ರಿ? ಟಕ್ ಅಂತ ಬರ್ಬೇಕು. ಚೆಕ್ ಅಂದ್ ಫಸ್ಟ್ ನಂಬರ್ ಬರೀರಿ, ಆಮೇಲೆ ಚಾಪ್ಟರ್ ಹೆಸರು ಬರೀರಿ. ಯಾವತ್ತಷ್ಟು ಫಸ್ಟ್ ನಂಬರ್ ಬರೀಬೇಕು, ಆಮೇಲೆ ನೇಮ್ ಬರೀಬೇಕು, ಆಮೇಲೆ ಬೈಬಲ್ ಒಳಗೆ ಹೋಗ್ಬೇಕು. ಓದಿ. ಪರಲೋಕದಿಂದ ಮತ್ತೊಂದು ಶಬ್ದವನ್ನು ಕೇಳಿದೆನು. ಅದು ಹೇಳಿದ್ದೇನೆಂದರೆ, ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ, ನೀವು ಅವಳ ಪಾಪಗಳಲ್ಲಿ ಪಾಲರಾಗಬಾರದು. ಬಾಬಿಲೋನ್ ಸ್ತ್ರೀ. ಈ ವಾಕ್ಯ ಯಾವ ಸ್ತ್ರೀ? ಅದ್ರ ಬಗ್ಗೆ ಕೂಡ ಮೆಸೇಜ್ ಬಂದಿದೆ, ಗೊತ್ತಲ್ವಾ? ಎಲ್ಲಿದ್ಲು ಹೇಳಿ ಇವಳು? ಬಾಬಿಲೋನ್ ಸ್ತ್ರೀ. ಎಲ್ಲ ಕೆಟ್ಟತನಕ್ಕೂ ಅಸಹ್ಯ ತಾಯಿ. ಅಸಹ್ಯ ಇವಳು ಸಹವಾಸ. ಇಲ್ಲಿ ನೋಡಿಲಿ, ನೀವು ಬನ್ನಿ ಅಲ್ಲಿ 14ನೇ ಅಧ್ಯಾಯಕ್ಕೆ ಏನಂತಿದೆ? ಸ್ತ್ರೀ ಸಹವಾಸದಿಂದ ಸ್ತ್ರೀಯರಂದ್ರ ಸ್ತ್ರೀಯನ್ನ. ಈ ಇವಳು ಯಾರು? ಬಾಬಿಲೋನ್ ಸ್ತ್ರೀ, ಆಂಟಿ ಕ್ರೈಸ್ಟ್ ಹೆಂಡತಿ. ನೀನು ನಾನು ಯಾರು? ಯೇಸು ಕ್ರಿಸ್ತನ ಹೆಂಡತಿ. ಹೆಂಗೆ ಸಟ್ಟಾಪ್ ಇರ್ತದೆ ಗೊತ್ತಾ? ಪರಲೋಕಕ್ಕೆ ಏನೇನಿದೆಯೋ ಅಲ್ಲೆಲ್ಲ ಸೈತಾನ ಒಂದು ಇಕ್ಕಿದ್ದಾನೆ. ಮನೋಜ್ ಹೆಂಗೆ ಇಕ್ಕಿರ್ತಾನೋ ಐಸಕ್ ಒಂದು ಹಂಗೆ ಇಟ್ಟಿರ್ತಾನೆ ಟೀಮಿಗೆ. ಅಲ್ಲೆಲ್ಲ ಅಂದಂಗೆ ನಮ್ಮಲ್ಲಿ ಯಾರನ್ನ ಕೆಲವು ಮಕ್ಕಳು ಇರ್ತಾರೆ, ಅವ್ರು ಎಲ್ಲನ್ನ ನೋಡ್ಕೊಂಡ್ ಬರ್ತಾರೆ. ಅದು ಹಂಗೆ ಇಟ್ಟಿರ್ತಾರೆ ಸೆಟಪ್. ಆಮೇಲೆ ಅಲ್ಲೆಲ್ಲುಯ್ಯ ಅರ್ಥ ಆಯ್ತಲ್ವಾ? ಸೇಮ್ ಸೈತಾನ. ಅವನಿಗೊಂದು ಸಿಂಹಾಸನ ನೋಡ, ಅವನಿಗೆ ಆರಾಧನೆ ಮಾಡೋ ಜನ ಇದ್ದಾರೆ, ಅವನಿಗೆ ಸೇವಕರು ಇದ್ದಾರೆ, ನಮ್ಮಲ್ಲೇ ಕೆಲವರು. ಅಲ್ಲೆಲ್ಲುಯ್ಯ ಅಲ್ಲೆಲ್ಲುಯ್ಯ ಆಮೇನ್. ಪ್ರೈಸ್ ದಿ ಲಾರ್ಡ್. ಸ್ತ್ರೀ ಅಂದ್ರೆ ಆ ಲೇಡೀಸ್ ಸಹವಾಸ ಮಾಡೋದು, ಅನ್ಯಾಯಕ್ಕೆ ಒಳಗಾದ್ರು, ಮೋಸ ಮಾಡದಿರೋರು, ಸುಳ್ಳು ಹೇಳದೆ ಇರೋರು, ಕೊಲೆ ಮಾಡದಿರೋರು, ಯಾವ ತನ್ನ ಹೆಂಡತಿ ಬಿಟ್ಟು ಬೇರೆ ಹೆಂಡತಿನ ಸಹವಾಸ ಮಾಡದಿರೋರು ಇವರು. ಆಮೇಲೆ ತನ್ನ ಗಂಡ ಬಿಟ್ಟು ಬೇರೆ ಯಾರ ಹತ್ರ ಹೋಗಿಲ್ಲ. ಅದು ಸ್ತ್ರೀ ಸಹವಾಸ ಅಂದಿದ್ದಷ್ಟೇ ಎಲ್ಲಾರು ತಪ್ಪು. ಏನ್ ತಪ್ಪು ತಿಳ್ಕೊಂತಾರೆ ಅಂದ್ರೆ, ಸಿಸ್ಟರ್ ಹೇಳಿದ್ರಲ್ಲ ಮದುವೆ ಆಗದೆ ಇರೋರಂತ. ಅಲ್ಲ, ಮದುವೆ ದೇವ್ರು ಏರ್ಪಡಿಸ್ಬೇಕು. ಆ ವರ ಯಾರಿಗಿದೆ ಅವ್ರು ಮಾತ್ರ ಮದುವೆ ಆಗಲ್ಲ. ಆ ವರ ಯಾರಿಗಿದೆ ಅವ್ರು ಮಾತ್ರ ಆಗಿ ಇದ್ದಾರೆ. ದೇವ ಭಕ್ತರಲ್ಲಿ ಇದ್ದಾರೆ. ಏಸನ್ನೇ ಇದ್ದಾನೆ. DGS ದಿನಕರನ್ ಪಾಸ್ಟರ್ ಆದ್ರು, ಏಸನ್ನ ಆಗ್ಲಿಲ್ಲ. ಆಮೇನ್. ಅಲ್ಲೆಲ್ಲುಯ್ಯ. ಈ ತರ ಇರುವಾಗ ಆ ಸ್ತ್ರೀ ಅಂದ್ರೆ ಅವಳೇ. ಸ್ತ್ರೀ ಸಹವಾಸ ಮಾಡದೇ ಇರೋರಂದ್ರೆ ಈ ಸ್ತ್ರೀನ. ಆಂಟಿ ಕ್ರೈಸ್ಟ್ ಹೆಂಡತಿ. ಆಂಟಿ ಕ್ರೈಸ್ಟ್ ಹೆಂಡತಿ ಸಹವಾಸ ಮಾಡದಿರೋರು. ನಾವು ಕೂಡ ಮಾಡಬಾರ್ದು, ಗೊತ್ತಾ ನಿಮ್ಗೆ? ಅದು ಮಾಡಬಾರ್ದು. ಅವರು ಸಹವಾಸನ ಬಿಡಿ ಅಂತ ನಮಗೂ ಸೇರಿ ಆ ಪರಲೋಕದ ಒಂದು ಪ್ರಕಟಣೆ ಸಿಕ್ಕಿದ್ದು ನಮಗೆ. ಹೌದಮ್ಮ.
ಹಾ? ಇವರು ಆತನ ಹಿಂದೆ ಹೋಗುವರು. ಜೊತೆಯಲ್ಲೇ ಇರ್ತಾರೆ. ಎಂತ ಭಾಗ್ಯ! ಎಲ್ಲೋದ್ರೂ ಜೊತೆಲಿರೋರು ಇವರು. ನೋಡ್ರಾ, ತಿರ್ಗಾ ಇಸ್ರಾಯೇಲ್ರಿಗೆ ಏನ್ ಬರ್ತಾ ಇದೆ? ಬಹುಮಾನ ಬರ್ತಾ ಇದೆ. ಅವ್ರು ಬಿದ್ದೋಗಿದ್ರಿಂದ ನಾವು ದೇವ್ರ ಮಕ್ಕಳಾಗಂತೆ ನಮ್ಗೆ ದೇವ್ರ ಮಕ್ಕಳಾಗೋ ಅವಕಾಶ ಸಿಗ್ತಾ ಇದೆ. ಅವ್ರು ಬಿದ್ದೋಗಿದ್ರಿಂದ ದೇವರಲ್ಲಿ ರಕ್ಷಣೆ ಇಲ್ಲಿ, ನಮಗೆ ಆ ರಕ್ಷಣೆಯಲ್ಲಿ ನಾವು ಹೊಂದ್ಕೊಂಡ್ರೆ, ಅವ್ರು ತಿರ್ಗಾ ಎದ್ದೋಳಿದ್ರೆ ಕ್ರಿಸ್ತನ ಜೊತೆಯಲ್ಲಿ ಇರ್ತಾರೆ. ಅವ್ರು ಬಿದ್ದೋಗಿದ್ಗೆ ನಮ್ಗೆ ರಕ್ಷಣೆ ಆಗಿದ್ದು. ಅದು ಇನ್ನೊಂದು ದಿನ ಮಾತಾಡ್ತೀನಿ, ನಿಮ್ಗೆ ಟೈಮ್ ಆಗಿದ್ದೀಗ. ಪ್ರೈಸ್ ದಿ ಲಾರ್ಡ್. ಇವರು ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕೊಂಡುಕೊಳ್ಳಲ್ಪಟ್ಟು ದೇವರಿಗೂ ಯಜ್ಞದ ಕುರಿಯಾದ ಆತನಿಗೂ ಪ್ರಥಮ ಫಲ, ಪ್ರಥಮ ಸಿಗುವುದು. ಆಮೆನ್. ಇವರ ಬಾಯಲ್ಲಿ ಸುಳ್ಳು, ಇವರು ನಿರ್ದೋಷಿಗಳಾಗಿದ್ದಾರೆ. ಇದು ಆ ಸ್ತ್ರೀ ಸವಾಸ ಇಲ್ಲಿರೋ ಬುದ್ಧಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ನೋಡಿ, ಇವರು ಯಾರಂದ್ರೆ ಹಳೆ ಒಡಂಬಡಿಕೆ. ಯಾರಿವರು? ಧರ್ಮಶಾಸ್ತ್ರವನ್ನ ಪಾಲಿಸೋದು. ಯೇಸು ಕ್ರಿಸ್ತನನ್ನ ನಂಬಿಲ್ಲ, ಆದ್ರೆ 7 ವರ್ಷ ಉಪದ್ರವ ಕಾಲದಲ್ಲಿ ನಂಬ್ತಾರೆ. ಯಾಕೆ ಗೊತ್ತಾ? ಇವರು ಆಂಟಿ ಕ್ರೈಸ್ಟ್ ಜೀಸಸ್ ಅನ್ಕೋತಾರೆ. ಅವನಿಗೆ ಹೆಸರೇನು? ಅಂದಿ ಕ್ರಿಸ್ತು. ಆಂಟಿ ಕ್ರೈಸ್ಟ್ ಕಣೆ. ಅವನಾದ್ಮೇಲೆ ಇನ್ಯಾರು ಕ್ರೈಸ್ಟ್ ಅಂತ ಬರಲ್ಲ. ಇಷ್ಟು ದಿನ ಎಷ್ಟೋ ಜನ ಬಂದವ್ರೆ. ಲಾಸ್ಟ್ ಆಂಟಿ ಕ್ರೈಸ್ಟ್, ಸೈತಾನ್ ಮಗ. ಇವ್ರನ್ನ ಅವನು ಏನ್ ಅನ್ಕೋತಾರೆ ಅಂದ್ರೆ, ಇವರೆಲ್ಲ ಇಸ್ರಾಯೇಲ್ಸ್ ಇವನೇ ಕ್ರೈಸ್ಟ್ ಅಂತ ಹೇಳ್ಬಿಟ್ಟು ಸೇರಿಸ್ಕೊಂಡಿರ್ತಾರೆ. ಅವನು ಯಾವಾಗ ಅಶುದ್ಧನ ತನ್ನು, ಹಳೆ ಒಡಂಬಡಿಕೆಯಲ್ಲಿ ಮಾಡಿದನ ತನ್ನು ಅವನು ಮೋಸ ಮಾಡಿದ್ನು, ಆ ಕೆಟ್ಟು ಬಲಿಯನ್ನು ಅರ್ಪಿಸ್ನು, ದೇವ್ರ ಸ್ಥಳದಲ್ಲಿ ಕೂತ್ಕೊಂಡು ಆಚೆ ಓಡಿಸ್ತಾರೆ. ಆವಾಗ ಅವರು ಅವನನ್ನು ಹಿಂಬಾಲಿಸ್ತೀರಾ, ಯೇಸು ಕ್ರಿಸ್ತನ್ ನಂಬ್ತಾರೆ. ಆತನ ಬಂದೋದ, ನಾವು ನಂಬಲಿಲ್ಲ. ಏನಂತಾನೆ? ಅದನ್ನ ಬಂದ, ನಾವು ಕಂಡಿಡ್ದಿಲ್ಲ. ಆವಾಗ ನ್ಯೂ ಟೆಸ್ಟಿಮೆಂಟ್ ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆವಾಗ ನಂಬ್ತಾರೆ ಜೀಸಸ್ನ. ಆಮೇಲೆ ಸೆಕೆಂಡ್ ಕಮಿಂಗ್ಸ್ ಬರ್ತದೆ. ಆಮೇಲೆ ಸೆಕೆಂಡ್ ಕಮಿಂಗ್ಸ್ ಬರ್ತದೆ. ಅವರು ಮೇಲ್ಗೆ ಹೋಗ್ತಾರೆ, ಕೆಳಗೆ ಕರ್ಕೊಂಬರ್ತಾನೆ ಅವನು ಸೇರಿ ನಮ್ಮ ಜೊತೆ. ಆಮೇನ್. ಹಲ್ಲೆಲೂಯಾ. ಆಮೇನ್. ಇದು 24 ಎಲ್ಡರ್ಸ್ ಇರ್ಲಿ, 24 ಮಂದಿ ಹಿರಿಯರು ಇರ್ಲಿ, 1,44,000 ರಹಸ್ಯ, ಸೀಕ್ರೆಟ್ ಸ್ಪಿರಿಟ್ ಆಫ್ ಗಾಡ್, ಮಲ್ಟಿ ನೇಮ್ ಆಫ್ ಜೀಸಸ್ ನಿಮ್ ಜೊತೆಲಿದ್ದಾರೆ. ನೆಕ್ಸ್ಟ್ ಬೈಬಲ್ ಸ್ಟಡಿ ಯಾವಾಗ? ಬುಧವಾರ, ವೆಡ್ನೆಸ್ಡೇ. ಟಿಕ್ ಮಾರ್ಕ್ ಮಾಡ್ಕೊಳ್ಳಿ. ಬುಧವಾರ, ಮಂಗಳವಾರ ಅನ್ಕೋಬೇಡಿ. ನನಗೂ ಮರ್ತೋದ್ರೆ ನನಗೂ ಜ್ಞಾಪಕ ಮಾಡಿ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್. ಪ್ರೈಸ್ ಗಾಡ್. ಕರ್ತನ ಮುಚ್ಚೋದು. ಕರ್ತನೇ, ಇವತ್ತು ನಮ್ಮ ಬಂಧುಗಳು 1,44,000 ಮಂದಿ ಯಾರು? 24 ಮಂದಿ ಹಿರಿಯರು ಯಾರು? ಆದ್ರೆ ನಮ್ಗೆ 70 ವಾರದ ಬಗ್ಗೆ ಸ್ವಲ್ಪ ತಿಳಿಸ್ತೆ. ಹಳೆ ಒಡಂಬಡಿಕೆ ಬಗ್ಗೆ ತಿಳಿಸ್ತೆ. ಹೊಸ ಒಡಂಬಡಿಕೆ ನಾವು, ಕೃಪಾ ನಿಯಮವನ್ನು ನಾವು, ಆ 7 ವರ್ಷ ಉಪದ್ರವ ಕಾಲ ಇಸ್ರಾಯೇಲಿಗೆ 12 ಕುಲಗಳಿಗೆ, ದೂತರಿಗೆ, ನಮಗೆಲ್ಲ ನಾವು ಸಭೆಯಾಗಿ ಮೇಲೆ ಇರ್ತೀವಿ. ಇಂದು ಅದ್ಭುತವಾಗಿ ಮಾತಾಡದೆ ಅವ್ರು ನಿಷ್ಕಳಂಕರು, ಗಂಟಲ ದುಡಿಮನೆಯಾದ ದೇವರ ಹಾಡು ಅವ್ರಿಗೆ ಎಲ್ಲ ಅನಿರೀಕ್ಷತೆ ಒಂದು ದಿನ ಎತ್ತರವಾಗಿ ಹರಿಸು. ಆಮೇಲೆ ದೇವರ ಹತ್ರನೇ ಚಿನ್ನೋದು ಪರ್ವತದಲ್ಲಿ ನಿಂತುಕೊಂಡಿರೋದು ಜೊತೆಲಿರೋರಂತ ಅದ್ಭುತವಾಗಿ ಮಾತಾಡಿದ, ಅತಿಶಯವಾಗಿ ಮಾತಾಡಿದ ರಾಜ ಆಶೀರ್ವದಿಸಿ ಫಲಪಡಿಸಿ ಯೇಸುವಿನ ನಾಮದಲ್ಲಿ. ಆಮೆನ್. 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 ನನ್ನ ಮನವೇ ಹೋಗಲು ಕೊಡುವ ನಗಸರವೇತರೆಯಾದ ಪವಿತ್ರ ನಾಮವನ್ನು ಕೀರ್ತಿಸಿ ನನ್ನ ಮನವೇ ಹೋಗಲು ಆಗ ನಾನು ಉಪಕಾರ ಎಂದಿಗೂ